ಆ ಇವತ್ತಿನ ದಿನ ಒಂದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ ಒಂದು ಸ್ಪೆಷಲ್ ಸೆಷನ್ ಕಂಡಕ್ಟ್ ಮಾಡ್ತಿದೀವಿ. ಯು ಆಲ್ ನೋ KPSC ಪರೀಕ್ಷೆಗೆ ತಯಾರಿ ನಡೆಸ್ತಿರೋರು UPSC ಹೇಗೆ ಪ್ರಿಪೇರ್ ಆಗ್ಬೋದು ಅಂತ. ಈ ಸೆಷನ್ ನಡೆಸೋದಕ್ಕೆ ಹಲವಾರು ಕಾರಣಗಳು. ಒಂದು ಇಂಪಾರ್ಟೆಂಟ್ ರೀಸನ್ ಹೇಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ಸ್ಟೂಡೆಂಟ್ಸ್ ಕಡೆಯಿಂದ ರಿಕ್ವೆಸ್ಟ್ ಬಂತು ನಮಗೆ, ಸರ್ ನಾವು UPSC ಎಕ್ಸಾಮ್ ತಗೊಬೇಕು ಅಂತಿದೀವಿ, ಬಟ್ KPSC ಕ್ಲಾಸಸ್ ಸೇರ್ಕೊಂಡಿದೀವಿ, ಹೇಗ್ ಪ್ರಿಪರೇಷನ್ ಮಾಡಬೇಕು ಅಂತ. ಮೊದಲನೇದು. ಎರಡನೇದು, ಕೆಲವು ನಾವು ಕೌನ್ಸಿಲಿಂಗ್ ಅಲ್ಲಿ ಕೂತಾಗ ಕೆಲವು ಸ್ಟೂಡೆಂಟ್ಸ್ ಬಂದು UPSC ಬರೀರಿ, ನಾವು ರೆಗ್ಯುಲರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಅಂದ್ರೂ ಕೂಡ ಅವ್ರು ಅಷ್ಟು ಆಸಕ್ತಿ ವಹಿಸಲ್ಲ. ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಹೋಗಿರುತ್ತೆ, ಇಲ್ಲ ಸರ್ ನಮ್ಗೆ ಆಲ್ ಇಂಡಿಯಾದ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ, ನಾವು KPSC ನೇ ತಗೊಂತೀವಿ ಅಂತ ತುಂಬಾ ಜನ ಹೇಳಿರೋದ್ ಕೇಳಿದ್ವಿ ನಾವು. ಅದು ಒಂದು ಉದ್ದೇಶ, ಕಾರಣ. ಇದ್ರ ಜೊತೆಗೆ ಇಲ್ಲಿ ಮ್ಯಾಕ್ಸಿಮಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ಹೌದಾ? KPSC ಪ್ರಿಪೇರ್ ಆಗ್ತಿರೋ ಮ್ಯಾಕ್ಸಿಮಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ. ನಿಮಗೆ ನಾವು UPSC ಕನ್ನಡ ಮೀಡಿಯಂ ಅಲ್ಲಿ ಬರೀಬಹುದಾ, ಬರೆದ್ರೆ ಹೇಗ್ ಪ್ರಿಪರೇಷನ್ ಮಾಡಬೇಕು, ರಿಸೋರ್ಸಸ್ ಏನೇನು ಅಂತ ಹಲವಾರು ಡೌಟ್ಸ್ ಗಳು ಇರುತ್ತೆ. ಸೊ ಅದು ಒಂದು ವೆರಿ ಇಂಪಾರ್ಟೆಂಟ್ ರೀಸನ್. ಅದಾದ್ಮೇಲೆ KPSC ಮತ್ತೆ UPSC ಎಕ್ಸಾಮಿನೇಷನ್ ಅಲ್ಲಿರುವ ಸಿಮಿಲಾರಿಟೀಸ್, ಪ್ಯಾಟರ್ನ್ ಆಗಿರ್ಬೋದು ಅಥವಾ ಸಿಲೆಬಸ್ ಆಗಿರ್ಬೋದು, ಸಿಮಿಲಾರಿಟೀಸ್ ಏನೇನಿದೆ, ಡಿಫರೆನ್ಸಸ್ ಏನೇನಿದೆ, ಎಲ್ಲೆಲ್ಲಿ ನಾನು ಪ್ರಿಪರೇಷನ್ ಹೆಚ್ಚು ಒತ್ತು ಕೊಡ್ಬೇಕಾಗುತ್ತೆ, ಯಾವ್ದಾವ್ದು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಓದ್ಬೇಕಾಗುತ್ತೆ, ಆಪ್ಷನಲ್ಸ್ ಬಗ್ಗೆ ಏನು, ಸೊ ಇದೆಲ್ಲ ನಿಮ್ಗೆ ಹಲವಾರು ಡೌಟ್ಸ್ ಗಳು ಇರುತ್ತೆ. ಆ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಈ ಸೆಷನ್ ನಡೆಸ್ತಾ ಇದೀವಿ. ಇದ್ರ ಜೊತೆಗೆ ನಿಮ್ಗೆಲ್ಲಾ ತಿಳಿದಿರುವ ಹಾಗೆ KPSC ಕರ್ನಾಟಕ ಲೋಕಸೇವಾ ಆಯೋಗ ರೆಗ್ಯುಲರ್ ಆಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲ್ಲ, ಸರಿನಾ? ಸೊ 2012-13 ಇದಕ್ಕೋಸ್ಕರನೇ PC ಊಟ ಸಮಿತಿ ಅಂತ ಒಂದು ನೇಮಕ ಮಾಡ್ತಾರೆ, PC ಊಟ ಕಮಿಟಿ ಅಂತ. ಅದ್ರಲ್ಲಿ ಒನ್ ಆಫ್ ದ ಮೇಜರ್ ರೆಕಮೆಂಡೇಶನ್, ಎವ್ರಿ ಇಯರ್ UPSC ಮಾದರಿಯಲ್ಲಿ ಹೇಗೆ ಅವರು ಒಂದು ವರ್ಷದಲ್ಲಿ ಎಂಟೈರ್ ಎಕ್ಸಾಮಿನೇಷನ್ ಪ್ರೊಸೆಸ್ ಮುಗಿಸ್ತಾರೋ ಅದೇ ತರ ನೀವು ಮಾಡಬೇಕು ಅಂತ ಒಂದು ಮೇಜರ್ ರೆಕಮೆಂಡೇಶನ್ ಕೊಟ್ಟಿದ್ರು. ಸೊ ಆ ರೆಕಮೆಂಡೇಶನ್ ಇನ್ನ ಇಂಪ್ಲಿಮೆಂಟ್ ಆಗಿ, ಅರ್ಥ ಆಯ್ತಲ್ವಾ? ಸೊ ಈ ನಿಟ್ಟಿನಲ್ಲಿ ಈ ಸೆಷನ್ ನಡೆಸ್ಕೊಡ್ತಿರೋರು ಒಂದು ವೆರಿ ಇಂಪಾರ್ಟೆಂಟ್ ಪರ್ಸನ್, ನಮ್ಮ ಅಕಾಡೆಮಿಯ ಅಲುಮಿನಿ ಶ್ರೀಯುತ ಚಲುವರಾಜ್ ಅವರು. ಅವರು UPSC 2022 ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 238 ತಗೊಂಡು IAS ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ KAS 106 ಗೆಜೆಟೆಡ್ ಪ್ರೊಫೆಷನರಿ ಎಕ್ಸಾಮಿನೇಷನ್ ನೋಡ್ಸಿದ್ರಲ್ಲಿ ಅದರಲ್ಲೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಆಗಿ ಈಗ ಪ್ರೆಸೆಂಟ್ಲಿ ತರಬೇತಿ ಪಡೆದಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೊಂದು ಅಡಿಷನ್ ಏನು ಅಂತಂದ್ರೆ, ಕನ್ನಡ ಮೀಡಿಯಂ ಅವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ, ಈಗ ಬರ್ತಿರೋರು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಅವರು ಕೂಡ 1 to 10 ಕನ್ನಡ ಮೀಡಿಯಂ ಅಲ್ಲಿ ಮಾಡಿ ಆಮೇಲೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ UPSC ಬರ್ದಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಸೊ ತುಂಬಾ ಸಾಮ್ಯತೆ ಇದೆ. ಅವರು ಕೂಡ ನೋಡಕ್ ಸ್ವಲ್ಪ ಬೆಂಗಳೂರವ್ರ ತರ ಕಾಣಿಸ್ತಾರೆ, ಬಟ್ ಪ್ಯೂರ್ಲಿ ಹಳ್ಳಿ ಹುಡುಗ, ಸಾಮ್ಯತೆ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಲ್ವಾ? ಸೊ ಈ ನಿಟ್ಟಿನಲ್ಲಿ ನಾವು ಚಲುವರಾಜ್ ಅವ್ರನ್ನ ಈ ಸೆಷನ್ಗೆ ವೆಲ್ಕಮ್ ಮಾಡ್ತೀವಿ ಆನ್ ಬಿಹಾಫ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ. ಜೊತೆಗೆ ನಿಮ್ಮೆಲ್ಲರ ಪರವಾಗಿ ವಿ ವೆಲ್ಕಮ್ ಶ್ರೀ ಚಲುವರಾಜ್. ಚಲುವರಾಜು ಅಂತ ನನ್ನ ಹೆಸರು. ನಂದು UPSC this year 238 ರ್ಯಾಂಕ್ ಕ್ಲಿಯರ್ ಆಗಿದೆ. ಅಂಡ್ ಐ ಹ್ಯಾಡ್ ಆಲ್ಸೋ ಕ್ಲಿಯರ್ಡ್ KPSC. ಯಾವಾಗ ಲಾಸ್ಟ್ ಇಯರ್ 2020 ನೋಟಿಫಿಕೇಶನ್ ಅಂಡ್ 21 ನಲ್ಲಿ ಮೇನ್ಸ್, 22 ಕೊನೆಗೆ ಇಂಟರ್ವ್ಯೂ ಅಂಡ್ ರಿಸಲ್ಟ್ ಸೆಲೆಕ್ಟ್ ಆಗಿತ್ತು. ನಂದು ಹೆಂಗೆ ಅಂದ್ರೆ UPSC ಓದ್ತಿದ್ದೆ ಅಂಡ್ ಐ ಇಂಟಿಗ್ರೇಟೆಡ್ ದಟ್ ಟು KPSC. ಓಕೆ, ಸೊ ಟುಡೇಸ್ ಸೆಷನ್ ಈಸ್ integrating KPSC preparation to UPSC. Okay, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. Each exam is unique in its own way. Okay, I might have cleared UPSC today, but even FDA paper ಗೆ FDA exam go ಬರಿಬೇಕು ಅಂದ್ರೆ it requires its own preparation. There is more chance that ನಾನು ಹಿಂಗೆ ಹೋಗಿ ನಾನು UPSC ಮಾಡಿದ್ದೀನಿ ಅಂತ ಹೋಗಿ FDA ಬರೆದ್ರೆ probability is more that I will fail in the exam. Okay, I can't clear that exam because exam do demand do unique irutte. We have to understand that unique demand and prepare accordingly. Okay, I think everybody is here a KPSC student from KAS batch. Okay, how many of you are from who are already preparing for UPSC or prepared for UPSC? Please raise your hand. Okay, so majority, most of you all are preparing for KPSC. Okay, ಯಾರ್ಯಾರ್ದಲ್ಲಿ ಕಂಪ್ಲೀಟ್ ಪ್ರಿಪರೇಷನ್ ಮುಗ್ದಿದೆ KPSC ದು? ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ಇದ್ದೀರಾ? ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ಇದ್ದೀರಾ? ಓಕೆ, ನೈಸ್. ಸೊ ಇಂಟಿಗ್ರೇಟಿಂಗ್ KPSC ವಿತ್ UPSC, ಐ ವಿಲ್ ಟೆಲ್ ಮೈ ಸ್ಟೋರಿ ಬ್ರೀಫ್ಲಿ. ಓಕೆ, 2020 ಆಗಸ್ಟ್ ಪ್ರಿಲಿಮ್ಸ್ ಇತ್ತು KPSC ಪ್ರಿಲಿಮ್ಸ್, 2020 ಅಕ್ಟೋಬರ್ UPSC ಪ್ರಿಲಿಮ್ಸ್. ಅಗೈನ್ 2021 ಜನವರಿ UPSC ಮೇನ್ಸ್ ಇತ್ತು.
ಫೆಬ್ರವರಿ KPSC ಮೇನ್ಸ್ ಇತ್ತು. ಓಕೆ, ನನ್ಗೆ ಪ್ರಿಲಿಮ್ಸ್ ಎರಡು ಕ್ಲಿಯರ್ ಆಯ್ತು, ಮೇನ್ಸ್ ಎರಡು ಕ್ಲಿಯರ್ ಆಯ್ತು. ಓಕೆನಾ, ವಾಟ್ ಐ ಡಿಡ್ ವಾಸ್, ನಾನು ಓದಿದ್ದು UPSC. ಓಕೆ, KPSC ಪ್ರಿಲಿಮ್ಸ್ ಇಸ್ ಡಿಫ್ರೆಂಟ್. ಸೊ ಸಿಲೆಬಸ್ ಕೆಲವೊಂದು ಓವರ್ಲ್ಯಾಪಿಂಗ್ ಇದೆ, ಕೆಲವೊಂದು ಎಕ್ಸ್ಟ್ರಾ ಇದೆ, ಬಟ್ ದೇರ್ ವಾಸ್ ಲಾಟ್ ಟು ಡೂ. ಓಕೆ, ಕಂಪ್ಲೀಟ್ KPSC ಓದ್ಕೊಂಡು ಓದಕ್ಕಾಗಲ್ಲ. ಸೊ ವಾಟ್ ಐ ಡಿಡ್ ವಾಸ್, ಏನೇನ್ ಓವರ್ಲ್ಯಾಪ್ ಇತ್ತಲ್ಲ ಅದೇನು ಓದಕ್ ಹೋಗಿಲ್ಲ, ಬಿಕಾಸ್ ಐ ಆಲ್ರೆಡಿ ನ್ಯೂ ಅಬೌಟ್ ಇಟ್. ಅಂಡ್ KPSC ಪ್ರಿಲಿಮ್ಸ್ ಗೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜಿಯೋಗ್ರಫಿ, ಈ ಒಂದು ಬೇಸಿಕ್ ಏನೇನ್ ಬೇಕೋ ಅದನ್ನ ಓದ್ಕೊಂಡು ಹೋಗಿ ಎಕ್ಸಾಮ್ ಬರದೆ ಕ್ಲಿಯರ್ ಆಯ್ತು. ಐ ಡಿಂಟ್ ಟೇಕ್ ಮಚ್ ಆಫ್ ಮೈ ಎಫರ್ಟ್, ಬಟ್ ಕ್ಲಿಯರ್ ಆಯ್ತು. So I cleared UPSC prelims and then wrote UPSC mains in January. So that time I could not prepare for KPSC mains because UPSC mains is ಓದಕ್ಕಾಗಿಲ್ಲ. So I got only 25 days for KPSC mains, exclusively for KPSC mains. So again I did the same. Extra ಏನೇನ್ ಬೇಕು, so I took up the syllabus, I took up the old previous year question papers, what is needed, what I can do in 20 days. That's all I can do. ನಂಗೆ 20 ದಿವಸ ಟೈಮ್ ಇದೆ. Most of the candidates are preparing from past 6 months, 1 year. They have all made notes for each and every topic, but I haven't done anything. ಈ ತರ ಅನ್ಕೊಂಡಿದ್ರೆ ಮೋಸ್ಟ್ಲಿ ಡಿಫಿಕಲ್ಟ್ ಆಗ್ತಿತ್ತು. ಬಟ್ ವಾಟ್ ಐ ಡಿಡ್ ಇಸ್, 20 ದಿವಸ ನನ್ನ ಕೈಲಿದೆ, ಇವತ್ತೇನ್ ಮಾಡ್ಬೋದು, ಇನ್ನೊಂದು ವಾರದಲ್ಲಿ ಎಷ್ಟು ಸಿಲೆಬಸ್ ಕವರ್ ಮಾಡ್ಬೋದು, 20 days ಅಲ್ಲಿ ಎಷ್ಟು ಮಾಡ್ಬೋದು, ಹೋಗೋಣ ಬರೆಯೋಣ. ಲೆಟ್ ದೆಮ್ ಆಸ್ಕ್ ಎನಿ ಕ್ವಶನ್, ಐ ವಿಲ್ ರೈಟ್ ಆನ್ಸರ್. ಓಕೆ, ದಟ್ ವಾಸ್ ಮೈ ಆಟಿಟ್ಯೂಡ್. ಲೆಟ್ ದೆಮ್ ಆಸ್ಕ್ ಎನಿ ಕ್ವಶನ್, ಓದಿದ್ದೀನೋ ಬಿಟ್ಟಿದ್ದೀನೋ ಸೆಕೆಂಡ್ರಿ, ಬರ್ದೆ. ಸೊ ಫಾರ್ಚುನೇಟ್ಲಿ ಕ್ಲಿಯರ್ ಆಯ್ತು. ಓಕೆ, ಅಂಡ್ ಅಗೇನ್ ಆ KPSC ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ಆ ಇಯರ್ UPSC ಆಗಿಲ್ಲ, ಇಂಟರ್ವ್ಯೂಗೆ ಹೋಗಿದ್ದೆ ಆಗಿಲ್ಲ, ಮತ್ತೆ ನೆಕ್ಸ್ಟ್ ಇಯರ್ ಕೂಡ ಇಂಟರ್ವ್ಯೂಗೆ ಹೋಗಿದ್ದೆ ಆಗಿಲ್ಲ. ಇನ್ ಬಿಟ್ವೀನ್ ದಟ್ KPSC ರಿಸಲ್ಟ್ ಕೇಮ್ ಆಸ್ ಎ ಬೂನ್ ಟು ಮಿ. ಯಾವ್ದು ಆಗಿರ್ಲಿಲ್ಲ ಅಟ್ ದಟ್ ಟೈಮ್. ಡಿಫಿಕಲ್ಟ್ ಇರುತ್ತೆ, ಲೈಕ್ 3-4 years ಆಯ್ತು ಏನ್ ಮಾಡೋದು ಅನ್ನೋ ಟೈಮಲ್ಲಿ KPSC KS ಮೇನ್ಸ್ ಕ್ಲಿಯರ್ ಆಗಿ, ಇಂಟರ್ವ್ಯೂ ಸೆಲೆಕ್ಟ್ ಆಗಿ ಕ್ಲಿಯರ್ ಆಯ್ತು. ಸೊ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಯು ಹ್ಯಾವ್ ಟು ಗ್ರಾಬ್ ಎವ್ರಿ ಅಪರ್ಚುನಿಟಿ. ವಿ ಡೋಂಟ್ ನೋ ಎಲ್ಲಿ ಯಾವ್ದು ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಪರ್ಚುನಿಟಿ ಮಾತ್ರ ಮಿಸ್ ಮಾಡ್ಕೊಬಾರ್ದು, ಎನಿ ಅಪರ್ಚುನಿಟಿ. ಸೊ ಯು ಕ್ಯಾನ್ ಆಲ್ಸೋ ಡೂ ದಟ್. ಓಕೆ, ಬಟ್ ಫಾರ್ ದಟ್ ದ ಫಸ್ಟ್ ಥಿಂಗ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್ ಆಫ್ ದಿ ಎಕ್ಸಾಮ್, UPSC ಎಕ್ಸಾಮ್. ಸೊ ಐ ಪ್ರೆಸ್ಯೂಮ್ ದಟ್ you all know KPSC syllabus. Okay, I presume that because ನೀವು ಆಲ್ರೆಡಿ ಓದ್ತಿದ್ದೀರಾ, ಸಿಲೆಬಸ್ ಗೊತ್ತಿರುತ್ತೆ. How many of you don't know your syllabus? So ಎಲ್ರಿಗೂ ಗೊತ್ತಲ್ವಾ? ಎಷ್ಟು ಜನಕ್ಕೆ ಗೊತ್ತು? ಎಲ್ರು ಕೈ ಎತ್ತಿಲ್ಲ. ಇನ್ ಬಿಟ್ವೀನ್ ಏನದು, ಗ್ರೇ ಏರಿಯಾನಾ? ಅರ್ಧಂಬರ್ಧ ಗೊತ್ತು ಅಂತ. Okay, why I am telling this is, syllabus is very important. It should be your Bible. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಅಷ್ಟು ಸ್ಟ್ರೀಮ್ ಲೈನ್ಡ್ ಆಗಿ ಓದೋದು ಆಗ್ತಿರ್ಲಿಲ್ಲ. ಓಕೆ, ವೆನ್ ಐ ಗಾಟ್ ಟು ನೋ ಅಬೌಟ್ ಹೌ ಟು ಸ್ಟ್ರಾಟಜೈಸ್, ಹೆಂಗ್ ಓದ್ಬೇಕು ಫಾರ್ ಪ್ರಿಲಿಮ್ಸ್, ಫಾರ್ ಮೇನ್ಸ್, ಏನ್ ಯುನೀಕ್ ಆಗಿ ಏನ್ ಮಾಡ್ಬೇಕು, ವಾಟ್ ಇಸ್ ದ ಡಿಮ್ಯಾಂಡ್ ಅಂತ ಗೊತ್ತಾದಾಗ, ಸೊ ಸಿಲೆಬಸ್ ತುಂಬಾ ಹಾಕೊಂತೀನಿ. ಓಕೆ, ರಾತ್ರಿ ಎಬ್ರಿಸ್ಬಿಟ್ಟು, ಓಕೆ ಗವರ್ನೆನ್ಸ್ ಅಲ್ಲಿ ಯಾವ್ಯಾವ ಸಿಲೆಬಸ್ ಬರುತ್ತೆ ಅಂತ ಕೇಳಿದ್ರೆ ಹೇಳ್ಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಸಿಲೆಬಸ್ ಇದೆ, ಓಕೆ GS2 ಏನ್ ಸಿಲೆಬಸ್ ಇದೆ. ಇಫ್ ನಾಟ್ ವರ್ಡ್ ಬೈ ವರ್ಡ್, ಯು ಶುಡ್ ನೋ ವಾಟ್ ಇಸ್ ದ ಸಿಲೆಬಸ್ ಕನ್ಸೆಪ್ಚುಯಲಿ. ಓಕೆ, ಸಿಲೆಬಸ್ ಇಂದನೇ ಅಲ್ವಾ ಕ್ವಶನ್ಸ್ ಬರೋದು. ಸೊ ಹಾಗಾಗಿ ಸಿಲೆಬಸ್ ಬುಕ್ಸ್ ಮೇ ಬಿ ನಿಮ್ಗೆ ಬುಕ್ಸ್ ಎಷ್ಟೇ ಓದ್ಬೋದು, ಎವ್ರಿ ಬುಕ್ ಅಲ್ಲಿ ಸಿಲೆಬಸ್ ಡಿಮ್ಯಾಂಡ್ ಮಾಡೋದು ಸ್ವಲ್ಪನೇ ಇರ್ಬೋದು. ಓಕೆ, ಹಾಗಾಗಿ ಸಿಲೆಬಸ್ ಗೊತ್ತಿರ್ಬೇಕು ನಿಮ್ಗೆ. ಐ ಪ್ರಿಸ್ಯೂಮ್ ದಟ್ KPSC ಸಿಲೆಬಸ್ ಎವ್ರಿಬಡಿ ನೋಸ್. ಓಕೆ, ಪ್ರಿಲಿಮ್ಸ್ ಅಂಡ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್ ಅಂಡ್ UPSC. ಓಕೆ, UPSC ಮತ್ತೆ KPSC ಇದು ಏನ್ ಪ್ಯಾಟರ್ನ್ ಇದೆ. ಫಾರ್ ಎಕ್ಸಾಂಪಲ್, there are certain changes in UPSC and KPSC examination pattern. I hope all of you know that. UPSC prelims ಮತ್ತೆ both prelims and mains ಅಲ್ಲಿ, prelims ಅಲ್ಲಿ ಇಲ್ಲಿ 2 ಪೇಪರ್ ಇರುತ್ತೆ ಗೊತ್ತಲ್ವಾ. Both are competitive in nature, like they will use both the papers for cut off to determine cut off. But UPSC there is only one paper, GS paper. Okay, second paper is completely qualified paper. Just you have to take 66 marks out of 200, that is CSAT. KPSC li 2 paper ide. Okay, and there is certain changes in Karnataka current affairs, Karnataka history, Karnataka geography, which is asked in first paper of KPSC prelims. ಅದು ಆ ತರನೇ ಬರಲ್ಲ, ಲೈಕ್ ಅದ್ಯಾವುದು ಕನ್ಸಿಡರ್ ಆಗಲ್ಲ UPSC. ಇಟ್ಸ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ ಆ ತರ ಬರುತ್ತೆ. ಕರ್ನಾಟಕದ ಏನೇ ಬಂದ್ರು ಓವರ್ ಆಲ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ವಿಜಯನಗರ ಬಗ್ಗೆ ಕೇಳ್ಬೋದು, ಹಂಗಂತ ಕರ್ನಾಟಕ ಹಿಸ್ಟ್ರಿನ ಸ್ಪೆಸಿಫಿಕ್ ಆಗಿ ಕೇಳಲ್ಲ UPSC ಲಿ. ಆಯ್ತಾ, ದೇರ್ ಆರ್ ಸರ್ಟನ್ ಚೇಂಜಸ್
ಅಂಡ್ ಇವನ್ ಮೆಂಟಲ್ ಅಬಿಲಿಟಿ ಇಲ್ಲಿದೆ, ಅಲ್ಲಿ ಸಿ ಸ್ಯಾಟ್ ಸಪರೇಟ್ ಪೇಪರ್ ಇದೆ. ಬಟ್ ಇಲ್ಲಿ ಕೇಳೋ ಮೆಂಟಲ್ ಅಬಿಲಿಟಿಗೂ ಅಲ್ಲಿ ಕೇಳೋ ಸಿ ಸ್ಯಾಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಓಕೆ, ಫಸ್ಟ್ ಪ್ರಿಲಿಮ್ಸ್ ಬಗ್ಗೆ ಮಾತಾಡೋದು, ಓಕೆನಾ, ದೆನ್ ಮೇನ್ಸ್. ಅಂಡ್ ಇದ್ರಲ್ಲಿ ಒಂದು ಡಿಸ್ಕ್ಲೈಮರ್ ಹೇಳ್ತೀನಿ, ಪ್ರಿಲಿಮ್ಸ್ ಮೇನ್ಸ್ ಯಾವತ್ತು ಡಿಫ್ರೆಂಟ್ ಅಲ್ಲ, ಓಕೆನಾ. ಪ್ರಿಲಿಮ್ಸ್ ಇದ್ ಮಾಡ್ಬೇಕು, ಮೇನ್ಸ್ ಇದ್ ಮಾಡ್ಬೇಕು, ಆತರ ಕಂಪ್ಲೀಟ್ ಕಟ್ ಆಫ್ ಮಾಡಕ್ ಹೋಗ್ಬಾರ್ದು ಇನ್ ಯುವರ್ ಪ್ರಿಪರೇಷನ್. ಇವನ್ ಇಫ್ ಇಟ್ ಇಸ್ ಫಾರ್ ಇವನ್ ಫಾರ್ ದಿ KPSC ಆಲ್ಸೋ ಇಂಟಿಗ್ರೇಟ್ ಮಾಡ್ಕೊಂಡು ಓದ್ಬೇಕು. ಓಕೆ, ನಾನು ಅದೇ ಐ ಯೂಸ್ ಟು ಡೂ ದ ಸೇಮ್ ಥಿಂಗ್. ಬಿಕಾಸ್ ಮೇನ್ಸ್ ಪ್ರಿಪರೇಷನ್ ಯಾರು ಚೆನ್ನಾಗಿ ಮಾಡ್ತಾರಲ್ಲ ಅವ್ರದ್ದು ಪ್ರಿಲಿಮ್ಸ್ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನಾನು ಪ್ರಿಲಿಮ್ಸ್ ಮಾತ್ರ ಓದ್ತೀನಿ, ಅಬ್ಜೆಕ್ಟಿವ್ ಟೈಪ್ ಮಾತ್ರ ಮಾಡ್ತೀನಿ, ಇದು ಪಾಸ್ ಆಗ್ಲಿ, ಆಮೇಲೆ ಮೇನ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಆನ್ಸರ್ ರೈಟಿಂಗ್ ಬರೆಯೋಣ. ದಿಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ಐ ಆಲ್ಸೋ ಡಿಡ್ ಇನ್ ದ ಬಿಗಿನಿಂಗ್, ಅಂಡ್ ಮೋಸ್ಟ್ ಆಫ್ ಅಸ್ ವಿಲ್ ಡೂ ದ ಸೇಮ್ ಮಿಸ್ಟೇಕ್. ಓಕೆ, ಬಿಕಾಸ್ ಎಲ್ಲ ಓದ್ಬಿಟ್ಟು ಬರೆಯೋಣ ಆನ್ಸರ್ ರೈಟಿಂಗ್ ಅಂತೀವಿ, ಮೇನ್ಸ್ ಆಮೇಲೆ ಓದೋಣ, ದಟ್ ವಿಲ್ ನಾಟ್ ಹ್ಯಾಪನ್. ಬಿಕಾಸ್ ಮೇನ್ಸ್ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಪ್ರಿಲಿಮ್ಸ್ ಪ್ರಿಪರೇಷನ್. ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ KPSCಗೂ UPSCಗೂ ಸಿಲೆಬಸ್ ಐ ಥಿಂಕ್ more than 50% I would say. Karnataka history, Karnataka geography, Karnataka current affairs. Eastern bitre, I think more than 70% syllabus is the same. Okay, Indian history, Indian geography, Indian economy, environment, science and technology. ಇನ್ನೇನಿದೆ ಅಷ್ಟೇ ಇದೆ. ಸಿಲೆಬಸ್ ಆಲ್ಮೋಸ್ಟ್ 70% ಮೇಲೆ, I would say 80% ಮೇಲೆ. If you go by the broader wording of the syllabus, it is more than 70% same. But the catch is the way the questions are asked in prelims is different from KPSC in UPSC. Okay na, KPSC li okay, analytical perspective, understanding perspective ಎರಡೂ ಕಡೆ ಬೇಕು. KPSC ಲೂ ಕೂಡ ಕಾನ್ಸೆಪ್ಟ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗೋದು. ಬಟ್ questions in UPSC will be more of analytical, direct rather than direct. They will twist. Okay, they will look ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಯು. ಆ ಕ್ವಶನ್ ಅಲ್ಲಿ ಅದೇ ಟಾಪಿಕ್ ಓದಿರ್ತೀವಿ ಬುಕ್ ಅಲ್ಲಿ, ಬಟ್ ಆನ್ಸರ್ ಮಾಡಕ್ ಹೋದಾಗ ವಿ ಮೇ ನಾಟ್ ಏಬಲ್ ಟು ಆನ್ಸರ್. ಸೊ ಇಲ್ಲಿ ಓದ್ಬೇಕಾದ್ರೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕಬಿಲಿಟಿ ಆಫ್ ದಿ ಕಾನ್ಸೆಪ್ಟ್, ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವಿ ನೋ ರೆಪೋ ರೇಟ್ ಗೊತ್ತು, ಎಕಾನಮಿಲಿ ಗೊತ್ತಲ್ವಾ, ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಗೊತ್ತು, GDP ಅಂದ್ರೆ ಏನು ಅಂತ ಗೊತ್ತು. ಡೈರೆಕ್ಟ್ ಆಗಿ ಇನ್ಫ್ಲೇಷನ್ ಡೈರೆಕ್ಟ್ ಕ್ವಶನ್ ಬರಲ್ಲ ಯೂಶುವಲಿ. ದೇ ವಿಲ್ ಕನೆಕ್ಟ್ ಇಟ್ ಟು ಸಮ್ ಅದರ್ ಥಿಂಗ್. So they expect us to know the impact of it, application of the whatever I said. Okay, ಹಾಗಾಗಿ UPSC li ಕೇಳೋ ಕ್ವಶನ್ ಸ್ವಲ್ಪ ಮೋರ್ ಬ್ರಾಡರ್ ಅಂಡ್ ಡೀಪರ್ ಇರುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲೇ ಓದ್ಬೇಕು. ಓಕೆನಾ, ಇಫ್ ಯು ಸಿ ದ ಕ್ವಶನ್ ಪೇಪರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಈಗ ಕ್ವಶನ್ ಪೇಪರ್ ಅನ್ನು ಒಂದೊಂದೇ ಕ್ವಶನ್ ತಗೊಂಡು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಯು ಹ್ಯಾವ್ ಟು ಸಿ ದ ಕ್ವಶನ್ ಪೇಪರ್. ಓಕೆ, ಫಸ್ಟ್ ಸಿಲೆಬಸ್ ಅಂಡ್ ದೆನ್ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓಕೆ, ಡೈರೆಕ್ಟ್ ಕ್ವಶನ್ ಕೂಡ ಇರ್ತವೆ, ಫ್ಯಾಕ್ಚುಯಲ್ ಕ್ವಶನ್ ಕೂಡ ಇರ್ತವೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ ಆನ್ಸರ್ ನ ಅರೈವ್ ಮಾಡುವಂತದ್ದು ಜಾಸ್ತಿ ಇಲ್ಲಿರುತ್ತೆ. ಬಿಕಾಸ್ ಐ ರೋಟ್ ಪ್ರಿಲಿಮ್ಸ್ ಆಲ್ಸೋ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡಿದ್ದೆ. ಓಕೆ, ನಾನು ಹೇಳದ್ನಲ್ಲ ಏನ್ ಡಿಮ್ಯಾಂಡ್ ಅಂತ. ಫಸ್ಟ್ ಥಿಂಗ್ ಐ ಡಿಡ್ ಟು ರೈಟ್ ಟು ಪ್ರಿಲಿಮ್ಸ್ KPSC ಪ್ರಿಲಿಮ್ಸ್ ಇನ್ 2020 ಆಗಸ್ಟ್ ಇಸ್ ಒಂದು ಬುಕ್ಲೆಟ್ ತಗೊಂಡ್ಬಂದೆ. ಪ್ರೀವಿಯಸ್ ಇಯರ್ ಆಲ್ ಕ್ವಶನ್ ಪೇಪರ್ದು ಒಂದು ಕಂಪೈಲ್ ಮಾಡಿ ಬುಕ್ಲೆಟ್ ತಗೊಂಡ್ಬಂದು ಇಟ್ಕೊಂಡೆ. ಬಿಕಾಸ್ ಗೊತ್ತಾಗುತ್ತೆ ಅವಾಗ ನಿಮ್ಗೆ ಹೆಂಗ್ ಓದ್ಬೇಕು ಅಂತ ಗೊತ್ತಾಗುತ್ತೆ. ದೆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ವಾಟ್ ಇಸ್ ದ ಡಿಮ್ಯಾಂಡ್. ಓಕೆ, ವಾಟ್ ಎವರ್ ದ ಸ್ವಲ್ಪ ಫ್ಯಾಕ್ಚುಯಲ್ ಜಾಸ್ತಿ ಬೇಕಿತ್ತು. ಫಾರ್ ಎಕ್ಸಾಂಪಲ್ ಅವಾರ್ಡ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ರು. ಓಕೆ, ಅಂಡ್ ನಂಬರ್ಸ್ ಎಲ್ಲ ಇರ್ತಿತ್ತು. ಐ ವುಡ್ ಟೆಲ್ ಯು, ಕರ್ನಾಟಕ ಬಜೆಟ್ ಓದ್ಬೇಕಾದ್ರೆ ಓಕೆ ನಂಬರ್ ನೋಡ್ಕೊಂಡ್ಬಿಟ್ರೆ ನಾ ಯಾಕೆ ಕೇಳಿದ್ರು ಕೇಳ್ಬೋದು ಅಂತ ನೋಡ್ಕೊಂಡು ಹೋಗಿದೆ, ಬಂದ್ಬಿಡ್ತು ಎಕ್ಸಾಮ್ ಅಲ್ಲಿ ಎಕ್ಸಾಕ್ಟ್ ನಂಬರ್. ಲೈಕ್ ಒಂದ್ 5,000 6,000 ಕ್ರೋರ್ಸ್ ವೇರಿಯೇಷನ್ ಅಲ್ಲಿ ಒಂದ್ 4 ನಂಬರ್ ಕೊಟ್ಟಿದ್ರು. ಓಕೆ, ಆ ತರ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ನೋಡಿದಾಗ. ಆ ತರ ನೀವು UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನೋಡ್ಬೇಕು. ಆ ಕ್ವಶನ್ ಪೇಪರ್ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ನಾನು ಓದಿದ್ದೀನಿ, ಓಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಿದ್ದೀನಿ, ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಓದಿದ್ದೀನಿ, ಜುಡಿಷಿಯಲ್ ರಿವ್ಯೂ ಬಗ್ಗೆ ಓದಿದ್ದೀನಿ, ಬಟ್ ಕ್ಯಾನ್ ಐ ಆನ್ಸರ್ ದಿಸ್ ಕ್ವಶನ್? ಎಷ್ಟೇ ಓದಿದ್ರು ಆ ಟೈಮಲ್ಲಿ ಆನ್ಸರ್ ಮಾಡಕ್ಕಾಗಲ್ಲ. ಓಕೆ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಆ ಕ್ವಶನ್, ಆ ಲ್ಯಾಂಗ್ವೇಜು, ಆ ಫ್ಲೋ, UPSC ಒಂದು ಲ್ಯಾಂಗ್ವೇಜ್ ಇದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು ನೀವು ಕ್ವಶನ್ ಪೇಪರ್ ಮಾಡಿ. ಸೊ ಯು ಹ್ಯಾವ್ ಟು ಕ್ವಶನ್ ಪೇಪರ್ ನ ಮೊರೆ ಹೋಗ್ಬೇಕು ಎಲ್ರು. ಓಕೆ, ರಾದರ್ ದನ್ ಎನಿ ಎಷ್ಟೇ ಬೇರೆ ನೀವು ನೋಡ್ಬೋದು, ಯೂಟ್ಯೂಬ್ ನೋಡ್ಬೋದು, ಕ್ಲಾಸ್ ಕೇಳ್ಬೋದು, ಬಟ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಆನ್ ಯುವರ್ ಓನ್ ಅಲ್ಲ, ಅದು ಇಟ್ ವಿಲ್ ಮೇಕ್ ಸಮ್ ವಾಟ್ ಯು ವಿಲ್ ಸ್ಟ್ಯಾಂಡ್ ಔಟ್ ಡಿಫ್ರೆಂಟ್ಲಿ. ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದ್ ಮಾಡಿದಾಗ. ಸೊ ಕ್ವಶನ್ ಪೇಪರ್ ನೋಡಿ. ಓಕೆ, ಪಾಲಿಟಿ, ಎಕಾನಮಿ, ಎನ್ವಿರಾನ್ಮೆಂಟ್ ಎಲ್ಲ ಕ್ವಶನ್ ಅಷ್ಟೇ, ಸಮ್ ಡೈರೆಕ್ಟ್ ಇರುತ್ತೆ, ಸಮ್ ಅಪ್ಲೈಡ್ ಇರುತ್ತೆ. ಸೊ ಆತರ ಕ್ವಶನ್ ಪೇಪರ್ ನೋಡಿದಾಗ ಯು ವಿಲ್ ಫೀಲ್ ಮೋರ್ ಕಾನ್ಫಿಡೆಂಟ್. ಅದು
ಎಕ್ಸಾಮ್ ಕ್ವಶನ್ ಪೇಪರೇ ನೋಡ್ಬೇಕು ಫಸ್ಟ್. ಓಕೆ, ಅಕಾಡೆಮಿದು ಕ್ವಶನ್ಸ್ ಟೆಸ್ಟ್ ಸೀರೀಸ್ ನ ಜೆನ್ಯೂನ್ ಆಗಿ ಮಾಡ್ಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್, ಯು ಹ್ಯಾವ್ ಟು ಕವರ್ ದ ಸಿಲೆಬಸ್. ಆಯ್ತಾ, ನಾನು ಯಾವ ಒಂದ್ ಟೆಸ್ಟ್ ಸ್ಕಿಪ್ ಮಾಡ್ತಿರ್ಲಿಲ್ಲ ಕ್ಲಾಸ್ ಟೈಮ್ ಅಲ್ಲಿ. ಏನ್ ಸಿಲೆಬಸ್ ಕೊಡ್ತಿದ್ರು, ಏನ್ ಟೆಸ್ಟ್ ಇರ್ತಿದ್ರು, ಎಲ್ಲ ಟೆಸ್ಟ್ ಬರೀತಿದ್ದೆ. ದ ಓನ್ಲಿ ಗೋಲ್ ಇಸ್ ಅಟ್ಲೀಸ್ಟ್ 3 ಅಲ್ಲಿ ಇರ್ಬೇಕು ಮೇಲ್ಗಡೆ, ಅಟ್ಲೀಸ್ಟ್ 5 ಅಲ್ಲಿ ಇರ್ಬೇಕು ಅಂತ. ಸಮ್ಟೈಮ್ಸ್ ಆಗ್ತಿರಲ್ಲ, ದಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಐ ಶುಡ್ ಬಿ ಇನ್ ದ ಟಾಪ್ ಅಂತ ಅದನ್ನ ಮಾಡ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ನಾಟ್ ಮಿಸ್ ಕ್ವಶನ್ ಪೇಪರ್ಸ್. ಓಕೆ, ಹೂ ಇಸ್ ದ ಬೆಸ್ಟ್ ಗೈಡ್ ಟು ಯು? ಕ್ವಶನ್ ಪೇಪರ್ಸ್. UPSC ಇಸ್ ದ ಬೆಸ್ಟ್ ಗೈಡ್ ಫಾರ್ ಯು, ಸಿಲೆಬಸ್ ಅಂಡ್ ಕ್ವಶನ್ ಪೇಪರ್. ಅಂಡ್ ಅದಕ್ಕೆ ಏನ್ ಬೇಕು ಎಕ್ಸ್ಟ್ರಾ ಮಾಡಿ, ಯಾವ್ದು ಟಾಪರ್ ವಿಡಿಯೋಸ್ ನೋಡ್ಬೋದು, ಟಾಪರ್ ಕಾಪಿ ನೋಡ್ಬೋದು, ಮೆಂಟರ್ ಹತ್ರ ಕೇಳ್ಕೊಬೇಕು, ಕ್ವಶನ್ ಆನ್ಸರ್ ರೈಟಿಂಗ್ ಮಾಡಬೇಕು, ಅದೆಲ್ಲ ನೆಕ್ಸ್ಟ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ದ ಥೀಮ್ ಬೇಸಿಕ್ ಇಸ್ ಫಸ್ಟ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಈಗ ಏನಿರ್ತಾರೆ ಇಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ ಇದೆ, ಅಲ್ಲೂ ಸೇಮ್ ಇರುತ್ತೆ ಅನ್ಕೊಬಹುದು ನೀವು. ಬಟ್ ನೋ, ಇಟ್ಸ್ ಡಿಫ್ರೆಂಟ್. KPSC 30 ಕ್ವಶನ್ಸ್, ಐ ಥಿಂಕ್ 30 ಕ್ವಶನ್ಸ್ ಅಲ್ವಾ ಮೆಂಟಲ್ ಅಬಿಲಿಟಿಗೂ UPSC ಮೆಂಟಲ್ ಅಬಿಲಿಟಿಗೂ ಡಿಫ್ರೆಂಟ್ ಇದೆ. ಬಿಕಾಸ್ ನೌ ಐ ಥಿಂಕ್ ಫ್ರಮ್ ಲಾಸ್ಟ್ 3 years, particularly this year, CSAT is the deciding factor. Okay, GS, not GS. CSAT is eliminating major chunk of the aspirants. Okay, it has been difficult to cross that minimum qualification mark also, 33%, 66 marks. So it requires extra effort. In fact, I would say throughout a year effect, throughout year effort. ನಾವೇನ್ ಮಾಡ್ತಿದ್ವಿ, GS ಗೆ ಫುಲ್ ಫೋಕಸ್ ಮಾಡ್ತೀವಿ ಅಲ್ವಾ? GS ಅದ್ರಲ್ಲಿ ಕಟ್ ಆಫ್ ಅದ್ರಲ್ಲಿ ಅಲ್ವಾ ಡಿಸೈಡ್ ಆಗೋದು. ಐ ಹ್ಯಾವ್ ಟು ಸ್ಕೋರ್ ಮೋರ್ ಇನ್ ದ GS ಅಂತ. ಬಟ್ ನೋ, ಸೇಮ್ ಹೆಂಗ್ GS ಮಾಡ್ತೀವಿ ಆ ತರ CSAT ಮಾಡ್ಬೇಕು. ಲಾಸ್ಟ್ 30 days ಅಲ್ಲಿ 60 days ಅಲ್ಲಿ ಐ ವಿಲ್ ನೋ ದ ಶಾರ್ಟ್ ಕಟ್ಸ್, ಐ ವಿಲ್ ನೋ ದ ಫಾರ್ಮುಲಾ, ನನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರೆ ಜಸ್ಟ್ ಪಾಸ್ ಆಗ್ಬೋದು, ಬಟ್ ಗ್ಯಾರಂಟಿ ಹೇಳಕ್ಕಾಗಲ್ಲ. ಸೊ CSAT ಇನ್ UPSC ಇಸ್ ಅ ಸ್ಕಿಲ್. ಯು ಹ್ಯಾವ್ ಟು ಬಿಲ್ಡ್ ಸ್ಕಿಲ್. ಈಗ ನಾನು ಫಾರ್ ಎಕ್ಸಾಂಪಲ್ ಈ ಕಾರ್ಪೆಂಟರ್ ಆಗ್ಬೇಕು, ಐ ಹ್ಯಾವ್ ಟು ಕ್ರಾಫ್ಟ್ ದಿಸ್ ವುಡ್ ಅಂದಾಗ ಓದ್ಬಿಟ್ಟು 1-2 ದಿನ ಮಾಡ್ಬಿಟ್ಟು ಮಾಡಕ್ಕಾಗಲ್ಲ. ವೆನ್ ಐ ಡೂ ಇಟ್ ಡೈಲಿ ಫಾರ್ ಹೋಲ್ ಲಾಂಗ್ ಟೈಮ್ ಮಾಡಿದಾಗ ಅದ್ ಬರುತ್ತೆ ನನಗೆ. ಓಕೆ, ಸ್ವಿಮ್ಮಿಂಗ್ ಫಾರ್ ಎಕ್ಸಾಂಪಲ್, ಸ್ವಿಮ್ಮಿಂಗ್ ಕಲಿಬಹುದು, ಒಂದು 15 ದಿವಸ, ತಿಂಗಳಲ್ಲಿ, ವಾರದಲ್ಲಿ ಕಲಿಬಹುದು. ಬಟ್ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ದೊಡ್ಡ ಆಳ ಇರೋ ಜಾಗದಲ್ಲಿ ಸ್ವಿಮ್ ಮಾಡಕ್ ಆಗಲ್ಲ, ಡಿಫಿಕಲ್ಟ್ ಇರುತ್ತೆ. ಡೈಲಿ ಸ್ವಲ್ಪ 10 ನಿಮಿಷ 15 ನಿಮಿಷ ಮಾಡಿ ವಿಲ್ ಬಿಕಮ್ ಎಕ್ಸ್ಪರ್ಟ್. ಸೊ ದಟ್ ಇಸ್ ಸ್ಕಿಲ್. ಐ ವುಡ್ ಸೇ ಫೇಸಿಂಗ್ CSAT is also a skill. ನೀವು ಡೈಲಿ ಅರ್ಧ ಗಂಟೆ ಮಾಡಿ, 1 ಗಂಟೆ ಮಾಡಿ, ಬಟ್ ಡೈಲಿ ಮಾಡ್ಬೇಕು. ಬಿಕಾಸ್ ಏನೇ ಓದ್ಬಿಟ್ಟು GS ಅಲ್ಲಿ 100-110 ತಗೊಂಡು CSAT ಆಗಿಲ್ಲ ಅಂದ್ರೆ ಇಟ್ ಹರ್ಟ್ಸ್ ಮೋರ್. GS ಅಲ್ಲಿ ಕಡಿಮೆ ಬರ್ತಿದೆ, ಓಕೆ, ನನ್ನ ಪ್ರಿಪರೇಷನ್ ಚೆನ್ನಾಗಿಲ್ಲ, ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ದಟ್ ಈಸ್ ಓಕೆ. ಬಟ್ ಬಿಕಾಸ್ ಆಫ್ CSAT ಆಚೆ ಬಂದಾಗ ಇಟ್ ವಿಲ್ ಹರ್ಟ್ ಮೋರ್. ಸೊ ಹಾಗಾಗಿ UPSC ಪ್ರಿಪರೇಷನ್ಗೆ ದಿಸ್ ಇಸ್ ಅ ಪ್ರೀ ರಿಕ್ವಿಸಿಟ್. ಆಯ್ತಾ? ಡಿಫಿಕಲ್ಟಿ ಲೆವೆಲ್ ತುಂಬಾ ಆಗಿದೆ. ಈಸಿ ಕೊಡ್ಬೋದು, ಡಿಫಿಕಲ್ಟಿ ಕೊಡ್ಬೋದು. ವಿ ವಿಲ್ ಪ್ರಿಪೇರ್ ಫಾರ್ ಮೋಸ್ಟ್ ಡಿಫಿಕಲ್ಟ್ ಪೇಪರ್. ಆಯ್ತಾ? ಸೊ ಪ್ರಿಲಿಮ್ಸ್ಗೆ CSAT ವೆರಿ ಇಂಪಾರ್ಟೆಂಟ್ ಮಾಡಬೇಕು. ಅಂಡ್ GS ಇದೆಯಲ್ಲ, GS ಪೇಪರ್, ಅಲ್ಲಿ ಸ್ವಲ್ಪ ಕ್ವಶನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ದೋ ದ ಸಿಲೆಬಸ್ ಈ ಸೇಮ್, ಸ್ಲೈಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ದಟ್ ಈಸ್ ನಾಟ್ ತುಂಬಾ ಬೇರೆ ಎಲ್ಲ ಕೊಟ್ಬಿಡ್ತಾರೆ ಅಂತ ಏನಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ UPSC ಇಲ್ಲಿ ಮೋರ್ ರಿಲೆವೆಂಟ್ ಆಗಿ ಕೊಡ್ತಾರೆ. ಓಕೆ, ಕ್ವಶನ್ಸ್ ಸ್ವಲ್ಪ ರಿಲೆವೆಂಟ್ ಆಗಿರುತ್ತೆ. ತುಂಬಾ ಆ ಕಡೆ ಈ ಕಡೆ ಎಲ್ಲ ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ, ಗೊತ್ತಿಲ್ಲದಿರೋ ಕ್ವಶನ್ಸ್ ಇರುತ್ತೆ. ಬಟ್ ವಾಟ್ ಎವರ್ ದೇ ಆಸ್ಕ್ ಫ್ರಮ್ ಬೇಸಿಕ್ ಸಬ್ಜೆಕ್ಟ್, ದಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಟು ಸಾಲ್ವ್. ಓಕೆ, ಖುಷಿ ಆಗುತ್ತೆ ಸಾಲ್ವ್ ಮಾಡೋದಕ್ಕೆ. ಲೈಕ್ ಒಂಥರ ಇಂಟ್ರೆಸ್ಟ್ ಬರುತ್ತೆ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಕ್ಕೆ. ಈಗ ಜಸ್ಟ್ ಡೈರೆಕ್ಟ್ ಆಗಿ ಎಷ್ಟು ಈ ಸ್ಕೀಮ್ದು ಅಲೋಕೇಶನ್ ಎಷ್ಟು ಅಂತ ಕೇಳ್ಬಿಟ್ರೆ ದರ್ ಇಸ್ ನಥಿಂಗ್ ಇನ್ ಇಟ್. ನಾನು ಓದಿ ನೆನ್ಪಿಟ್ಕೊಂಡ್ರೆ ಮುಗ್ದೋಯ್ತು, ಇಲ್ಲ ನೆನ್ಪು ಬರ್ಲಿಲ್ಲ ಅಂದ್ರೆ ಹೋಯ್ತು. ಬಟ್ ಅದನ್ನೇ ಸ್ವಲ್ಪ ಚೆನ್ನಾಗಿ ಕ್ವಶನ್ ಟ್ವಿಸ್ಟ್ ಮಾಡಿ ನಮ್ಮ ಮೈಂಡ್ ಕೆಲಸ ಕೊಟ್ಟಾಗ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಮ್ ಅಲ್ಲಿ. ಆಯ್ತಾ? ಸೊ UPSC ಪ್ರಿಲಿಮ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇಫ್ ಯು ಟೇಕ್ ದ ಪ್ರಿಪರೇಷನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರಿಪರೇಷನ್ ಕೂಡ ಇಂಟ್ರೆಸ್ಟ್ ಆಗಿ ಖುಷಿಯಿಂದ ಮಾಡ್ಬೇಕು. ಏನೇನ್ ಬೇಕು ಅದನ್ನ ಒಂಥರ ಡೈಲಿ ಒಂಥರ ಇನೋವೇಷನ್ ಇನ್ವೆಂಟ್ ಮಾಡೋ ತರ ಇರ್ಬೇಕು. ಓಕೆ, ಸೊ ಲುಕ್ ಅಟ್ ದಿ ಕ್ವಶನ್ ಪೇಪರ್, ಸಿಲೆಬಸ್, ಅಂಡ್ ಡಿಸೈಡ್ ವಿಚ್ ಟಾಪಿಕ್ ವಿಚ್ ಇಸ್ ಆಲ್ರೆಡಿ ಕವರ್ಡ್ ಇನ್ ಯುವರ್ KPSC ಪ್ರಿಪರೇಷನ್. ಓಕೆ, ಅದನ್ನ ಮತ್ತೆ ಓದೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಯಾವ್ದು ಇಲ್ವಲ್ಲ ಅದನ್ನ ಫಸ್ಟ್ ಓದ್ಕೊಳ್ಳಿ. ಓಕೆ, ಯಾವ್ದನ್ನು ಕವರ್ ಮಾಡಿರಲ್ಲ ಅದನ್ನ ಓದ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಯು ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ಓಕೆನಾ? ದಿಸ್ ಇಸ್ ಅಬೌಟ್ ಪ್ರಿಲಿಮ್ಸ್. ಅಂಡ್ ವಿಲ್ ಕಮ್ ಟು ದ ಮೇನ್ಸ್. ಮೇನ್ಸ್ ಬಂದಾಗ ಅಗೈನ್ ಐ ವುಡ್ ಟೆಲ್ majority of the syllabus is overlapping. There is nothing change UPSC ಗೂ ಮತ್ತೆ KPSC ಗೂ. But yet there are certain additional subject in UPSC. Okay,
ಫಾರ್ ಎಕ್ಸಾಂಪಲ್ ವರ್ಲ್ಡ್ ಹಿಸ್ಟ್ರಿ ಅಂತ ಇದೆ ಅಲ್ವಾ, ಸೆಕ್ಯೂರಿಟಿ ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಐ ಥಿಂಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. KPSC ನಾನು ನೋಡಿಲ್ಲ. ಇನ್ಫ್ಯಾಕ್ಟ್ ಐ ವುಡ್ ಟೆಲ್ ಒನ್ ಥಿಂಗ್ ಬಿಫೋರ್, ನನಗೆ ಅಷ್ಟು KPSC ಬಗ್ಗೆ ಸಡನ್ ಆಗಿ ಕೇಳಿದ್ರೆ ಗೊತ್ತಿಲ್ಲ. ತುಂಬಾ ಸಿಲೆಬಸ್ ಆಗಿರ್ಬೋದು, ಯಾವ ಬುಕ್ ಓದ್ಬೇಕು ಅಷ್ಟೊಂದೆಲ್ಲ ಗೊತ್ತಿಲ್ಲ ನನಗೆ, ಬಿಕಾಸ್ ನಾನು ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಮಾಡಿಲ್ಲ. ಸೊ ಹಂಗಾಗಿ UPSC ಓಕೆ, ಐ ಕುಡ್ ಆನ್ಸರ್ ಮಚ್ ಆಫ್ ಥಿಂಗ್, ಬಟ್ KPSC ಅಷ್ಟು ಐಡಿಯಾ ಇಲ್ಲ. ಬಟ್ ಬೇಸಿಕ್ ಏನೇನ್ ಬೇಕು ಅಷ್ಟು ಮಾತ್ರ ಮಾಡಿದ್ದೆ. ಓಕೆ, ಐ ಡೋಂಟ್ ನೋ ವೆದರ್ ಸೆಕ್ಯೂರಿಟಿ ಇಲ್ಲ ಅನ್ಕೊಂತೀನಿ. ಇಂಟರ್ನಲ್ ಸೆಕ್ಯೂರಿಟಿ, ನೆಕ್ಸಲಿಸಮ್, ಟೆರರಿಸಮ್ ಇದೆಲ್ಲ ಇದೆಯಾ? ಓಕೆ, ಸೊ ಅದು ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಇದೆ ಪೇಪರ್ 3 ಅಲ್ಲಿ, GS 3 ಅಲ್ಲಿ. ಓಕೆ, GS 3 ಅಲ್ಲಿ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಆಫ್ಟರ್ ಎಕಾನಮಿ ಮೋಸ್ಟ್ ಸಿಗ್ನಿಫಿಕೆಂಟ್ ಪಾರ್ಟ್ ಇಸ್ ಸೆಕ್ಯೂರಿಟಿ ಎಕ್ಸ್ಟ್ರಾ ಇದೆ. ಅಂಡ್ ದೆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆಯಾ KPSC ಅಲ್ಲಿ? ಸಮ್ ಡಿಸಾಸ್ಟರ್ ಬಗ್ಗೆ ಸಿಲೆಬಸ್ ನೋಡಿದೆ, ಬಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿದೆ. ಓಕೆ, ಅಂಡ್ ಸೊಸೈಟಿ ಸ್ವಲ್ಪ ಡಿಫ್ರೆಂಟ್ ಇದೆ. ಐ ವುಡ್ ಟೆಲ್ ಅಬೌಟ್ ಡೀಟೇಲ್ ಆಗಿ ಹೇಳ್ತೀನಿ ಹೇಗಿದೆ ಅನ್ಬಿಟ್ಟು ಸ್ವಲ್ಪ. ಸೊಸೈಟಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಕ್ಚುಲಿ KPSC ಜಾಸ್ತಿ ಇದೆ. ಒಂದ್ ಪೇಪರ್ ಅಲ್ಲಿ ಐ ಥಿಂಕ್ ಎಂಟೈರ್ ಒನ್ ಸೆಕ್ಷನ್ ಇಸ್ ಅಬೌಟ್ ಸೈನ್ಸ್, ನ್ಯಾಚುರಲ್ ಸೈನ್ಸ್, ಅಗ್ರಿಕಲ್ಚರಲ್ ಸೈನ್ಸ್, ಡಿಫ್ರೆಂಟ್ ಅರಿನಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಬಟ್ UPSC ಅದಕ್ಕಿಂತ ಕಡಿಮೆ ಇರುತ್ತೆ, ಬಟ್ ಮೋರ್ ಡೈನಮಿಕ್ ಆಗಿರುತ್ತೆ. ಓಕೆ, so there are certain additional subjects which you have to read in UPSC. At the same time UPSC preparation ಗೆ ಅಂತ ಬಂದಾಗ, ಎಕ್ಸಾಮ್ ಗೆ ಅಂತ ಬಂದಾಗ, ಇಲ್ಲೇ ನಾನು KPSC ಕೆಲವು ಓದಿರ್ತೀವಲ್ವಾ, ಅದೆಲ್ಲ ಅವಶ್ಯಕತೆ ಇರಲ್ಲ. KPSC ಎಕ್ಸಾಮ್ ಅದನ್ನ ಓದ್ಬೇಕು, ಮತ್ತೆ UPSC ಎಕ್ಸಾಮ್ ಗೆ ಅದನ್ನ ರಿವೈಸ್ ಮಾಡೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ಐ ವುಡ್ ಸೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದ್ರಲ್ಲಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಸಚ್ UPSC ಎಕ್ಸಾಮ್ ಅಲ್ಲಿ ಇಲ್ಲ. ಸೊ ಮತ್ತೆ ನೀವು ಅದನ್ನ ರಿವೈಸ್ ಮಾಡ್ಕೊಂಡು ಎಕ್ಸಾಮ್ ಹೋಗೋದ್ರಲ್ಲಿ ಯೂಸ್ ಇಲ್ಲ. ಸೊ ಏನ್ ಎಕ್ಸ್ಟ್ರಾ ಓದ್ಬೇಕು ಅಂಡ್ ಏನ್ ಬಿಡಬೇಕು ಎಕ್ಸಾಮ್ಗೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಸಿಲೆಬಸ್ ಕಾಪಿ ಇರುತ್ತೆ, ಯು ಹ್ಯಾವ್ ಟು ಡೀಟೈಲ್ ಆಗಿ ಅದನ್ನ ಯು ಹ್ಯಾವ್ ಟು ಗೋ ಥ್ರೂ ಇಟ್. ಓಕೆ, ನೆಕ್ಸ್ಟ್ ಫಸ್ಟ್ ಪೇಪರ್ ಇಸ್ ಎಸ್ಸೆ. UPSC ಅಂಡ್ KPSC ಬೋತ್ ಆರ್ ಸೇಮ್, ಬಟ್ ನಾನು ಕ್ವಶನ್ ಪೇಪರ್ ನೋಡಿದಾಗ ಅನ್ಸಿದ್ದು KPSC ಎಕ್ಸಾಮ್ ಅಲ್ಲಿ ರಿಲೇಟಿವ್ಲಿ ಮೋರ್ ಡೈರೆಕ್ಟ್ ಆಗಿರುತ್ತೆ. ನಾಟ್ ರಿಲೇಟಿವ್ಲಿ ಅಂತ ಹೇಳಂಗಿಲ್ಲ, ಮೋರ್ ಡೈರೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದ್ ಎಸ್ಸೆ ಬಂದು ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ. ಅನದರ್ ಒನ್ ಬಂದು ಐ ಥಿಂಕ್ ಸ್ಟೇಟ್ ರಿಲೇಟೆಡ್ ಒಂದು ಎಸ್ಸೆ ಇರುತ್ತೆ. ಓಕೆನಾ, ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇರ್ಬೋದು, ಅಬೌಟ್ ವುಮೆನ್ ಇಶ್ಯೂಸ್, ಎನ್ವಿರಾನ್ಮೆಂಟ್, ಲಾಸ್, ಏನೇನಾದ್ರು ರೂಲ್ಸ್ ಹೊಸ ಲಾ ಮಾಡೋದಿರ್ಬೋದು, ಡೈರೆಕ್ಟ್ ಆಗಿ ಕೇಳ್ತಾರೆ. ಕರೆಂಟ್ ಇವೆಂಟ್ಸ್ ಅಲ್ಲಿ ಬರೋ ಟಾಪಿಕ್ ನ ಸ್ವಲ್ಪ ಡೈರೆಕ್ಟ್ ಇರುತ್ತೆ. ಬಟ್ UPSC ಇಲ್ಲಿ ಓವರ್ ದ ಟೈಮ್ ದ ಪ್ಯಾಟರ್ನ್ ಇಸ್ ಚೇಂಜಿಂಗ್. ಇಟ್ ಇಸ್ ಬಿಕಮ್ ಮೋರ್ ಅಂಡ್ ಮೋರ್ ಫಿಲಾಸಫಿಕಲ್ ಎಸ್ಸೆ. ಓಕೆ, ಮೊದಲೆಲ್ಲ ಡೈರೆಕ್ಟ್ ಕೊಡ್ತಿದ್ರು, ಆಮೇಲೆ ಒಂದು ಅರ್ಧ ಡೈರೆಕ್ಟ್ ಇರ್ತಿತ್ತು 3-4 ಕ್ವಶನ್ಸ್ ಅಂಡ್ ಅನದರ್ 3-4 ಕ್ವಶನ್ಸ್ ಫಿಲಾಸಫಿಕಲ್ ಆಗಿರ್ತಿತ್ತು. ಬಟ್ ನೌ ಡೇಸ್ ಇವನ್ GS ಯಾವ್ದಾದ್ರು ಟಾಪಿಕ್ ಬಂದ್ರು ಕೂಡ ಅದು ಫಿಲಾಸಫಿಕಲ್ ಆಗಿರುತ್ತೆ. ಅಲ್ಲಿ ಡಿವಿಷನ್ ಇಲ್ಲ, ಇಂಟರ್ನ್ಯಾಷನಲ್ ನ್ಯಾಷನಲ್ ಆತರ ಏನಿಲ್ಲ. ದೇ ಕ್ಯಾನ್ ಆಸ್ಕ್ ಎನಿಥಿಂಗ್ ಅಂಡರ್ ದ ಸನ್ ಅಂತಾನೆ ಒಂದು ಎಸ್ಸೆ ಟಾಪಿಕ್ ಮಾಡ್ಬೋದು. ದಟ್ಸ್ ಹೌ ಇದು. ಫಾರ್ ಎಕ್ಸಾಂಪಲ್ ನೋಡಿ, ಲಾಸ್ಟ್ ಟೈಮ್ ಒಂದಿತ್ತು, there are better practices to best practices, open-ended essay. They'll just give quotes. Okay, KPSC ಅಲ್ಲಿ ಆತರ ಕ್ವಶನ್ ನೋಡಿಲ್ಲ ನಾನು. ಲಾಸ್ಟ್ ಇಯರ್ ನಾನು ಬರ್ದಾಗ ಯೂಶಲಿ 4 ಕೊಟ್ಟು ಒಂದೊಂದು ಆಪ್ಷನ್ ಕೊಡ್ತಾರೆ, 1 among the 4 ಬರೀಬೇಕು ಡಿಫ್ರೆಂಟ್ ಪಾರ್ಟ್ ಅಲ್ಲಿ. ಬಟ್ ಹೋದ್ಸಲ ಡೈರೆಕ್ಟ್ ಒಂದೇ ಕೊಟ್ಟಿದ್ರು. there was no options for essay. KPSC ಅದಕ್ಕೆ ಪ್ರಿಪೇರ್ ಆಗ್ಬೇಕು ನಾವು. ಬಟ್ UPSC ಆಪ್ಷನ್ ಇರುತ್ತೆ, ನೋ ಪ್ರಾಬ್ಲಮ್. ಬಟ್ 4 ಆಪ್ಷನ್ ಕನ್ಫ್ಯೂಸ್ ಆಗುತ್ತೆ, ಯಾವ ಸೆಲೆಕ್ಟ್ ಮಾಡೋದು. ಆಧಾರ್ಥ ಅದು ಚೆನ್ನಾಗಿದೆ ಅನ್ಸುತ್ತೆ, ಇನ್ನೊಂದ್ಸಲ ಇದನ್ನ ಹೋದಾಗ ಇದನ್ನ ಆನ್ಸರ್ ಮಾಡೋಣ ಅನ್ಸುತ್ತೆ. ಸೊ ಹಂಗಾಗಿ ಆ ಲೆವೆಲ್ ಅಲ್ಲಿ ಪ್ರಿಪರೇಷನ್ ಆಗ್ಬೇಕು. ಸೊ ವೈಲ್ ಯುವರ್ ಪ್ರಾಕ್ಟೀಸಿಂಗ್ ಆ ತರ ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಎಸ್ಸೆಗೆ ಅದನ್ನ ಓದ್ಬೇಕು, ಈ ಬುಕ್ ಓದ್ಬೇಕು ಅಂತ ಆ ತರ ಏನೂ ಇಲ್ಲ. UPSC ಯು ಹ್ಯಾವ್ ಟು ಜಸ್ಟ್ ಪ್ರಾಕ್ಟೀಸ್, ಸೆಲ್ಫ್ ಕರೆಕ್ಟ್ ಅಂಡ್ ಕರೆಕ್ಟ್ ಇಟ್ ಬೈ ಮೆಂಟರ್ಸ್. ದಟ್ಸ್ ಇಟ್. ಬರಿತಾ ಇರ್ಬೇಕು, ವಾರಕ್ಕೆ 15 ದಿವಸಕ್ಕೆ ಎಸ್ಸೆ ಬರಿತಾ ಇರೋದೇ ಎಸ್ಸೆ ಪ್ರಿಪರೇಷನ್. ಅಂಡ್ ಬರಿಬೇಕು ಅನ್ನೋ ಸೆನ್ಸ್ ಜಸ್ಟ್ ಅಷ್ಟಕ್ಕೆ ಬಿಡೋದಲ್ಲ, ಯು ಹ್ಯಾವ್ ಟು ಇಂಪ್ರೂವ್ ಎವ್ರಿ ವೀಕ್, ಎವ್ರಿ 50 days ಅಲ್ಲಿ ಇಂಪ್ರೂವ್ ಮಾಡ್ಬೇಕು. ಸೊ ನೀವು 6 months ಈ ತರ ಪ್ರಾಕ್ಟೀಸ್ ಮಾಡಿದ್ರೆ 6 months ಆದ್ಮೇಲೆ ಬರೆಯೋ ಎಸ್ಸೆನ ಫಸ್ಟ್ ಮಂತ್ ಬರೆದಿರೋ ಎಸ್ಸೆ ಕಂಪೇರ್ ಮಾಡಿ, ತುಂಬಾ ಲಾಟ್ ಆಫ್ ಚೇಂಜ್ ಇರುತ್ತೆ. ನೀವು ಹೊಸ ಪರ್ಸನಾಲಿಟಿನೇ ಬಂದ್ಬಿಟ್ಟಿರುತ್ತೆ ಎಸ್ಸೆ ರೈಟಿಂಗ್ ಅಲ್ಲಿ. ಸೊ ಇಟ್ಸ್ ಅನ್ ಆರ್ಟ್ ಆಫ್ ರೈಟಿಂಗ್. ಅದನ್ನ ಬರ್ದಿನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಡೈರೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ಫಿಲಾಸಫಿಕಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, a ship in harbor is safe, but that is not what ship is for. ಇದಕ್ಕೇನು ಸಿಲೆಬಸ್ ಇಲ್ಲ ಈ ಕ್ವಶನ್ಗೆ. ನಾನು ಈ ಪಾರ್ಟ್ ಅಲ್ಲಿ ಈ ಕ್ವಶನ್ ನೋಡ್ಕೊಂಡು ಇದಕ್ಕೆ ಅಂತ ಓದಕ್ ಯಾವ್ದು ಆಗಲ್ಲ. ಓಕೆ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬಿಟ್ಟು ಓಕೆ ಇದು ಸಿಲೆಬಸ್ಗೆ ಈ ಕ್ವಶನ್ ರೆಡಿ ಆಗೋಣ ಅಂತ ದಿಸ್ ನೋ ಸೋರ್ಸಸ್. ಇಟ್ ಇಸ್ ಅ ಕೋಟ್. ಸೊ ಯು ಹ್ಯಾವ್ ಟು
write a good answer for it. So essay basic understanding ಏನಂದ್ರೆ if a person reads first line to last line ನಮ್ಮ essay ಯಾರಾದ್ರೂ ಓದಿದ್ರೆ then essay is good ಅಂತ. ಬಿಕಾಸ್ 12-13 ಪೇಜ್ ಓದೋದು ತುಂಬಾ ಕಷ್ಟ. ಯಾರು ಏನು ಪ್ಲೇನ್ ಆಗಿ essay ಬರೆದ್ರೆ ಓದೋದು ಕಷ್ಟ. ಸಮಟೈಮ್ಸ್ ನಾನೇ essay ಬರೆದ್ಬಿಟ್ಟು ನಾನೇ ಓದೋ ಅರ್ಧಕ್ಕೆ ನಿಲ್ಸ್ಬಿಡ್ತಿದ್ದೆ, ಓದಕ್ ಆಗ್ತಿರ್ಲಿಲ್ಲ, ಬೋರ್ ಆಗುತ್ತೆ. ದೆನ್ ಅದರ್ ಪರ್ಸನ್ ರೀಡ್, ನಮ್ಮ essay ನಾವೇ ಓದಕ್ಕಾಗಿಲ್ಲ. ಸೊ ದ ಫಸ್ಟ್ ಬೇಸಿಕ್ ನೆಸೆಸಿಟಿ ಇಸ್ ಫಸ್ಟ್ ನಮ್ಮ essay ನಾವು ಓದೋ ತರ ಇರ್ಬೇಕು, ಅಂಡ್ ದೆನ್ ಅದರ್ಸ್ ಓದೋ ತರ ಇರ್ಬೇಕು. ಹೌ ಏನ್ ಫ್ಯಾಕ್ಟರ್ ಹಾಕ್ಬೇಕು, ಹೆಂಗ್ ಲಿಂಕ್ ಮಾಡ್ಬೇಕು, ಪ್ಯಾರಾ ಏನಾದ್ರು ಫ್ಯಾಕ್ಟರ್ಸ್ ಇಟ್ಕೊಬೇಕಾ, ಪೊಲಿಟಿಕಲ್, ಸೋಷಿಯಲ್, ಅದೆಲ್ಲ ಐ ಥಿಂಕ್ ಇಟ್ ಇಸ್ ನಾಟ್ ಅ ಟೈಮ್ ಫಾರ್ ಡಿಸ್ಕಷನ್, ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಓವರ್ ದ ಟೈಮ್, ಪ್ರಾಕ್ಟೀಸ್ ಮಾಡ್ತಾ. ಓಕೆ, ಸಿ ಸಮ್ ಎಸ್ಸೇಸ್, ಲುಕ್ ಅಟ್ ಸಮ್ ಎಸ್ಸೇಸ್, ಯಾರಾದ್ರು ಬರ್ದಿರೋದು ಅವೈಲಬಲ್ ಇದೆ, ವೆಬ್ಸೈಟ್ ಗಳೆಲ್ಲ ಸಿಗುತ್ತೆ, ಟಾಪರ್ ಕಾಪೀಸ್ ಎಸ್ಸೇಸ್. ಅಂದ್ರೆ ಅದೇ ತರ ಬರೀಬೇಕು ಅಂತ ಇಲ್ಲ, ಯಾಕಂದ್ರೆ ಅದು ದಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ದಟ್ ಪರ್ಸನ್ಸ್ ಪರ್ಸನಾಲಿಟಿ. ಸೊ ಯು ಹ್ಯಾವ್ ಯುವರ್ ಪರ್ಸನಾಲಿಟಿ, ಆತರ ಅದನ್ನ ಬಿಲ್ಡ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಮೋರ್ ಫಿಲಾಸಫಿಕಲ್ ಆಗಿರುತ್ತೆ ಎಸ್ಸೆ, ಬಿ ಪ್ರಿಪೇರ್ಡ್ ಫಾರ್ ದಟ್. ಆಯ್ತಾ, ಪ್ರಾಕ್ಟೀಸ್ ಮಾಡಿ ಅದ್ರ ಬಗ್ಗೆ. ಓಕೆ, ಜಸ್ಟ್ ಬಿಕಾಸ್ ಯು ಹ್ಯಾವ್ ಅ ಚಾನ್ಸ್, ಇಟ್ ಡಸಂಟ್ ಮೀನ್ ದಟ್ ಎನಿ ಆಫ್ ದಮ್ ಹ್ಯಾಸ್ ಟು ಬಿ ರೈಟ್. ಲೈಕ್ ದಿಸ್ there are, okay, the time to repair the roof when the sun is shining. ಇದು ಅರ್ಥ ಮಾಡ್ಕೊಬೇಕು. ಒಂಚೂರು ಎಡವುದ್ರೆ ನಾವು ಈ ಕೋಟ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಲೈಕ್ 20-30 ಮಾರ್ಕ್ಸ್ ಡ್ರಾಸ್ಟಿಕಲಿ ಡಿಕ್ಲೈನ್ ಆಗ್ಬಿಡುತ್ತೆ. ಸೊ ನಮ್ಗೆ ಗೊತ್ತಿರಲ್ಲ ಯಾಕೆ ಕಡಿಮೆ ಮಾರ್ಕ್ಸ್ ಬಂದಂತ. ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದಿಸ್ ಇಯರ್ಸ್ ಎಸ್ಸೆ, ವೆರಿ ಲೆಸ್ ಮಾರ್ಕ್ಸ್ ಐ ವುಡ್ ಸೇ ದಿಸ್ ಇಯರ್ಸ್ ಎಸ್ಸೆ. ಲೈಕ್ ತುಂಬಾ ಕಡಿಮೆ ಆಗಿದೆ ಎಸ್ಸೆ, ತುಂಬಾ ಲೈಕ್ ಮೇಜರ್ ಚಂಕ್ ಆಫ್ ದಿ ಪೀಪಲ್ ಹೂ ರೋಟ್ ಮೇನ್ಸ್ ಅಲ್ವಾ, ತುಂಬಾ ಜನದ್ದು 80s 90s ಅಲ್ಲಿ ಬಂದಿದೆ. ಬಿಕಾಸ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಫಸ್ಟ್ ಎಸ್ಸೆನ. ಇದನ್ನ ಚೆನ್ನಾಗಿ ಲೈಕಬಲ್ ಆಗೋ ತರ ಬರೆಯೋದು ಇಸ್ ಅ ಚಾಲೆಂಜ್. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ಸೊ ಎಸ್ಸೆ ಇಸ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ರ್ಯಾಂಕ್ ನ ಮೇಲ್ ತಗೊಂಡು ಹೋಗೋ ಕ್ಯಾಪಬಿಲಿಟಿ ಜಾಸ್ತಿ ಇರೋದು ಎಸ್ಸೆಗೆ, ಎಥಿಕ್ಸ್ಗೆ, ಆಪ್ಷನಲ್ಗೆ. ಓಕೆ, ಎಸ್ಸೆ ಇಸ್ ವೆರಿ ಇಂಪಾರ್ಟೆಂಟ್. 30-20 ಮಾರ್ಕ್ಸ್ ಜಾಸ್ತಿ ಆದ್ರೆ ಇಟ್ಸ್ ಲೈಕ್ 200 ರ್ಯಾಂಕ್ ಜಾಸ್ತಿ ಆದಂಗೆ. ಸರ್ವಿಸ್ ಜಾಸ್ತಿ, ಬೇರೆ ಸರ್ವಿಸೇ ಆಗುತ್ತೆ. 5 ಮಾರ್ಕ್ಸ್ ಎಸ್ಸೆ ವೇರಿಯೇಷನ್ ಆದ್ರೆ ಸರ್ವಿಸ್ ಡಿಫ್ರೆಂಟ್ ಆಗ್ಬಿಡುತ್ತೆ, 50-60 ರ್ಯಾಂಕೆ ವೇರಿ ಆಗ್ಬಿಡುತ್ತೆ. ಓಕೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇದರ ಮಾಡ್ಕೊಬೇಕು. ಓಕೆನಾ? ಮಾಡ್ತೀರಲ್ವಾ? ಯು ಜಸ್ಟ್ ಸಿ ದ ಡಿಫರೆನ್ಸ್, ಹೌ ದೇ ಆರ್ ಆಸ್ಕಿಂಗ್ ಅಂತ. ಅದು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಈಗ ಏನಾಗುತ್ತೆ, ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಒನ್ ಎಕ್ಸಾಮ್, ಸಡನ್ ಆಗಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ನೋಡಿದಾಗ ಯು ಮೇ ಫೀಲ್ ಡಿಫಿಕಲ್ಟ್. ಸೊ ನನಗೂ ಅದಾಗಿದೆ, ತುಂಬಾ ಎಲ್ರಿಗೂ ಆಗುತ್ತೆ. ಓಕೆ, ಬಟ್ ಬಿಲೀವ್ ಮೀ, ಓವರ್ ದ ಟೈಮ್ ಇಫ್ ಯು ಜೆನ್ಯೂನ್ಲಿ ಟ್ರೈ, ಅಲ್ಲ ಜೆನ್ಯೂನ್ ಆಗಿ ಟ್ರೈ ಮಾಡ್ಬೇಕು. ಡಿಫಿಕಲ್ಟ್ ಇದೆ ಬಿಡು, ಏನೋ ಒಂದು ಬರೆಯೋಣ ಬಿಟ್ಬಿಡೋಣ ಅಂದ್ರೆ ಅದು ಇಂಪ್ರೂವ್ ಆಗಲ್ಲ. ಜೆನ್ಯೂನ್ಲಿ ನೀವು ಟ್ರೈ ಮಾಡಿದ್ರೆ ಇಟ್ ವಿಲ್ ಗೆಟ್ ಬೆಟರ್. ನೀವು ಅದನ್ನ ಓವರ್ಕಮ್ ಮಾಡ್ಲೇಬಹುದು. ಓಕೆ, ಜಸ್ಟ್ ಅಂದ್ರೆ 1 ದಿನದಲ್ಲಿ 2 ದಿನದಲ್ಲಿ ಆಗೋ ಕೆಲಸ ಅಲ್ಲ, ಇದಕ್ಕೆ ಕನ್ಸಿಸ್ಟೆಂಟ್ ಎಫರ್ಟ್ ಬೇಕು. ಮಾಡ್ತಾ ಇರ್ಬೇಕು, ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇರ್ಬೇಕು. ಅರ್ಥ ಆಗಿಲ್ವಾ? ಓದ್ಬೇಕು, ನೋಡೋಣ, ಕ್ರ್ಯಾಕ್ ಮಾಡೋಣ. ಹೆಂಗ್ ಬರೆಯೋದು, ಎಸ್ಸೆ ಬರೆಯಕ್ ಆಗ್ತಿಲ್ಲ, ಏನು ಕಂಟೆಂಟೇ ಸಿಗ್ತಿಲ್ಲ. ಹೌ ಟು ಯೂಸ್ GS ಕಂಟೆಂಟ್ ಇನ್ ಎಸ್ಸೆ, ಹೌ ಟು ಗಿವ್ ಗುಡ್ ಎಕ್ಸಾಂಪಲ್ಸ್ ಟು ಎಸ್ಸೆ, ಯಾವ ಹೆಂಗ್ ರಿಲೆವೆಂಟ್ ಆಗಿರೋ ಎಕ್ಸಾಂಪಲ್ ಹೆಂಗ್ ಕೊಡ್ಬೇಕು. ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಅದನ್ನೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು. ಏನೋ ಬುಕ್ ಓದಿರ್ತೀವಿ, ಆ ಬುಕ್ ಹೆಂಗ್ ತರ್ಬೇಕು ಇಲ್ಲಿ. ಹೌ ಟು ಮೇಕ್ ಇಟ್ ಮೋರ್ ಡೈವರ್ಸ್, ಮಲ್ಟಿ ಡೈಮೆನ್ಷನಲ್, ಆತರ. ಸೊ ಟ್ರೈ ಮಾಡ್ತಾ ಇದ್ರೆ ಬರುತ್ತೆ. ಓಕೆ, ಎಸ್ಸೆಗೆ ಈ ತರ ಪ್ರಿಪರೇಷನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ GS1 ಅಲ್ಲಿ ಇಷ್ಟು KPSC ಏನಿದೆ, ಹಿಸ್ಟ್ರಿ ಒಂದ್ ಪಾರ್ಟ್ ಇದೆ, ಸೊಸೈಟಿ ಒಂದ್ ಪಾರ್ಟ್ ಇದೆ, ಎಕಾನಮಿ ಒಂದ್ ಪಾರ್ಟ್ ಇದೆ. ಓಕೆ, ಎಕಾನಮಿ ಕಮ್ಸ್ ಇನ್ GS3 ಇನ್ UPSC. ಹಿಸ್ಟ್ರಿ ಸೇಮ್, ಏನೇನ್ ಬುಕ್ ಓದ್ತೀವಲ್ಲ ಇಂಡಿಯನ್ ಹಿಸ್ಟ್ರಿಗೆ, ಸೇಮ್ ಬುಕ್ ಅಲ್ಲೂ ಓದ್ತೀವಿ. ಓಕೆನಾ? NCERTs ಎಲ್ರು ಓದ್ತಿರಲ್ವಾ, ಸೇಮ್ NCERT ವಿ ರೀಡ್ ಫಾರ್ UPSC. ಎಕ್ಸ್ಟ್ರಾ ಒಂದ್ ಬುಕ್, ಓಕೆ, ಫಾರ್ ಎಕ್ಸಾಂಪಲ್ ಸ್ಪೆಕ್ಟ್ರಮ್ ಅಂತ ಒಂದ್ ಬುಕ್ ಇದೆ, ಅದನ್ನ ಓದ್ಬೋದು. ಎಕ್ಸ್ಟ್ರಾ ಒಂದ್ ಬುಕ್ ಇಟ್ಕೊಂತೀವಿ ಅಲಾಂಗ್ ವಿತ್ NCERT. ಓಕೆ, ಹಿಸ್ಟ್ರಿಲಿ ಎಕ್ಸ್ಟ್ರಾ ಅಂದ್ರೆ ನೀವು ಅಲ್ಲಿ ಕರ್ನಾಟಕ ಅದು ಸ್ಪೆಸಿಫಿಕ್ ಆಗಿರಲ್ಲ, ಅದೊಂದು. ಅಂಡ್ ನಾನು ಯಾಕೆ ನೀವು ಕ್ವಶನ್ಸ್ ನೋಡಿ ಅಂತ ಹೇಳ್ತೀನಿ, ಸಿಲೆಬಸ್ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿ ಏನ್ಷಿಯಂಟ್ ಟು ಮಿಡಿವಲ್ ಹಿಸ್ಟ್ರಿ ಕ್ವಶನ್ಸ್ ಬರುತ್ತೆ, ಅಲ್ಲಿ ಪರ್ಸೆ ಹಿಸ್ಟ್ರಿ ತರ ಬರಲ್ಲ ಅಲ್ಲಿ. ಸೊ ಮೋರ್ ಕಲ್ಚರ್ ಪಾರ್ಟ್ ಬರುತ್ತೆ. ಸಿಲೆಬಸ್ ಇರೋದು ಹಂಗೇನೆ, ಏನ್ಷಿಯಂಟ್ ಮಿಡಿವಲ್ ಏನೋ ಯಾವ ಟೈಮಲ್ಲಿ ಹೆಂಗಿತ್ತು, ಆತರ ಕ್ವಶನ್ಸ್ ಎಲ್ಲ ವೆರಿ ಲೆಸ್, ಟೂ ರೇರ್, ಆತರ ಬರಲ್ಲ. ಸಿಲೆಬಸ್ ಏನಿದೆ ಎಕ್ಸಾಕ್ಟ್ ಆಗಿ ಹಂಗೆ ಬರುತ್ತೆ. ಸಿಲೆಬಸ್ ಅಲ್ಲಿ ಕಲ್ಚರಲ್ ಪಾರ್ಟ್ ಇದೆ, ಆರ್ಕಿಟೆಕ್ಚರ್ ಅಂತ ಸ್ಪೆಸಿಫಿಕ್ ಆಗಿದೆ. ಸೊ ಇಫ್ ಯು ಸಿ ದ ಕಲ್ಚರ್ ಕ್ವಶನ್ಸ್ ಇನ್ ಪ್ರೀವಿಯಸ್ ಇಯರ್, ಆರ್ಕಿಟೆಕ್ಟ್ಸ್ ಮೆಜಾರಿಟಿ ಪಾರ್ಟ್. ಸೆಗ್ರಿಗೇಟ್ ಮಾಡಿ ಕ್ವಶನ್ಸ್ ನ, 15 ವರ್ಷದ ಕ್ವಶನ್ ನೋಡಿ UPSC ದು, ಅಲ್ಲಿ ಏನ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದೆ, ಆಕ್ಚುಲಿ ಇಟ್ಸ್ ಕ್ವೈಟ್ ಸಿಂಪಲ್ ಪ್ರಿಪರೇಷನ್ ಎಕ್ಸಾಮ್ಗೆ. ಸೊ ನಾವು ರ್ಯಾಂಡಮ್ ಆಗಿ ಕಲ್ಚರ್ ಇದೆ,
ಲೈಕ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಮಿಡಿವಲ್ ವರ್ಗು ಕಲ್ಚರ್ ಓದ್ಕೊಳ್ಳೋಣ ಅಂದ್ರೆ ಮೋರ್ ಬ್ರಾಡರ್ ಆಗ್ಬಿಡುತ್ತೆ. ಟು ದ ಪಾಯಿಂಟ್ ಹಿಟ್ ಮಾಡಕ್ ಆಗಲ್ಲ. ಬಟ್ ಇಫ್ ಯು ಸಿ ವಾಟ್ ದೇ ಆರ್ ಆಸ್ಕಿಂಗ್ ಮೆಜಾರಿಟಿಲಿ, ಸೊ ಇಟ್ ಲುಕ್ಸ್ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್ ವಾಟ್ ಐ ಡಿಡ್ ಇಸ್, ಫಾರ್ ಎಕ್ಸಾಂಪಲ್ ಐ ಡಿಡ್ ದಿಸ್, ಈ ತರ ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ಕ್ವಶನ್ ಸೆಗ್ರಿಗೇಷನ್ ಮಾಡ್ಕೊಂಡೆ. ಐ ಹ್ಯಾಡ್ ಆಲ್ರೆಡಿ ಕ್ವಶನ್ಸ್ ಇದ್ವು, ಈ ಬುಕ್ ಗಳಲ್ಲೂ ಸಿಗುತ್ತೆ, ಕ್ವಶನ್ ಆನ್ಸರ್ ಕೂಡ ಬರ್ಕೊಟ್ಟಿರ್ತಾರೆ. ಬಟ್ ನಾನು ಅದನ್ನೆಲ್ಲ ನೋಡ್ಮೇಲೆ ಅನ್ಸು ಬೇಡ, ಅವ್ರ ಆನ್ಸರ್ ಬರ್ದಿರೋದು ನಾನು ನೋಡೋದ್ ಬೇಡ. ಸೊ ಜಸ್ಟ್ ಅನ್ ಎಕ್ಸಾಂಪಲ್ ಆಗಿ ನೋಡೋಣ ಸುಮ್ಮನೆ ರೆಫರೆನ್ಸ್ ಗೆ. ಲೆಟ್ ಮಿ ಡೂ ಮೈ ಓನ್ ಥಿಂಗ್ ಅಂದ್ಬಿಟ್ಟು ಮೀ ಅಂಡ್ ಮೈ ಫ್ರೆಂಡ್ಸ್ ಸ್ಯಾಟ್ ಟುಗೆದರ್ ಅಂಡ್ ಸೆಗ್ರಿಗೇಟೆಡ್. ಸೊ ದ ಬೆನಿಫಿಟ್ ಆಫ್ ದಿಸ್ ಸೆಗ್ರಿಗೇಷನ್ ಏನಂದ್ರೆ, ಆ ಸೆಗ್ರಿಗೇಷನ್ ಮಾಡ್ಬೇಕಾದ್ರೆ ಅರ್ಥ ಆಗೋಯ್ತು. ಹೇಗೆ ನಂಗೆ ನೋಡೋ ಅವಶ್ಯಕತೆನೇ ಬಂದಿಲ್ಲ. ಸಡನ್ಲಿ ನನ್ಗೆ ಇವಾಗ ಯಾವ್ದಾದ್ರು ಒಂದು ಟಾಪಿಕ್ ಹೇಳಿದ್ರೆ ಓಕೆ ಈ ತರ ಬರಬಹುದು, ಈ ಟಾಪಿಕ್ ನ ನಾವು ಫೋಕಸ್ ಮಾಡ್ಬೇಕಾಗತ್ತೆ ಅಂತ ಗೊತ್ತಾಗ್ಬಿಡುತ್ತೆ. Indian culture will cover the salient aspects of art forms, okay, literature and architecture from ancient to modern times. Ancient to modern times ಅಂತ ಇದೆ. ಬಟ್ ನಾವು ನಾನು ಕ್ವಶನ್ಸ್ ನೋಡಿದ್ರೆ ಮಾಡರ್ನ್ ಟೈಮ್ಸ್ ಏನು ಜಾಸ್ತಿ ಕೇಳಲ್ಲ. ಸೊ ನಾ ಸ್ಕಿಪ್ ಮಾಡರ್ನ್ ಏನಾದ್ರು ಇದ್ರೆ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಎಲ್ಲ ಓದ್ಕೊಂಡು ಕೂತ್ಕೊಳಕ್ ಆಗಲ್ಲ. ನಮ್ಗೆ ಏನ್ ಬೇಕು, ಏನ್ ಇಂಪಾರ್ಟೆಂಟ್ ಮಾಡ್ಬೇಕು. ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ಆರ್ಟ್ ಫಾರ್ಮ್ಸ್ ಅಂತ ಇದೆಯಲ್ಲ, ಸೊ ಹಾಗಾಗಿ ಐ ವಿಲ್ ಓನ್ಲಿ ಫೋಕಸ್ ಆನ್ ಆರ್ಟ್ ಅಂಡ್ ಕಲ್ಚರ್. ಐ ಲೀವ್ ಆಲ್ ದಟ್ ವಾರ್ಸ್, ಏನು ಆ ರಾಜ ಬಂದ ಈ ರಾಜ ಹೋದ ಅದನ್ನೆಲ್ಲ ಬಿಟ್ಬಿಟ್ಟು, ಬೇಕು ಲಿಂಕ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ, ಯಾವ ಟೈಮಲ್ಲಿ ಏನಾಯ್ತು ಇಂಪಾರ್ಟೆಂಟ್. ಪ್ರಿಲಿಮ್ಸ್ಗೂ ಸಮ್ ವಾಟ್ ಇಂಪಾರ್ಟೆಂಟ್ ಅದೆಲ್ಲ, ಆಯ್ತಾ. ಪೊಲಿಟಿಕಲ್, ಅಡ್ಮಿನಿಸ್ಟ್ರೇಟಿವ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಬಟ್ ಇಲ್ಲಿ ಮೇನ್ಸ್ ಅಲ್ಲಿ ಬಂದಾಗ ಯು ಶುಡ್ ನೋ ದಟ್ ಆರ್ಟ್ ಫಾರ್ಮ್ಸ್, ಲಿಟರೇಚರ್ ಅಂಡ್ ಆರ್ಕಿಟೆಕ್ಚರ್ ಸ್ಪೆಸಿಫಿಕಲಿ ಇದೆ. ಸೊ ನಿಮ್ಗೆ 10 ವರ್ಷದಲ್ಲಿ ಒಂದು 20 ಕ್ವಶನ್, ಒಂದು 30 ಕ್ವಶನ್ ಇದಾವೆ ಅಂದ್ರೆ 30-40 ಕ್ವಶನ್ಸ್, ಅದರಲ್ಲಿ ಇದನ್ನ ಬಿಟ್ಟು ಆಚೆ ಹೋಗೋದು ತುಂಬಾ ಕಡಿಮೆ ಕ್ವಶನ್ಸ್. ಓಕೆ, ಇದ್ರಲ್ಲೇ ಕೊಡ್ತಾರೆ. ಸೊ ಹಂಗಾಗಿ ಇದೇ ಲೆವೆಲ್ ಪ್ರಿಪರೇಷನ್ ಆಗ್ಬೇಕು. ವಾಟ್ ಇನ್ ಇಂಡಸ್ ವ್ಯಾಲಿ ಆರ್ಟ್ ಫಾರ್ಮ್ಸ್ ಏನಿದ್ವು ಹಾಕೊಬೇಕು. ಓಕೆ, ಏನೇನ್ ಯಾವ ತರ ಡಿಫ್ರೆಂಟ್ ಬರ್ತಾವಲ್ಲ ಆರ್ಟ್ ಇಂಡಸ್ ವ್ಯಾಲಿ. ಮೋರಿಯನ್ ಟೈಮಲ್ಲಿ ಏನಿತ್ತು, ಸ್ತೂಪಾಸ್ ಹೆಂಗಿತ್ತು, ಪಿಲ್ಲರ್ಸ್ ಹೆಂಗಿತ್ತು, ಓಕೆ, ಈ ತರ ಬೇರೆ ಬೇರೆ ಹೆಡಿಂಗ್ ಓದ್ಕೊಬೇಕು. ಅಷ್ಟ್ ಮಾಡ್ಕೊಂಡ್ರೆ ಏನೋ. ಇದನ್ ಮೀರ್ ಏನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಗಿವ್ ಅ ಅನಾಲಿಟಿಕಲ್ ಟಚ್. ಜಸ್ಟ್ ಈಗ ಏನೋ ಏನೋ ಇದ್ರ ಈ ಟೈಮಲ್ಲಿ ಆಗಿದೆ ಏನೋ ಫೀಚರ್ಸ್ ಬರೀ, ಕ್ವಶನ್ ಇಟ್ ಸೆಲ್ಫ್ ವಿಲ್ ಬಿ ಮೋರ್ ಅನಾಲಿಟಿಕಲ್, ಆಯ್ತಾ. ಆತರ ಇದ್ದಾಗ ನಾವು ಆನ್ಸರ್ಸ್ ನ ಬೇಸಿಕ್ ಪಾಯಿಂಟ್ಸ್ ತರ ಬರೋದಾಗಲ್ಲ. ಯು ಹ್ಯಾವ್ ಟು ಗಿವ್ ಮೋರ್ ಅನಾಲಿಸಿಸ್ ಆ ಕ್ವಶನ್ಗೆ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಆಫ್ ದಿ ಕ್ವಶನ್. ಓಕೆ, ಸೊ ಹಿಸ್ಟ್ರಿ ಸ್ವಲ್ಪ ಚೇಂಜ್ ಇದೆ, ಆಯ್ತಾ. ಕರ್ನಾಟಕ ಹಿಸ್ಟ್ರಿ ಆಸ್ ಸಚ್ ಹಂಗೆ ಬರಲ್ಲ. ಫಾರ್ ಎಕ್ಸಾಂಪಲ್ ವಿಜಯನಗರ ಬಗ್ಗೆ ಕೇಳ್ಬೋದು, ಅಂಡ್ ಕೇಳಿದ್ದಾರೆ. ಓಕೆ, ಬಿಕಾಸ್ ವಿಜಯನಗರ ಎಂಪೈರ್ ಇಸ್ ಇಂಪಾರ್ಟೆಂಟ್ ಇನ್ ನ್ಯಾಷನಲ್ ಪರ್ಸ್ಪೆಕ್ಟಿವ್. ಇಂಡಿಯನ್ ಹಿಸ್ಟ್ರಿಲೇ ಬರುತ್ತೆ ಅದು. ಸೊ ಇಂಡಿಯನ್ ಹಿಸ್ಟ್ರಿ ಏನೇನ್ ಬರುತ್ತೆ ಕರ್ನಾಟಕದ್ದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಓದ್ಕೊಬೇಕು, ಆಯ್ತಾ. ಮಾಡರ್ನ್ ಹಿಸ್ಟ್ರಿಲಿ ಹೇಗೆ ಸೇಮ್, ಏನ್ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಮಾಡರ್ನ್ ಹಿಸ್ಟ್ರಿ ಕೇಳ್ತಾರೆ, ಅದನ್ನು ಕೂಡ ನೀವು ಮಾಡ್ಕೊಬಹುದು, ಅದೇನಷ್ಟು ಡಿಫಿಕಲ್ಟ್ ಆಗಲ್ಲ. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಒಂದು ಬರುತ್ತೆ. ಇಲ್ಲಿ UPSC-ಲಿ. KPSC-ಲಿ ಇದೆಯಾ ಅದು? ಇಲ್ಲ. ಐ ಥಿಂಕ್ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ ಅಂತ ಎಲ್ಲೊಂದ್ ಕಡೆ ಬರುತ್ತೆ. ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಬರಲ್ಲ. ಇಲ್ಲಿ ಕ್ವಶನ್ಸ್ ಒಂದೊಂದ್ಸಲ ಕೇಳ್ತಾರೆ, ಕೇಳಲ್ಲ. ಬಟ್ ಪೋಸ್ಟ್ ಇಂಡಿಪೆಂಡೆಂಟ್ ಮಾಡ್ಕೊಬಹುದು, ಅದೊಂದು ಎಕ್ಸ್ಟ್ರಾ ಓದ್ಬೇಕಾಗುತ್ತೆ. ಆಫ್ಟರ್ 1947 ಏನೇನ್ ಡೆವಲಪ್ಮೆಂಟ್ ಆಯ್ತು ವಿತ್ ಸ್ಪೆಸಿಫಿಕ್ ಆಗಿ. ಬೇರೆ ತುಂಬಾ ಎಲ್ಲಾ ಓದಂಗಿಲ್ಲ, ಇಂಡಿಪೆಂಡೆನ್ಸ್ ಬಂದಂಗಿಂದ ಆಗಿರೋದೆಲ್ಲ ಓದಕ್ಕಾಗಲ್ಲ. ಅಲ್ಲಿ ನೀವು ಕ್ವಶನ್ಸ್ ನೋಡಿದ್ರೆ ಯಾವ್ದನ್ನ ಫೋಕಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ರಿಆರ್ಗನೈಸೇಷನ್ ಎಲ್ಲ ಮಾಡಿದ್ರಲ್ಲ ಅದು, ಅಂಡ್ ಕಮ್ಯುನಲಿಸಮ್ ಇರ್ಬೋದು, ಇನ್ನೊಂದಿರ್ಬೋದು, ಅಂಡ್ ದೆನ್ ಗ್ರೀನ್ ರೆವಲ್ಯೂಷನ್ಸ್, LPG ರಿಫಾರ್ಮ್ಸ್, ಏನೇನ್ ಮೇಜರ್ ಇವೆಂಟ್ಸ್ ಇದ್ವಲ್ಲ ಅದ್ರ ಮೇಲೆ ಕ್ವಶನ್ಸ್ ಬರಬಹುದು ಇಲ್ಲಿ UPSC-ಲಿ. ಸೊ ಇದೊಂದು ಎಡಿಷನ್ ಪೋಸ್ಟ್ ಇಂಡಿಪೆಂಡೆಂಟ್. ಅಂಡ್ ದೆನ್ ವರ್ಲ್ಡ್ ಹಿಸ್ಟ್ರಿ. ಅಗೇನ್ ವರ್ಲ್ಡ್ ಹಿಸ್ಟ್ರಿ KPSC ಇಲ್ಲ, ಇಲ್ಲಿ ಬರುತ್ತೆ. 1 ಕ್ವಶನ್ ಬರ್ಬೋದು, ಮ್ಯಾಕ್ಸಿಮಮ್ 2 ಕ್ವಶನ್ ಬರ್ಬೋದು, ಸಮ್ಟೈಮ್ಸ್ ಬರ್ದೇನು ಇರ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಹಿಸ್ಟ್ರಿ. ಅಂಡ್ ಒನ್ ಮೋರ್ ಏನ್ ಹೇಳ್ತೀನಿ ಅಂದ್ರೆ, ನಾನೇನ್ ಮಾಡಿದ್ದು ಅಂತ. ಹಿಂಗೆ ನಾನು ಹೇಳಿದಂಗೆ ನೀವು ಮಾಡ್ಬೇಕು ಅಂತ ಇಲ್ಲ. ನಿಮ್ದೇ ಒಂದು ಓನ್ ವೇ ಆಫ್ ಇರುತ್ತೆ, ಬೇರೆಯವ್ರದ್ದು ಓನ್ ವೇ ಇರುತ್ತೆ. ವರ್ಲ್ಡ್ ಹಿಸ್ಟ್ರಿ ಕ್ವಶನ್ಸ್ ನೋಡ್ತಿದ್ದೆ, 1 ಕ್ವಶನ್ ಬರ್ತಿತ್ತು, ಮ್ಯಾಕ್ಸಿಮಮ್ 2 ರೇರ್, ಸಮ್ಟೈಮ್ ಕ್ವಶನ್ ಬರ್ತಿರ್ಲಿಲ್ಲ. ಸೊ ಇದಕ್ ಕುತ್ಕೊಂಡು ನಾನು ಆಗ್ಲಿಂದ ಹಿಡಿದು 400, 200, 300 ವರ್ಷಗಳದ್ದು ಹೆಂಗಾಯ್ತು, ಏನಾಯ್ತು, ಪಿನ್ ಟು ಪಿನ್ ಡೀಟೈಲ್ ನನ್ ಕೈಲಿ ಮಾಡಕ್ ಆಗಿಲ್ಲ. ಸೊ ನನ್ಗೆ ಬೇರೆದಿತ್ತಲ್ಲ ಓದುವಂಥದ್ದು, ಅದ್ರ ಬದಲು ಸೊಸೈಟಿ ಓದೋಣ. ಸೊಸೈಟಿಯಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಜಿಯೋಗ್ರಫಿಲಂತೂ ಅದ್ರ 100 ಮಾರ್ಕ್ಸ್ ಬರುತ್ತೆ, 80 ಮಾರ್ಕ್ಸ್, ಒಂದು 9 ಮಾರ್ಕ್ಸ್ ಬರುತ್ತೆ. ಅದನ್ನ ಚೆನ್ನಾಗಿ ಓದ್ಕೊಳ್ಳೋಣ, 1 ಕ್ವಶನ್ ತಾನೇ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಹೆಡಿಂಗ್ ಏನಿದೆ ವರ್ಲ್ಡ್ ವಾರ್ 1, ಜಸ್ಟ್ ಒಂದು 5 ಪಾಯಿಂಟ್ ಆ ಕಡೆ ಈ ಕಡೆ, ವರ್ಲ್ಡ್ ವಾರ್ 2, ಆಯ್ತಾ. ಈ ತರ ಫ್ಯಾಸಿಸಮ್, ನಾಜಿಸಮ್, ಇದು ಏನೇನು ಇಂಪಾರ್ಟೆಂಟ್ ಇದೆಯಲ್ಲ, ಡಿಕೊಲನೈಸೇಷನ್ ಅಂತ ಇದೆ,
ಡಿಕೊಲನೈಸೇಷನ್ ಆಫ್ರಿಕಾದಲ್ಲಿ ಹೆಂಗಾಯ್ತು, ಇಂಡಿಯಾ ಹೆಂಗಾಯ್ತು, ಸೌತ್ ಈಸ್ಟ್ ಅಲ್ಲಿ ಹೇಗಾಯ್ತು, ಜನರಲ್ ಆಗ ಒಂದು ನೋಟ್ಬುಕ್ ಡೌನ್ಲೋಡ್ ಮಾಡ್ಕೊಂಡಿದೆ ಆನ್ಲೈನ್ ಅಲ್ಲಿ, ಯಾವ್ದು ಅಂದ್ರೆ ಕಡಿಮೆ ಇರೋದು, ಯಾವ್ದು ಕಡಿಮೆ ಪೇಜ್ ಇರುತ್ತೋ ದಟ್ ವಿಲ್ ಬಿ ಮೈ ನೋಟ್ಸ್ ಫಾರ್ ವರ್ಲ್ಡ್ ಹಿಸ್ಟ್ರಿ, ಬಿಕಾಸ್ ಐ ಕಾಂಟ್ ಸ್ಪೆಂಡ್ ಮಚ್ ಆಫ್ ಟೈಮ್ ಆನ್ ಇಟ್. ಕಾಸ್ಟ್ ಬೆನಿಫಿಟ್ ಎಷ್ಟಿದೆಯೋ ಅಷ್ಟಾದ್ರ ಮಾಡ್ಕೊಬೇಕಲ್ವಾ. ಬಟ್ ಒಂದ್ಸಲ ಓದಿದೆ, ನಾನೇನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಯು ರೀಡ್ ಇಟ್ ಇನ್ ಡೀಟೇಲ್, ಒಂದ್ಸಲ ಓದ್ಬಿಡಿ. ಯಾಕಂದ್ರೆ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ, ಬರೀ ನೋಟ್ಸ್ ಓದ್ಕೊಂತ ಕುತ್ಕೊಂಡ್ರೆ, ರೆಡಿ ನೋಟ್ಸ್ ಓದ್ಕೊಂತ ಕುತ್ಕೊಂಡ್ರೆ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಬಿಕಾಸ್ ಐ ಹ್ಯಾಡ್ ರೆಡ್ NCERT ಒಂದಿತ್ತು ವರ್ಲ್ಡ್ ಹಿಸ್ಟ್ರಿ, ಥೀಮ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಅನ್ಬಿಟ್ಟು ಅದನ್ನ ಓದಿದ್ದೆ. ಅದರಿಂದ ಅದೇ ತರ ಬರುತ್ತೆ ಅಂತ ಅಲ್ಲ, ಇಲ್ಲಿ ಏನ್ ಸಿಲೆಬಸ್ ಏನ್ ಬೇಕೋ ಅದನ್ನ ತಗೊಂಡು ಎಕ್ಸಾಮ್ ಟೈಮಲ್ಲಿ ಜಸ್ಟ್ ಅಷ್ಟು ಮಾಡ್ಬಿಡ್ತಿದೆ. ಸೊ ಸಮ್ ಟಾಪಿಕ್ಸ್ ಗೆ ಈ ತರನು ಮಾಡಬಹುದು ಅನ್ನೋದಕ್ಕಿಂತ ಮಾಡಬಹುದು, ಯಾವ್ದಾವ್ದಕ್ಕೆ ನೋಟ್ಸ್ ಓದ್ಕೊಂಡ್ರೆ ಸಾಕಾಗುತ್ತೆ. ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ಈ ಟಾಪಿಕ್ಗೆ ರಿವಿಷನ್ ಮಾಡೋದಕ್ಕೆ ಬುಕ್ ಓದೋದ್ರಲ್ಲಿ ಅಷ್ಟು ಬೆನಿಫಿಟ್ ಇಲ್ಲ. ಸೊ ಹಾಗಾಗಿ ಈ ತರ ಮಾಡ್ಕೊಬೇಕು ನೀವು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಟೈಮ್ ಇಲ್ಲದಾಗ. ಓಕೆನಾ. ನೆಕ್ಸ್ಟ್ ಹಿಸ್ಟ್ರಿ ಆದ್ಮೇಲೆ KPSC ಲಿ ಸೊಸೈಟಿ ಅಂತ ಇದೆ ಅಲ್ವಾ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಇದೆ. UPSC ದಟ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇರಲ್ಲ, ಸೊಸೈಟಿ. ಆಯ್ತಾ. ಇಲ್ಲಿ KPSC ನಾನು ನೋಡಿರೋದೇನಂದ್ರೆ ಸ್ವಲ್ಪ ಥಿಯರೀಸ್, ಸೋಷಿಯಲ್ ಥಿಯರೀಸ್ ಎಲ್ಲ ಬರುತ್ತೆ, ಅಂಡ್ ರೂರಲ್ ಸೊಸೈಟಿ ಬಗ್ಗೆ ಬರುತ್ತೆ, ಆಯ್ತಾ, ಅಂಡ್ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಬರುತ್ತೆ. UPSC ಏನಿದೆ ಅಂದ್ರೆ ಸಿಲೆಬಸ್ ಸಿಂಪಲ್, ಆ ಒಂದೊಂದು ಸಿಲೆಬಸ್ ಲೈನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ರ ಅಂಡರ್ ಕ್ವಶನ್. salient features of society, Indian society, family system, caste system, rural culture, rural society, urban society, okay, our diversity, unity in diversity, tribal culture. ಇದೆಲ್ಲ ಒಂದೊಂದು ಸಬ್ ಹೆಡಿಂಗ್ ಈ salient features ಅಲ್ಲಿ. ಫಾರ್ ಎಕ್ಸಾಂಪಲ್ GS1 ಪೇಪರ್ ಅಲ್ಲಿ ಈ ವರ್ಷ ಕ್ವಶನ್ ಬಂದಿತ್ತು, ಏನು ಟ್ರೈಬಲ್ ಕಲ್ಚರ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಏನೇನ್ ಸೇಮ್ ಫೀಚರ್ಸ್ ಇದಾವೆ ಲೈಕ್ ಮೈನ್ ಸ್ಟ್ರೀಮ್ ಜೊತೆಗೆ, ಅಂಡ್ ಏನೇನ್ ಯೂನಿಕ್ ಅವ್ರದೇ ಒಂದು ಸಪರೇಟ್ ಇದೆ. ಇಷ್ಟೇ ಕ್ವಶನ್, ಸಿಂಪಲ್ ಕ್ವಶನ್. ಸೊ ನಾವು ಇಂಡಿಯನ್ ಫೀಚರ್ಸ್, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಬಂದಾಗ ಎದುರು ಓದಿರ್ತೀವಿ, ಟ್ರೈಬಲ್ ಬಗ್ಗೆ, ಡೈವರ್ಸಿಟಿ ಬಗ್ಗೆ, ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಬಗ್ಗೆ. ಸೊ ಅದನ್ನ ಬಂದಾಗ ಆನ್ಸರ್ ಮಾಡ್ಬೋದು. ಓಕೆ. ಅದಾದ ನಂತರ ಏನ್ ಬರುತ್ತೆ, ರೀಜನಲಿಸಂ ಬಗ್ಗೆ ಬರುತ್ತೆ, ಕ್ವಶನ್ ಬಂದಿದೆ ಎಕ್ಸಾಮ್ ಅಲ್ಲಿ. ಕಮ್ಯುನಲಿಸಂ ಬಗ್ಗೆ ಬರುತ್ತೆ, ಸೆಕ್ಯುಲರಿಸಂ ಬಗ್ಗೆ ಬರುತ್ತೆ, ಅರ್ಬನೈಸೇಷನ್ ಬಗ್ಗೆ ಕ್ವಶನ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದಿ ಬ್ರಾಡರ್ ಡೈಮೆನ್ಷನ್ಸ್ ಇನ್ ವಿಚ್ ಸೊಸೈಟಿ ಕ್ವಶನ್ಸ್ ಕಮ್ಸ್. ಓಕೆನಾ. ಇಟ್ಸ್ ಕ್ವೈಟ್ ಸಿಮಿಲರ್ ಇದೆ, ಸ್ವಲ್ಪ ಡಿಫ್ರೆಂಟ್ ಇದೆ. KPSC KS ಸೋಷಿಯಲ್ ಪರ್ಸ್ಪೆಕ್ಟಿವ್ ಗೆ ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಇದೆ. ಬಟ್ ಒಂದು ಐ ಥಿಂಕ್ ಒಂದು ಹಾಫ್ ಆಫ್ ಇಟ್ ವಿಲ್ ಬಿ ಸೇಮ್. ಅಲ್ಲೇನ್ ಓದಿರ್ತೀವಲ್ಲ ಬೇಸಿಕ್, ಅದೇ ಇಲ್ಲಿ ಇರುತ್ತೆ. ಓಕೆನಾ. ಸೊಸೈಟಿ ಅಂಡ್ ಪಾವರ್ಟಿ, ಗ್ಲೋಬಲೈಸೇಷನ್, ಇವೆಲ್ಲ ಸ್ವಲ್ಪ ಅಡಿಷನಲಿ ಸೊಸೈಟಿ ಕವರ್ ಆಗುತ್ತೆ. ದೆನ್ GS1 ಅಲ್ಲಿ KS ಅಲ್ಲಿ ಎಕಾನಮಿ ಇದೆ, ಇಲ್ಲಿ ಎಕಾನಮಿ ಇಲ್ಲ. ಓಕೆ. ದಟ್ ಜಿಯೋಗ್ರಫಿ ಇದೆಯಲ್ಲ, ಪೇಪರ್ 2 ಐ ಥಿಂಕ್, ಪೇಪರ್ 3 ಅಲ್ಲಿ, ಇಲ್ಲಿ ಒಂದ್ ಸೆಕೆಂಡ್, ಪೇಪರ್ 2 ಅಲ್ಲಿ GS2 ಅಲ್ಲಿ ಜಿಯೋಗ್ರಫಿ ಇದೆ. ಬಟ್ ಇನ್ UPSC ಪೇಪರ್ 1 ಅಲ್ಲಿ GS1 ಅಲ್ಲಿ ಜಿಯೋಗ್ರಫಿ ಬರುತ್ತೆ. ಓಕೆನಾ. ಇಲ್ಲಿರೋ ಎಕಾನಮಿ ಅಲ್ಲಿ GS3 ಬರುತ್ತೆ. ಸಾರಿ, ಪೇಪರ್ ವೈಸ್ ಹೇಳ್ಕೊಂಡು ವೈಸ್ KS ಅಲ್ಲಿರುವಂತಹ ಫಿಸಿಕಲ್ ಜಿಯೋಗ್ರಫಿ ಅಂಡ್ ಇಂಡಿಯನ್ ಜಿಯೋಗ್ರಫಿ ಅಂತ ಇದೆಯಲ್ಲ, ಇಟ್ ಈಸ್ ಸೇಮ್ ಇನ್ UPSC. ಓಕೆ. ಸಿಲೆಬಸ್ ಅಲ್ಲಿ there is no much difference. So again, as I told, you have questions. How questions? Majority direct questions ಇರುತ್ತೆ ಜಿಯೋಗ್ರಫಿ. 1 or 2 questions ಸ್ವಲ್ಪ ಡಿವಿಯೇಷನ್ ಅನ್ನೋದಕ್ಕಿಂತ ಸ್ವಲ್ಪ ಅಪ್ಲಿಕಬಿಲಿಟಿ ತರ ಇರುತ್ತೆ. ಬಟ್ ಮೆಜಾರಿಟಿಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಜಿಯೋಗ್ರಫಿಲಿ. ಓಕೆನಾ. ಸೇಮ್ ಜಿಯೋಗ್ರಫಿ ಕ್ವಶನ್ಸ್ ಇಲ್ಲಿರುತ್ತೆ. ಸೊ ಜಿಯೋಗ್ರಫಿ, ಸೊಸೈಟಿ, ಕಲ್ಚರ್ ಅಂಡ್ ಹಿಸ್ಟ್ರಿ, ದಿಸ್ ಕಂಪ್ಲೀಟ್ಸ್ ಪೇಪರ್ 1 GS1 ಇನ್ UPSC. ಓಕೆ. ಸೊ ಎಷ್ಟು ಜಿಯೋಗ್ರಫಿಕ್ ಆಲ್ಮೋಸ್ಟ್ ಸೇಮ್ ಇದೆ, ಇಂಡಿಯನ್ ಹಿಸ್ಟ್ರಿ ಸೇಮ್ ಇದೆ, ಕಲ್ಚರ್ ಎಲ್ಲ ಸೇಮ್ ಇದೆ. ಸೊ ಯು ಕ್ಯಾನ್ ಈಸಿಲಿ ಮ್ಯಾನೇಜ್. ಜಸ್ಟ್ ಥಿಂಗ್ ಇಸ್ ಸ್ವಲ್ಪ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಓದ್ಕೊಬೇಕು ಟು ಸೊಸೈಟಿ. ಓಕೆನಾ. ಸೊ ನಿಮ್ಗೆ ಇವಾಗ ಆಕ್ಚುಲಿ ನೀವು ಸಿಂಪಲ್ ನೋಡಿದ್ರೆ ನೀಟ್ ಡೀಟೈಲ್ ಆಗಿ ಸಿಂಪಲ್ ಇದೆ. ಓಕೆ. ಸೊ ಸಿಲೆಬಸ್ ನೋಡಿ, ಬುಕ್ಸ್ ನೋಡಿ ನಮ್ಗೆ ಏನಪ್ಪಾ ಇದು ಓಷನ್ ಇದೆ ಅನ್ಸುತ್ತೆ, ಎಲ್ರಿಗೂ ಅನ್ಸುತ್ತೆ, ನನಗೂ ಅನ್ಸಿತ್ತು. ಬಟ್ ವೆನ್ ವಿ ವರ್ಕ್ ಆನ್ ಇಟ್ ಅಟ್ ದ ಎಂಡ್ ಆಫ್ ದ ಡೇ ಕೊನೆಗೆ ಅನ್ಸುತ್ತೆ ಎಕ್ಸಾಮ್ ಬರೀಬೇಕಾದ್ರೆ ಸ್ಟಿಲ್ ಓಷನ್ ಅಲ್ಲ ಇದು ಅನ್ಸುತ್ತೆ. ಏನ್ ಓದೆ ಎಷ್ಟು ರಿವೈಸ್ ಇನ್ನು ಎಷ್ಟೋ ಮಾಡ್ಬೇಕು, ಇನ್ನೊಂದು ವಾರ ಎಕ್ಸಾಮ್ ಇದ್ದಾಗ ಮತ್ತೆ ರಿವೈಸ್ ಮಾಡ್ಬೇಕು, ನಾನೇನು ಓದಿಲ್ಲ ಇನ್ನೂ ಅಷ್ಟೊಂದಿದೆ ಅನ್ಸುತ್ತೆ. ಬಟ್ ಓದಿರ್ತೀವಿ, ಆ ಟೈಮಲ್ಲಿ ಆಂಗ್ಸೈಟಿ ಅನ್ಸುತ್ತೆ. ಸೊ ಮೊದ್ಲೇ ನೀವು ಚೆನ್ನಾಗಿ ವರ್ಕ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಸೊ ಯು ಕ್ಯಾನ್ ಟ್ಯಾಕಲ್ ದ ಪೇಪರ್. ಓಕೆ. ನೆಕ್ಸ್ಟ್ GS2 ಇನ್ UPSC. ಸೊ
ಅದ್ರಲ್ಲಿ ಏನು ಇಲ್ಲಿ KPSC ಇರೋ ಜಿಯೋಗ್ರಫಿ ಆಲ್ರೆಡಿ ಕವರ್ಡ್ ಇನ್ ಪೇಪರ್ 1 GS1 ಆಫ್ UPSC ಪೇಪರ್. ದೆನ್ ಏನಿದೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಪಬ್ಯಾಡ್ KS ಅಲ್ಲಿ. ಸೊ ಪಾಲಿಟಿ ಸೆಕ್ಷನ್ ಸೇಮ್ ಇದೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ. ಓಕೆ, ಜಿಯೋಗ್ರಫಿ ಪೇಪರ್ 1 ಬರುತ್ತೆ. ಪಬ್ಯಾಡ್ ಇದೆಯಲ್ಲ ಅದು UPSC ಇಲ್ಲ. ಓಕೆ, ಯು ಹ್ಯಾವ್ ಟು ಲೀಡ್ UPSC ಎಕ್ಸಾಮ್ ಬಂದಾಗ. ಸೊ ಯು ಮೇ ಯೂಸ್ ಅದ್ರಲ್ಲಿ ಪಬ್ಯಾಡ್ ಅಲ್ಲಿ ಏನು ಓದಿರ್ತಿರಲ್ಲ KS ಅಲ್ಲಿ, ದಟ್ ಮೇ ಗಿವ್ ಯು ಮೋರ್ ಅಡ್ವಾಂಟೇಜ್ ವೈಲ್ ಆನ್ಸರಿಂಗ್ ಗವರ್ನೆನ್ಸ್ ಕ್ವಶನ್. ಗವರ್ನೆನ್ಸ್ ಕ್ವಶನ್ ಬಂದಾಗ ಸ್ವಲ್ಪ ಯೂಸ್ ಆಗುತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಓದಿರುವಂತದ್ದು. ಬಟ್ ಇಲ್ಲಿ ಡಿಫ್ರೆಂಟ್ ಇದೆ. ಓಕೆನಾ, ಪಾಲಿಟಿ ಬ್ರಾಡ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಎವ್ರಿಥಿಂಗ್ ಅಂದ್ರೆ ಪಾರ್ಲಿಮೆಂಟ್ ಬಗ್ಗೆ, ಪಾರ್ಲಿಮೆಂಟರಿ ಆಕ್ಟ್ ಬಗ್ಗೆ, ರೂಲ್ ಇದೆಲ್ಲ ಒಂದ್ ಸೈಡ್ ಆದ್ರೆ, ನೆಕ್ಸ್ಟ್ ಗವರ್ನೆನ್ಸ್ ಪಾರ್ಟ್ ಒಂದಿದೆ. ಓಕೆ, ಈ ಗವರ್ನೆನ್ಸ್, NGOs, SHGs, ಸಿವಿಲ್ ಸರ್ವಿಸ್ ಬಗ್ಗೆ, ಸೋಷಿಯಲ್ ಸೆಕ್ಟರ್, ಹೆಲ್ತ್ ಅಂಡ್ ಎಜುಕೇಶನ್ ಬಗ್ಗೆ, ಪಾವರ್ಟಿ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಒಂದ್ ಸೆಕ್ಷನ್ ಬರುತ್ತೆ ಪೇಪರ್ GS2 ಅಲ್ಲಿ. ಅಂಡ್ ದಟ್ ಈಸ್ ಲೈಕ್ ಮೋರ್ ಡೈನಮಿಕ್. ಬೇಸಿಕ್ ಸ್ಟಾಟಿಕ್ ಆಗಿ ತುಂಬಾ ಏನಿದಿಲ್ಲ, ಡೈನಮಿಕ್ ಆಗಿ ಕ್ವಶನ್ಸ್ ಇರುತ್ತೆ, ಓದ್ಕೊಂಬರೋದನ್ನ. ನಾಟ್ ಅ ಬಿಗ್ ಡೀಲ್ ಗವರ್ನೆನ್ಸ್ ಪಾರ್ಟ್ ಅನ್ನ ಮಾಡೋದ್ರಲ್ಲಿ. ಬಟ್ ಅಲ್ಲೇನಂದ್ರೆ ನೀವು ಮಾರ್ಕ್ಸ್ ತಗೊಬೇಕು ಅಂದ್ರೆ ಸ್ವಲ್ಪ ಡೈವರ್ಸ್ ಆಗಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರಿಬೇಕಷ್ಟೇ. ಲೈಕ್ ಏನು ಕರೆಂಟ್ ಅಫೇರ್ಸ್ ಆಡ್ ಮಾಡೋದಿರ್ಬೋದು, ಕೇಸ್ ಲಾಸ್ ಹಾಕೋದಿರ್ಬೋದು. ಓಕೆ, ಎಕ್ಸಾಂಪಲ್ಸ್, ಕೇಸ್ ಸ್ಟಡೀಸ್ ಹಾಕೋದು, ಜಡ್ಜ್ಮೆಂಟ್ಸ್ ಹಾಕೋದು, ಕಮಿಟಿ ರಿಪೋರ್ಟ್ ಹಾಕೋದು, ಮೋರ್ ನಾವು ಇಷ್ಟು ಮೋರ್ ಸಸ್ಟೈನಬಲ್ ನೀವು ಕೊಡ್ಬೇಕು, ವೇ ಫಾರ್ವರ್ಡ್ ಬರೆಯೋದಿರ್ಬೋದು, ನಿಮ್ದೇ ಆದ ಯುನೀಕ್ ಸೊಲ್ಯೂಷನ್ ನ ಕೊಡೋದಿರ್ಬೋದು, ಚೆನ್ನಾಗಿ ಅನಲೈಸ್ ಮಾಡೋದಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಹಾಕೋದು, ರಿಲೆವೆಂಟ್ ಲಾಗಳ ಬಗ್ಗೆ ಬರೆಯೋದು, ಇದನ್ನೆಲ್ಲ ಬರೆದಾಗ ಪಾಲಿಟಿ ಅಂಡ್ ಗವರ್ನೆನ್ಸ್ಗೆ ಯು ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್. ಇಟ್ ಕ್ಯಾನ್ ಫೆಚ್ ಯು ಮೋರ್ ಮಾರ್ಕ್ಸ್. ಓಕೆನಾ, ಜಸ್ಟ್ ದಟ್ ಕ್ವಶನ್ ಡಿಮ್ಯಾಂಡ್ ನ ಅಡ್ರೆಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನೀವು ಯಾಕಂದ್ರೆ ಎಲ್ರೂ ಬರೀತಿದೀವಲ್ವಾ, ಎಲ್ರೂ ಎಕ್ಸಾಮ್ ಬರೀತೀವಿ. ಆಲ್ಮೋಸ್ಟ್ 12,000 ಮೇಲೆ ಮೇನ್ಸ್ ಬರೀತೀವಿ. ಓಕೆ, ಮೋಸ್ಟ್ ಆಫ್ ದೆಮ್ ಆರ್ ಎಲ್ರೂ ಹಾರ್ಡ್ ವರ್ಕಿಂಗ್, ಎಲ್ರೂ ಓದಿರ್ತಾರೆ, ಎಲ್ರಿಗೂ ಆನ್ಸರ್ ಗೊತ್ತಿರುತ್ತೆ. ಬಟ್ ನಾವೇನಾದ್ರು ಮಾಡ್ಬೇಕಲ್ಲ, ಅಲ್ಲಿ ಇದು ಕಾಂಪಿಟೇಟಿವ್ ಎಕ್ಸಾಮ್, ಡಿಗ್ರಿ ಎಕ್ಸಾಮ್ ಅಲ್ಲ ಲೈಕ್ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಇಷ್ಟು ಪಾಸ್ ಆಗ್ತೀವಿ ಅಂತ. ಸೊ ಅಲ್ಲಿ ನಾವು ಯುನೀಕ್ ಆಗಿ ಸ್ಟ್ಯಾಂಡ್ ಔಟ್ ಆಗ್ಬೇಕು ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಮಾಡ್ಬೇಕು. ಎಕ್ಸ್ಟ್ರಾ ಎಫರ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಇಟ್. ಓಕೆ, ಹೆಂಗಾದ್ರೂ ಮಾಡ್ಕೊಳ್ಳಿ, ನಾನು ಚೆನ್ನಾಗಿ ಬರೀಬೇಕು ಆನ್ಸರ್ ಅಷ್ಟೇ. ಇದನ್ನ 4 ಮಾರ್ಕ್ಸ್ ಬರ್ತಿದ್ಯಾ, 3 ಮಾರ್ಕ್ಸ್ ಬರ್ತಿದ್ಯಾ, ನನಗೆ ಅವರೇಜ್ ಆಗಿ ನನಗೆ 4 ಮಾರ್ಕ್ಸ್ ಮಾಡ್ಬೇಕು. 4 ಮಾರ್ಕ್ಸ್ ಮಾಡಿದ್ರೆ ಲೈಕ್ 250 100. ನೋ, ಇವನ್ 100 ಕೂಡ ನಾವು ಆಗಲ್ಲ. 1 ಪೇಪರ್ 100 ಬಂದ್ಬೇಕು, ಅಟ್ಲೀಸ್ಟ್ ಒಂದ್ 2 ಪೇಪರ್ 3 ಪೇಪರ್ ತುಂಬಾ ಚೆನ್ನಾಗಿ ಮಾಡ್ಬೇಕು ನಾನು. ದೆನ್ ಐ ಕ್ಯಾನ್ ಗೆಟ್ ಗುಡ್ ರ್ಯಾಂಕ್. ಓಕೆ, ಆಗ ನೀವು ಇನ್ನು ಯುನೀಕ್ ಆಗಿ ಬರೆಯಕ್ ಟ್ರೈ ಮಾಡ್ತೀರಾ. ಸೊ ಯುವರ್ ಗೋಲ್ ಶುಡ್ ಬಿ ಹೈಯರ್. ನಂದು ಫಸ್ಟ್ ಮೇನ್ಸ್ ಅಲ್ಲಿ GS ವಾಸ್ ಲೆಸ್. ಐ ಸ್ಕೋರ್ಡ್ ಲೆಸ್ ಇನ್ GS. ಆ ಟೈಮಲ್ಲಿ ಅವರೇಜ್ ಮಾರ್ಕ್ಸ್ ಕಡಿಮೆ ಇತ್ತು. 400 ತಗೊಂಡ್ರೆಲ್ಲ ಔಟ್ ಆಫ್ 1000 400 ಎಲ್ಲ ವೆರಿ ಗುಡ್ ಇತ್ತು. ಆಗ ನನ್ ತುಂಬಾ ಕಡಿಮೆ ಬಂತು. ಬಟ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಐ ರಿಯಲೈಸ್ ದಟ್ 400 ಮಾರ್ಕ್ಸ್. ಆಮೇಲೆ ಅನ್ಸ್ತು, ಇವನ್ ಇಫ್ ಐ ಗೆಟ್ 400, ನನ್ಗೆ ಆಪ್ಷನಲ್ ಚೆನ್ನಾಗಿ ಬಂದಿದ್ರೆ ಆಗ್ತಿರ್ತಿತ್ತು. ಆಪ್ಷನಲ್ ಮತ್ತೆ ಇಂಟರ್ವ್ಯೂನು ತುಂಬಾ ಚೆನ್ನಾಗಿ ಬಂದಿದ್ರೆ. ಬಟ್ ಚೆನ್ನಾಗಿ ಬಂದಿದ್ರು ಕೂಡ ನನ್ನ ರ್ಯಾಂಕ್ ತುಂಬಾ ಮೇಲೆ ಹೋಗ್ತಿರ್ಲಿಲ್ಲ. ಸೊ ದಟ್ ದೆನ್ ಮೈ ಫ್ರೆಂಡ್ ಹ್ಯಾಡ್ ಸ್ಕೋರ್ಡ್ ವೆರಿ ವೆಲ್ ಇನ್ GS ಲಾಸ್ಟ್ ಇಯರ್, 430+ ಸ್ಕೋರ್. ನನ್ಗನ್ಸ್ತು ಇಲ್ಲ, GS ಅಲ್ಲಿ ಚೆನ್ನಾಗಿ ಮಾಡ್ಬೇಕು, ಎವ್ರಿ ಸಬ್ಜೆಕ್ಟ್ ಅಲ್ಲಿ ಗೋಲ್ ಜಾಸ್ತಿ ಇರಬೇಕು. ಲೆಟ್ ಮಿ ಡೂ ಸಮ್ ಯೂನಿಕ್ ಥಿಂಗ್ಸ್ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಸ್ವಲ್ಪ ಡಿಸ್ಕಷನ್, ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್ ಇದನ್ನೆಲ್ಲ ಮಾಡಿದ್ವಿ. ಐ ಡಿಂಟ್ ಬಿಲೀವ್ ಮೈ ಸೆಲ್ಫ್, ಈ ಸಲ GS ಅಲ್ಲಿ 436 ಬಂತು, ಆಲ್ ಇನ್ಕ್ಲೂಡಿಂಗ್ ಆಲ್ GS 1 2 3 4. ಸೊ ಅದಕ್ಕೆ ಏನ್ ಬೇಕು ಅಂದ್ರೆ ಯುನೀಕ್ ಆಗಿ ಮಾಡ್ಬೇಕು. ಎಲ್ಲಾ ಪೇಪರ್ ಅಲ್ಲೂ ಪಾಯಿಂಟ್ಸ್ ಇರುತ್ತೆ. ಸೊ ಅದು ಸ್ವಲ್ಪ, ಫಾರ್ ಎಕ್ಸಾಂಪಲ್ ಏನೋ ಒಂದು ಸ್ಟೇಟ್ಮೆಂಟ್ ಬರೀತೀರಾ, ಸಬ್ಸ್ಟ್ಯಾಂಟಿಯೇಟ್ ಮಾಡ್ಬೇಕು ಆ ಸ್ಟೇಟ್ಮೆಂಟ್ ನ. ಒಂದು ಎಕ್ಸಾಂಪಲ್ ಹಾಕಿದ್ರೆ ಅನ್ಕೊಳ್ಳಿ, ಎವ್ಯಾಲ್ಯೂಯೇಟರ್ ಫೀಲ್ ಆಗುತ್ತೆ, ದಿಸ್ ಪರ್ಸನ್ ಹ್ಯಾಸ್ ಮೋರ್ ನಾಲೆಡ್ಜ್, ಈ ನೋಸ್ ಥಿಂಗ್ಸ್ ಅಂತ. ಸ್ವಲ್ಪ ಅನಲೈಸ್ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ಮ ಒಪಿನಿಯನ್ ಕೊಡ್ತೀರಾ ಅನ್ಕೊಳ್ಳಿ ಚೆನ್ನಾಗಿ, ಅದೆಲ್ಲ ಅವ್ರಿಗೆ ಇಟ್ ವಿಲ್ ಫೆಚ್ ಗುಡ್ ಮಾರ್ಕ್ಸ್. ಕೇಸ್ ಲಾಸ್ ಈ ಸಲ ಅಂದ್ರೆ ಕೇಸ್ ವಿತ್ ಎಕ್ಸಾಂಪಲ್ಸ್ ಆಫ್ ಕೇಸ್ ಕೇಳಿದ್ದಾರೆ, ಜಡ್ಜ್ಮೆಂಟ್ ಬಗ್ಗೆ ಹಾಕ್ಬೇಕು. ಸೊ ಲೈಕ್ ವಿ ಶುಡ್ ಬಿ ಮೋರ್ ಅವೇರ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಬೇಸಿಕ್ ಜೊತೆಗೆ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಪಾಲಿಟಿಲಿ ವೆರಿ ತುಂಬಾ ಹೆಲ್ಪ್ ಆಗುತ್ತೆ. ಯಾವ್ದೋ ಗವರ್ನೆನ್ಸ್ ಬಗ್ಗೆ ಕೇಳಿದ್ರೆ ಯು ಹ್ಯಾವ್ ಟು ಪುಟ್ ಒನ್ ವೆರಿ ಗುಡ್ ಎಕ್ಸಾಂಪಲ್. ನಮ್ ಕಣ್ ಮುಂದೆನೆ ಇರುತ್ತೆ, ಅದ್ ಬಟ್ ನಾವು ಬರೆಯಲ್ಲ ಅದನ್ನ ತುಂಬಾ. ಆಯ್ತಾ, ಅದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೇಕು. ಸೊ ದಟ್ ಅವರ್ ಮಾರ್ಕ್ಸ್ ವಿಲ್ ಬಿ ಮೋರ್. ಓಕೆ, GS2 GS4 ಎಲ್ಲ ತುಂಬಾ ಸ್ಕೋರ್ ಮಾಡ್ಬೋದು, ಆಲ್ ಪೇಪರ್ ಮಾಡ್ಬೋದು. ಸಮ್ಟೈಮ್ಸ್ ಡಿಫಿಕಲ್ಟಿ ಲೆವೆಲ್ ಅಲ್ಲಿ, ಆಮೇಲೆ ಸ್ಕೇಲಿಂಗ್ ಲೆವೆಲ್ ಅಲ್ಲಿ ಕಡಿಮೆ ಆಗ್ಬೋದು. ಬಟ್ ಯು ಕ್ಯಾನ್ ಸ್ಕೋರ್ ವೆಲ್. ಸೊ
ಮಧ್ಯೆ ಮಧ್ಯೆ ಒಂದ್ ಕೆಲವೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತೀನಿ, ಯಾಕಂದ್ರೆ ಬರೀ ಇಲ್ಲಿದೆ, ಈ ಸಬ್ಜೆಕ್ಟ್ ಇದೆ, ಈ ಸಬ್ಜೆಕ್ಟ್ ಇದೆ, ಅದ್ ನಿಮ್ಗೂ ಗೊತ್ತು ಆಯ್ತಾ. ಅಂದ್ರೆ ನೀವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ಅದನ್ನ ಯಾವ್ಯಾವ್ದು ಇದೆ ಅಂತ. ಬಟ್ ಹೆಂಗ್ ಬರೀಬೇಕು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್, ಹೆಂಗ್ ಅಪ್ರೋಚ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಓಕೆನಾ. ಎಕ್ಸಾಮ್ ಅಲ್ಲಿ ಯು ಶುಡ್ ಬಿ ಅಹೆಡ್, ನಿಮಗ್ ನೀವೇ ಅಹೆಡ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ UPSC ಎಕ್ಸಾಮ್ ಅಲ್ಲೂ ಅಷ್ಟೇ, ಯಾವ್ದೋ ಒಂದು ಮೋರ್ ಫ್ಯೂಚರಿಸ್ಟಿಕ್, ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಮಿನೆಂಟ್ ಅನ್ಸೋದು ಈ ವರ್ಷ ಎಕ್ಸಾಮ್ ಬಂದ್ಬಿಡುತ್ತೆ. ಓಕೆ, ಆತರ ಎಕ್ಸಾಂಪಲ್ ಏನಂದ್ರೆ IR ಇದೆ UPSC ಲಿ, ಇಂಟರ್ನ್ಯಾಷನಲ್ ರಿಲೇಷನ್. ಓಕೆ, KPSC ನೀವು ಸಿಲೆಬಸ್ ನೋಡಿದಾಗ ಓನ್ಲಿ ಆರ್ಗನೈಸೇಷನ್ ಆರ್ ದೇರ್, IMF, ವರ್ಲ್ಡ್ ಬ್ಯಾಂಕ್, ಅದೆರಡು ಯಾವ್ದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನೋಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಸಾರ್ಕ್, ಬಿಮ್ಸ್ಟೆಕ್, ಈ ತರ ಆರ್ಗನೈಸೇಷನ್ ಮಾತ್ರ ಇದೆ, ಫುಲ್ ನೋಡಿಲ್ಲ ನಾನು. ಬಟ್ ಇಲ್ಲಿ ಆರ್ಗನೈಸೇಷನ್ ಕೂಡ ಇದೆ, ಅಂಡ್ ಇಟ್ ವಿಲ್ ಬಿ ಮೋರ್ ಆಫ್ ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್, ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ನೈಬರ್ಸ್, ಅದರ್ ಕಂಟ್ರೀಸ್, ರೀಜನಲ್ ಜಿಯೋ ಪಾಲಿಟಿಕ್ಸ್, ಇದ್ರ ಮೇಲೆ ಜಾಸ್ತಿ ಇರುತ್ತೆ. ಸೊ IR ಡೈನಾಮಿಕ್, ಸ್ವಲ್ಪ ಏನು ಈಗ ಪ್ರೆಸೆಂಟ್ ಆಗಿ ಚೆನ್ನಾಗಿ ರಿಲೆವೆಂಟ್ ಇರೋ ಜಾಸ್ತಿ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ 2020 ಕ್ವಾಡ್ ಬಗ್ಗೆ ಒಂದು ಕ್ವಶನ್ ಇತ್ತು, ತುಂಬಾ ಅನಾಲಿಟಿಕಲ್ ಆಗಿತ್ತು. ಡೈರೆಕ್ಟ್ ಆಗಿ ಕೇಳಲ್ಲ ವಾಟ್ ಇಸ್ ಕ್ವಾಡ್, ಹೌ ಇಟ್ ಈಸ್ ಫಂಕ್ಷನಿಂಗ್, ಅದ್ರ ಸ್ಟ್ರಕ್ಚರ್ ಏನು, ಈ ತರ ಕ್ವಶನ್ಸ್ ಕೇಳಲ್ಲ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಬಿಮ್ಸ್ಟೆಕ್, ವಾಟ್ ಆರ್ ದ ಕಂಟ್ರೀಸ್, ಹಿಂಗಿದೆ ಸ್ಟ್ರಕ್ಚರ್, ಹೆಂಗಿದೆ, ಅವೆಲ್ಲ ಆತರ ಕೇಳಲ್ಲ. ಸ್ವಲ್ಪ ಒಂದು ಕೋಟ್ ಕೊಟ್ಟು ಏನಾದ್ರು ರಿಲೇಶನ್ಶಿಪ್ ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೇಗಾಗ್ತಿದೆ, ಆ ತರ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ IR ಅಲ್ಲಿ. 2020 ಕ್ವಾಡ್ ಬಗ್ಗೆ ಕೇಳಿದ್ರು. 2021 ಅಲ್ಲಿ ಕ್ವಾಡ್ ಮತ್ತೆ ಆಕುಸ್, ಆಸ್ಟ್ರೇಲಿಯಾ, UK ಮತ್ತೆ US ಮಾಡ್ತಾರ, ಅದನ್ನ ಲಿಂಕ್ ಮಾಡಿ ಮತ್ತೆ ಅನಾಲಿಟಿಕಲ್ ಆಗಿ ಕೇಳಿದ್ರು. ಓಕೆ, ಐ ಥಾಟ್ ದಟ್ ಈ ಸಲ ವೆಸ್ಟರ್ನ್ ಕ್ವಾಡ್ ಅಂತ ಮಾಡ್ತಿದ್ದಾರೆ, ಯಾಕೆ ಬರಲ್ಲ? ಬಿಲೀವ್ ಮೀ, ಒಂದ್ 10 ಟಾಪಿಕ್ ನ ಸೆಗ್ರಿಗೇಟ್ ಮಾಡಿದ್ದೆ IR ಗೆ, 4 ಕ್ವಶನ್ ಬಂದ್ವು, ಟಾಪ್ 5 ಅಲ್ಲೇ ಬಂದ್ವು. ಸೊ ಈ ತರ ರೆಡಿ ಆಗ್ಬಿಟ್ರೆ ಎಷ್ಟು ಈಸಿ ಅಲ್ವಾ ಎಕ್ಸಾಮ್ ಅಲ್ಲಿ, ರಾದರ್ ದನ್ ಒಂದು ಮ್ಯಾಗಝಿನ್. ಈಗ ಮೇನ್ಸ್ 365 ಅಂತ ಮ್ಯಾಗಝಿನ್ ಬರುತ್ತೆ, IR ಗೆ ಹೆಲ್ಪ್ ಆಗುತ್ತೆ. ಮ್ಯಾಗಝಿನ್ ಓದೋದು, ಬೇಸಿಕ್ ಇಂಡಿಯಾದು ಬೇರೆ ಕಂಟ್ರಿದು ರಿಲೇಶನ್ಶಿಪ್ ಬೇಸಿಕ್ ಇಂದ ಎಲ್ಲ ಓದೋದು, ಅದನ್ನೆಲ್ಲ ಮಾಡಿದೀವಿ. ಇಟ್ಸ್ ನಾಟ್ ದಟ್ ಅದನ್ನ ಮಾಡಬಾರ್ದು ಅಂತ ಅಲ್ಲ. ನಾನು ಇವೆಲ್ಲ ಎಕ್ಸ್ಟ್ರಾ ಏನ್ ಹೇಳ್ತಾ ಇದ್ದೀನಿ, ಇನ್ ಅಡಿಷನ್ ಟು ಬೇಸಿಕ್. ಆಯ್ತಾ, ಇಂಡಿಯಾ ಶ್ರೀಲಂಕಾ ಅಂತ ಬಂದಾಗ ಸಡನ್ ಆಗಿ ಹಿಸ್ಟ್ರಿ ನೆನಪಾಗ್ಬಿಡುತ್ತೆ. ಇಂಡಿಯಾದು ಶ್ರೀಲಂಕಾದು ಫ್ರೆಂಡ್ಶಿಪ್ ಟ್ರೀಟಿ ಮೊದ್ಲಿಂದ ಏನಿತ್ತು, ಇವನ್ ಹಿಸ್ಟಾರಿಕಲಿ ಏನಿತ್ತು, ಅದನ್ನೆಲ್ಲ ತಂದ್ಬಿಡ್ಬೋದು. ಏನೇನ್ ಇಶ್ಯೂ ಆಯ್ತು ಇನ್ ಬಿಟ್ವೀನ್, ಅದ್ ಬೇಸಿಕ್ ಇರುತ್ತೆ. ಬಟ್ ಅಡಿಷನ್ ಆಗಿ ಏನ್ ಮಾಡ್ಬೇಕು? ಸೊ ಹಂಗಾಗಿ I to U2 ಬಂತು ಎಕ್ಸಾಮ್ ಅಲ್ಲಿ. ಅದೇ ತರ ಇನ್ನು 3-4 ಕ್ವಶನ್ಸ್ ಎಲ್ಲ ಸೇಮ್, ಏನಂದ್ರೆ ಪ್ರಿಪರೇಷನ್ ಲೆವೆಲ್ ಏನ್ ಮಾಡಿದ್ವು ಅದೇ ಬಂತು. ಫಸ್ಟ್ ಟೈಮ್ ಅದು ಕ್ವಾಡ್ ಕ್ವಶನ್ ಆತರ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಅನ್ಸಿತ್ತು, ಇದೇನ್ ಈ ತರ ಕೊಟ್ಟಿದಾರಲ್ಲ ಅಂತ. ಬಟ್ ಅದನ್ನ ನೋಡ್ಬಿಟ್ಟು ಮತ್ತೆ ಅದೇ ಲೈನಲ್ಲಿ ಓದೋ ಸ್ಟಾರ್ಟ್, ಅದರ್ ದನ್ ಏನದು ಅಂತ ತಿಳ್ಕೊಳ್ಳೋದ್ರ ಬದಲು ಸ್ವಲ್ಪ ಡೀಪ್ ಆಗಿ ಹೋಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಹೋದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಹಿಂದೂ ನ್ಯೂಸ್ ಪೇಪರ್ ಎಡಿಟೋರಿಯಲ್ ನ ಫಾಲೋ ಮಾಡಿದ್ರೆ, ಆರ್ ಅದರ್ ನ್ಯೂಸ್ ಪೇಪರ್ ಎಡಿಟೋರಿಯಲ್ ನ ಜಾಸ್ತಿ ಫಾಲೋ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ದಟ್ ಹ್ಯಾಂಡ್ಲಿಂಗ್ ದೋಸ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಈಸಿ. ಓಕೆನಾ. ಇಲ್ಲಿ ಆರ್ಗನೈಸೇಷನ್ ಜೊತೆಗೆ ಓದ್ಕೊಬೇಕು, ನೇಬರ್ಹುಡ್ ರಿಲೇಶನ್ಶಿಪ್, ರೀಜನಲ್ ಜಿಯೋ ಪಾಲಿಟಿಕ್ಸ್, ಗ್ಲೋಬಲ್ ಲೆವೆಲ್ ಜಿಯೋ ಪಾಲಿಟಿಕ್ಸ್, ಗ್ಲೋಬಲ್ ಅಫೇರ್ಸ್, ಆರ್ಗನೈಸೇಷನ್ಸ್, ಇಷ್ಟೇ ಇರುತ್ತೆ. ಸೊ ಎಕ್ಸ್ಟ್ರಾ IR, ದಿಸ್ ಸಫೈಸಸ್ GS2 ಇನ್ UPSC. ಕಾನ್ಸ್ಟಿಟ್ಯೂಷನ್ ಸೇಮ್, IR ಕ್ವೈಟ್ ಡಿಫ್ರೆಂಟ್, ಅಂಡ್ ಅಗೇನ್ ಗವರ್ನೆನ್ಸ್ ಎಕ್ಸ್ಟ್ರಾ ಬರುತ್ತೆ. ಓಕೆನಾ. ಇದಕ್ಕೆ ಸ್ವಲ್ಪ ವೇರಿಯೇಷನ್ಸ್ ಇದೆ ಸಿಲೆಬಸ್ ಅಲ್ಲಿ ಕಂಪೇರ್ ಟು ಅದರ್ ಫಸ್ಟ್ ಪೇಪರ್. ಫಸ್ಟ್ ಪೇಪರ್ ಇಸ್ ಆಲ್ಮೋಸ್ಟ್ ಸೇಮ್ ಅಲ್ವಾ. ಸೊ ಈ ಪೇಪರ್ ನ ನೀವು ಈ ತರ ಮಾಡ್ಕೊಬೇಕು. ಓಕೆನಾ. ದಿಸ್ ಇಸ್ GS2. ಕಮ್ ಟು GS3. ಅಲ್ಲಿ GS1 ಅಲ್ಲಿರೋ ಎಕಾನಮಿ ಇಲ್ಲಿ ಬರುತ್ತೆ. GS3 ಅಲ್ಲಿ KPSC ಬಂದು ನಾನ್ ನೋಡಿರೋದು ಸೈನ್ಸ್ ಅಂಡ್ ಟೆಕ್, ಬೇಸಿಕ್ ಸೈನ್ಸ್ ಅಂತ ಇದೆ, ಸ್ಪೇಸ್ ಇದೆ, ಲೈಟ್ ಆಗಿ ಡಿಸಾಸ್ಟರ್ ಬಗ್ಗೆನೂ ಇದೆ, ನ್ಯಾಚುರಲ್ ಸೈನ್ಸ್, ಪ್ಲಾಂಟ್ಸ್ ಬಗ್ಗೆ, ಅನಿಮಲ್ಸ್ ಬಗ್ಗೆ, ಅಗ್ರಿ ಸೈನ್ಸ್, ಹೆಲ್ತ್, ಹೈಜೀನ್, ಇದ್ರ ಬಗ್ಗೆ ಎಲ್ಲ ಇದೆ. ಆಕ್ಚುಲಿ ಸಿಲೆಬಸ್ ನೋಡಿದ್ದೆ ಮೇನ್ಸ್ ಎಕ್ಸಾಮ್ಗೆ KPSC. ಸೊ ಇದನ್ನೆಲ್ಲ ಆಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಈ ಗ್ಯಾಪ್ ಅಲ್ಲಿ ಇದನ್ನ ಓದಕ್ಕಾಗಲ್ಲ, ಓಕೆ ಏನೋ ಬರೆಯೋಣ ಅನ್ಕೊಂಡು ಹೋಗಿದೆ. ಬಿಕಾಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲ ಕೇಳ್ಬಿಟ್ಟಿದ್ರು, ಯಾವ್ದೋ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ, ಯಾವ್ದೋ ಪೆಸ್ಟ್ ಬಗ್ಗೆ ಎಲ್ಲ ಕೇಳಿದ್ರು. ಓಕೆ, ಒಂದ್ 4 ಪೆಸ್ಟ್ ಗೊತ್ತಿರುತ್ತೆ, ಅದನ್ನೇನೋ ಬರೆಯೋಣ ಅನ್ಕೊಂಡೋದೆ. ಥ್ಯಾಂಕ್ ಗಾಡ್ ಬಂದಿಲ್ಲ ಕ್ವಶನ್ಸ್. ಬಿಕಾಸ್ KPSC ದಿಸ್ ಟೈಮ್ ಸ್ಪೆಸಿಫಿಕಲಿ ಮೋರ್ ಜನರಲ್ ಆಗಿ ಕೊಟ್ಟಿದ್ರು. ಓಕೆ, ಈಗೇನ್ ನಾವು ತೀರಾ ಸ್ಪೆಸಿಫಿಕ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡು, ಇದನ್ನೇ ಬರಿ ಅಂತ ಕೊಡ್ರೆ ಓದ್ಕೊಂಡಿದ್ರೆ ಬರೀಬಹುದು. ಬಿಕಾಸ್ ನನ್ ಪ್ರಿಪರೇಷನ್ ಆ ಲೈನ್ ಅಲ್ಲಿ ಇರ್ಲಿಲ್ಲ. ಐ ಕುಡ್ ನಾಟ್ ರೀಡ್. ಎಷ್ಟಿದೆ ಗೊತ್ತಾ ಸೈನ್ಸ್ ಅಲ್ಲಿ, ತುಂಬಾ ಇದೆ. ಯು ಶುಡ್ ಪ್ರಿಪೇರ್ ಎವ್ರಿಥಿಂಗ್ ಬಿಟ್ ಬೈ ಬಿಟ್ ಸಿಲೆಬಸ್ ಅಲ್ಲಿ. ಬಿಕಾಸ್ ಆಲ್ರೆಡಿ ಕ್ಲಾಸಸ್ ಆಗ್ತಿದೆ, ನೀವು ಆತರ ಚಾನ್ಸ್ ತಗೋಬಿಡಿ. ಆಮೇಲೆ ನಾನು ಹೇಳ್ತಿದ್ದೀನಿ ಅಂದ್ಬಿಟ್ಟು
ಓಕೆ ಇಷ್ಟ ಮಾತ್ರ ಹಂಗಾಗಲ್ಲ, ಯು ಶುಡ್ ನೋ ಎವ್ರಿ ಥಿಂಗ್, ಬಿಕಾಸ್ ಹಂಗೆ ಮಾರ್ಜಿನಲ್ ಹೆಂಗೋ ಚಾನ್ಸ್ ಇರುತ್ತೆ ಅಷ್ಟೇ ಪಾಸ್ ಆಗೋದು ಆತರ ಇದ್ದಾಗ. ಸೊ ನಾನು ಪಾಸ್ ಆಗೇ ಆಗ್ತೀನಿ, ಟಾಪ್ ಅಲ್ಲಿ ಬರ್ತೀನಿ ಅಂದ್ರೆ ನೀವು ಎಲ್ಲ ಸಿಲೆಬಸ್ ವರ್ಡ್ ಬೈ ವರ್ಡ್ ಓದ್ಕೊಬೇಕು, ಕೀವರ್ಡ್ಸ್. ಹಂಗಂತ ಓಕೆ ಇದು ಜಾಸ್ತಿ ಇದೆ ಮೇಲ್ಮೇಲೆ ನೋಡ್ಕೊಳ್ಳೋಣ ಆಗಲ್ಲ, ಓದ್ಲೇಬೇಕು. ಬಿಕಾಸ್ ಟೈಮ್ ಇರ್ಲಿಲ್ಲ ಆ ತರ ಮಾಡಿದ್ದೆ ಅಷ್ಟೇ. ಕ್ವಶನ್ ಸ್ವಲ್ಪ ಜನರಲ್ ಆಗಿದ್ವು, ಪರ್ಟಿಕ್ಯುಲರ್ಲಿ ದಿಸ್ ಇಯರ್ಸ್ KS. ನೀವು ಇವನ್ KS ಕೂಡ ಪ್ಯಾಟರ್ನ್ ಗೆ ಅಡಾಪ್ಟ್ ಆಗ್ಬೇಕು. ದಿಸ್ ಮೀನ್ಸ್ ಬೇಸಿಕ್ ಓದ್ಕೊಬೇಕು, ಡೈರೆಕ್ಟ್ ಸಿಲೆಬಸ್ ಇರೋ ಕೀವರ್ಡ್ ಎತ್ಕೊಡ್ತಾರೆ, ಆನ್ಸರ್ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಜನರಲ್ ಆಗಿ ಕ್ವಶನ್ ಕೇಳ್ಬಿಟ್ರೆ ಹೆಂಗ್ ಟ್ಯಾಕಲ್ ಮಾಡೋದು ಅದನ್ನು ಕೂಡ ನೋಡ್ಕೊಬೇಕಾಗತ್ತೆ. ಓಕೆ, ಕ್ವಶನ್ ಪೇಪರ್ ನೋಡಿ 2020 ಮೇನ್ಸ್ 2015-16 ಗೆ ಕಂಪೇರ್ ಮಾಡಿ ಗೊತ್ತಾಗುತ್ತೆ. ಸೊ ವಾಟ್ ನೀಡ್ ಟು ಬಿ ಡನ್ ಫಾರ್ ದಟ್ ಯು ಹ್ಯಾವ್ ಟು ಡೂ. ಓಕೆ, ಬೇರೆ ಏನು ಆಪ್ಷನ್ ಇಲ್ಲ, ದೇರ್ ಇಸ್ ನೋ ಶಾರ್ಟ್ ಕಟ್. ಏನ್ ಬರ್ತಿದೆ, ಏನ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಯು ಮಸ್ಟ್ ರೆಡಿ, ಯು ಗೆಟ್ ರೆಡಿ ಫಾರ್ ದಟ್. ಓಕೆನಾ. ಇಲ್ಲಿ ಸೈನ್ಸ್ ಜಾಸ್ತಿ ಇದೆ. UPSC ನಾನು ಹೇಳ್ಬಿಡ್ತೀನಿ, ಪೇಪರ್ 3 ಅಲ್ಲಿ ಆರ್ಡರ್ ವೈಸ್ ಪ್ರಿಫರೆನ್ಸ್ ಅಲ್ಲಿ ಫಸ್ಟ್ ಎಕಾನಮಿಕ್ ಡೆವಲಪ್ಮೆಂಟ್. ಓಕೆ, ಸೆಕೆಂಡ್ ಸೆಕ್ಯೂರಿಟಿ. ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್ ನಾನು ಹಿಂಗೆ ಪ್ರಿಪೇರ್ ಆಗೋದು ಹೆಂಗಂದ್ರೆ ಪೇಪರ್ 1 ಅಂತ ಬಂದ ತಕ್ಷಣ ಫಸ್ಟ್ ಜಿಯೋಗ್ರಫಿ 100 ಮಾರ್ಕ್ಸ್ ಬರುತ್ತೆ, 250 ಮಾರ್ಕ್ಸ್ ಅಲ್ಲಿ. ಜಿಯೋಗ್ರಫಿಗೂ ನಾನು ಹಿಸ್ಟ್ರಿಗೂ ಅಷ್ಟೇ ಎಫರ್ಟ್ ಹಾಕೋದ್ರಲ್ಲಿ ನನ್ಗನ್ಸಿದ್ ನನಗೆ ಅಷ್ಟು ಯೂಸ್ ಅನ್ಸಲ್ಲ. ಸೊ ಜಿಯೋಗ್ರಫಿಗೆ ತುಂಬಾ ಎಫರ್ಟ್ ಹಾಕ್ಬೇಕು. ಹೆಂಗಂದ್ರೆ ಮ್ಯಾಪ್ ಹಾಕ್ತೀನಿ, ಒಳ್ಳೆ ಮ್ಯಾಪ್ ಹಾಕ್ತೀನಿ. ಮ್ಯಾಪ್ ಅಂದ್ರೆ ನಾರ್ಮಲ್ ಮ್ಯಾಪ್ ಹಾಕೋದಕ್ಕಿಂತ ನಾನು ಲೈನ್ ಹಾಕ್ಬಿಟ್ಟು ಒಳ್ಳೆ ವರ್ಡ್ ಮ್ಯಾಪ್ ಬರಿತೀನಿ ಅಂತ. 20 ಸೆಕೆಂಡ್ ಅಲ್ಲಿ ಒಳ್ಳೆ ವರ್ಡ್ ಮ್ಯಾಪ್ ಹಾಕ್ಬೇಕು. ಅದಕ್ಕೊಂದ್ 2 ದಿನ ತಗೊಳ್ಳಿ ಟೈಮು, ಡೈಲಿ 1 hour. ಐ ಪ್ರಾಕ್ಟೀಸ್ ದಟ್ ಯೂಟ್ಯೂಬ್ ನೋಡ್ಕೊಂಡು. 20 ಸೆಕೆಂಡ್ ಅಲ್ಲಿ ವೆರಿ ಗುಡ್ ವರ್ಡ್ ಮ್ಯಾಪ್ ಹಾಕ್ಬೇಕು. ಜನರಲ್ ಆಗಿ ಹಾಕಿದ್ರು ನಡೆಯುತ್ತೆ. ಅಂಡ್ ಇಂಡಿಯಾ ಮ್ಯಾಪ್ ಅಷ್ಟೇ, ಇಂಡಿಯಾ ನೋಡಿದೀನಿ, ನಡೆಯುತ್ತೆ ಒಂದ್ ಜನರಲ್ ಆಗಿ ಹಾಕಿದ್ರೆ. ಬಟ್ ನಮ್ ಇಂಡಿಯಾ ಹತ್ರ ಮ್ಯಾಪ್ ಅಲ್ಲಿ ನೋಡ್ಕೊಳಕ್ ಆಗಲ್ಲ. ಅದಕ್ಕೆ ನನ್ ಮೋಸ್ಟ್ ಸ್ಪೆಸಿಫಿಕ್ ಆಗಿ ಇದೇ ತರ ಹೆಂಗ್ ಬುಕ್ ಅಲ್ಲಿ ಕಾಣುತ್ತೋ ಅಟ್ಲೀಸ್ಟ್ 70-80% ಬರ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮ್ಯಾಪ್ ಹಾಕ್ಬೇಕು ಆಯ್ತಾ. ಈ ತರ ಜಿಯೋಗ್ರಫಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಸೊಸೈಟಿಲಿ ಅರೌಂಡ್ 70 ಮಾರ್ಕ್ಸ್ ಬರಬಹುದು, ಅದರಲ್ಲಿ 70-80 ಮಾರ್ಕ್ಸ್. ನೆಕ್ಸ್ಟ್ ಕಮ್ಸ್ ಅದರ್ ಟಾಪಿಕ್ಸ್. ಇಲ್ಲೂ ಅಷ್ಟೇ, ಫಸ್ಟ್ ಎಕನಾಮಿಕ್ ಡೆವಲಪ್ಮೆಂಟ್, ನೆಕ್ಸ್ಟ್ ಸೆಕ್ಯೂರಿಟಿ. ದೀಸ್ ಆರ್ ದಿ ಅಂದ್ರೆ ಮೇಜರ್ ಪಾರ್ಟ್ಸ್. ಇದನ್ನ ಅಡ್ರೆಸ್ ಮಾಡ್ಬೇಕು ನೀವು, ಜಾಸ್ತಿ ಓದ್ಕೊಂಡ್ಬಿಡ್ಬೇಕು. ಸೆಕ್ಯೂರಿಟಿನ ಮತ್ತೆ ಎನ್ವಿರಾನ್ಮೆಂಟ್ ನ ಸೇಮ್ ಲೆವೆಲ್ ಅಲ್ಲಿ ನೀವು ಅಷ್ಟೇ ಟೈಮ್ ಕೊಟ್ಟು ಹೋದ್ರೆ ಅಲ್ಲಿ 2 ಕ್ವಶನ್ ಬರುತ್ತೆ ಎನ್ವಿರಾನ್ಮೆಂಟಲ್ ಮ್ಯಾಕ್ಸಿಮಮ್, ಇಲ್ಲ 5-6 ಕ್ವಶನ್ ಬರುತ್ತೆ. ಹಾಗಾಗಿ ಎಕನಾಮಿಕ್ ಡೆವಲಪ್ಮೆಂಟ್, ಸೆಕ್ಯೂರಿಟಿ ಅಂಡ್ ದೆನ್ ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದೆಲ್ಲ ನೆಕ್ಸ್ಟ್ ಸಮ್ 2 ಕ್ವಶನ್ ಬರ್ಬೋದು. ಓಕೆನಾ. ಸೊ ಎಕಾನಮಿಲಿ ಏನಂದ್ರೆ ದಿಸ್ ಇಸ್ ಮಿಕ್ಸ್ ಆಫ್ ಬೇಸಿಕ್ಸ್ ಅಂಡ್ ಡೈನಮಿಕ್ ಕರೆಂಟ್ ಅಫೇರ್ಸ್. ಮೊದಲೆಲ್ಲ ಏನಾಗ್ತಿತ್ತು, ಈ ಸ್ವಲ್ಪ ಸಿಲೆಬಸ್ ಡಿಫ್ರೆನ್ಸ್ ಇದೆ ನೋಡ್ಕೊಬೇಕು. ಫಾರ್ ಎಕ್ಸಾಂಪಲ್ UPSC ಎಕನಾಮಿಕ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು ಸಪ್ರೇಟ್ ಇದೆ ಆಯ್ತಾ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಸಪ್ರೇಟ್ ಇದೆ. ಸೊ ನೀವು ಓದ್ಬೇಕಾದ್ರೆ ಏನ್ ಮಾಡಿ ಅಂದ್ರೆ ಪ್ಲಾನಿಂಗ್, ಎಂಪ್ಲಾಯ್ಮೆಂಟ್, ಗ್ರೋತ್ ಅಂತ ಒಂದು ಟಾಪಿಕ್ ಇದೆ. ದಿಸ್ ಇಸ್ ವೆರಿ ಬ್ರಾಡ್ ಟಾಪಿಕ್. ಏನ್ ಕ್ವಶನ್ ಬೇಕಾದ್ರೆ ಬರ್ಬೋದು ಅದ್ರಲ್ಲಿ, ಇದನ್ನೇ ಅಂತ ಹೇಳಕ್ಕಾಗಲ್ಲ. ಬಟ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಒಂದು ಸ್ಪೆಸಿಫಿಕ್ ಇದೆ, ಅದೇ ಬರುತ್ತೆ ಅಂಡ್ ಏನು ಮಚ್ ಚೇಂಜಸ್ ಆಗಲ್ಲ. ಸಿ ಫಾರ್ ಎಕ್ಸಾಂಪಲ್ GST, Indian economy issues relating to planning, mobilization of resources and growth. Some 10 questions are segregated. ಇನ್ನೊಂದು ಫಸ್ಟ್ ಇದನ್ನ ಹೇಳ್ತೀನಿ, ಇತ್ತೀಚೆಗೆ ಸ್ವಲ್ಪ ಬೇಸಿಕ್ ಇಂದನೂ ಕೊಡ್ತಾ ಇದ್ದಾರೆ. ಓಕೆ, GDP ಅಂದ್ರೇನು, ಪೊಟೆನ್ಶಿಯಲ್ GDP ಅಂದ್ರೇನು, ವಾಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ವಾಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬೇಸಿಕ್ ಕೊಡ್ತಾ ಇದ್ದಾರೆ. ಹಂಗಾಗಿ ಬೇಸಿಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದೇ ಆರ್ ಟೆಸ್ಟಿಂಗ್ ವೆದರ್ ದಿಸ್ ಪರ್ಸನ್ ಹ್ಯಾಸ್ ಬೇಸಿಕ್ ನಾಲೆಡ್ಜ್ ಅಬೌಟ್ ಎಕಾನಮಿ ಅಂತ. ಓಕೆ, ಇಲ್ಲಿ ನೋಡಿ, ಡಿಫೈನ್ ಪೊಟೆನ್ಶಿಯಲ್ GDP ಅದೊಂದು ಕ್ವಶನ್. Do you agree with the view that steady GDP growth and low inflation have left the Indian economy in good shape? Give reasons in support of your agreements. GDP bagene. Among several factors for India's potential growth, saving rate is the most effective one. Next question continuously. Aita. Shift from agriculture to industry and then services. India did adana sariyagi follow madilla. We shifted agriculture to ಸರ್ವಿಸ್ ಸೆಕ್ಟರ್. ಮಿಸ್ಸಿಂಗ್ ಮಿಡಲ್ ಅದು ಸರಿಯಾಗಿ ಆಗಿಲ್ಲ, ಆತರ ಒಂದು ಕ್ವಶನ್. ದೆನ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, GST ಬಗ್ಗೆ ಮತ್ತೆ ಕೇಳಿದ್ದಾರೆ. ಇಲ್ಲೂ ಕೂಡ ರಿಲೇಟೆಡ್ ಇದಾವೆ, GDP ಬಗ್ಗೆನೇ ಜಾಸ್ತಿ ಕೇಳೋದು. ಓಕೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಕ್ವಶನ್ಸ್ ಬಂದಿದೆ. ದೀಸ್ ಆರ್ ಆಲ್ ಅಂದ್ರೆ ಬ್ರಾಡ್ ಆಗಿದೆ. ಬಟ್ ಐ ವಿಲ್ ರೀಡ್ ಸಮ್ ಫುಡ್ ಪ್ರೊಸೆಸಿಂಗ್ ಹೆಂಗಿದೆ ಅಂದ್ರೆ ಅದನ್ನ ಬಿಟ್ಟು ಆಚೆ ಹೋಗಲ್ಲ. What are the challenges and opportunities of food processing sector in the country? How can the income of farmers can be substantially increased by the encouraging food processing? Simple question. Challenges and opportunities, how to increase income. ಆಯ್ತಾ,
Elaborate on the policy taken by the government of India to meet the challenges of the food processing sector. Challenges, steps taken. 2020 question, 2019 question is. Again, 2018 question. Explain the role of supermarket in supply chain management of fruits and vegetable food items. Again, processing related. What are the reasons for poor acceptance of cost-effective small processing units? How the food processing unit will be helpful to uplift the socio-economic status? What are the impediments in marketing and supply chain management? See all the questions every year bandide almost 17, 18, 19, 20, even 20 this year ಕೂಡ 22 ಅಲ್ಲೂ ಬಂದಿತ್ತು. ಕ್ವೈಟ್ ಡೈರೆಕ್ಟ್. ಇದರಲ್ಲಿ ಏನು ಎಕ್ಸ್ಟ್ರಾ ಮಾಡೋದೇನಿಲ್ಲ. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಬೇಕು, ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಲಿಂಕೇಜ್ ಬಗ್ಗೆ ತಿಳ್ಕೊಬೇಕು, ಚಾಲೆಂಜಸ್ ಗೊತ್ತಿರಬೇಕು, ಗೌರ್ಮೆಂಟ್ ಪಾಲಿಸಿ ಗೊತ್ತಿರಬೇಕು, ವಾಟ್ ಶುಡ್ ಬಿ ಡನ್ ಅನ್ನೋದು ಗೊತ್ತಿರಬೇಕು. ಇಷ್ಟೇ. ಸೊ ಇದು ಡೈರೆಕ್ಟ್ ಕ್ವಶನ್. ಎಷ್ಟು ಸಿಂಪಲ್. ಇದನ್ನ ಸಿಲೆಬಸ್ ನ ಕ್ಲಿಯರ್ ಮಾಡಿದ್ರೆ ಒಂದು ಕ್ವಶನ್ ಯು ಕ್ಯಾನ್ ಟ್ಯಾಕಲ್. ಅದೇ ತರ ತುಂಬಾ ಇದಾವೆ. ಓಕೆ, PDS ಸೇಮ್ MSP ಬಗ್ಗೆ ಕೇಳ್ತಾರೆ. ದಿಸ್ ಇಯರ್ಸ್ ಅಗೇನ್ PDS ಕ್ವಶನ್ ಬಂದಿತ್ತು. 15 ವರ್ಷ ನೋಡ್ಬಿಟ್ರೆ ಏನ್ ಇಷ್ಟೆಲ್ಲ ರಿಪೀಟ್ ಆಗಿದೆ ಅಂತ ಅನ್ಸುತ್ತೆ. ರಿಪೀಟ್ ಆಗುತ್ತೆ. ದ ಟೋನ್ ಆಫ್ ದಿ ಕ್ವಶನ್ ಮೇ ಚೇಂಜ್ ಬಟ್ ದ ಸಿಲೆಬಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಈ ತರ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಅಲ್ಲಿ ಬರೋದನ್ನ ಡೈರೆಕ್ಟ್ ಹಿಟ್ ಕೊಡ್ಬೇಕು. ರೆಡಿ ಇರಬೇಕು. ನಮ್ಮ ಹತ್ರ ಏನ್ ಕಂಟೆಂಟ್ ರೆಡಿ ಇರಬೇಕು, ಬುಕ್ ಅಲ್ಲಿ ಓದಿರ್ಬೇಕು, ನೋಟ್ಸ್ ರೆಡಿ, ಶಾರ್ಟ್ ನೋಟ್ಸ್ ರೆಡಿ ಇರಬೇಕು, ಡೈರೆಕ್ಟ್ ಹಿಟ್ ಮಾಡಬೇಕು. ಸೊ ಕ್ವೈಟ್ ಈ ಸಿಂಪಲ್ ಇದರ ಟಾಪಿಕ್ಸ್. ಇವನ್ ಬ್ರಾಡರ್ ಸಿಲೆಬಸ್ ಬಂದಾಗ್ಲೂ ಕೂಡ ಯು ಕ್ಯಾನ್ ಟ್ಯಾಕಲ್ ದಟ್. ಓಕೆ, ಒಂದು ಪ್ಯಾಟರ್ನ್ ನೋಡಿದ್ರೆ ಒಂದು ಫ್ಯೂ ಇಯರ್ಸ್ ಗೊತ್ತಾಗ್ಬಿಡುತ್ತೆ. ಅಂಡ್ ಮೇಜರ್ ರಿಲೆವೆಂಟ್ ಯಾವ್ಯಾವ್ದಿದೆ, ನ್ಯೂಸ್ ಅಲ್ಲಿ ಯಾವ್ಯಾವ್ ಜಾಸ್ತಿ ಬರ್ತಿದೆ, ಸೊ ಒಂದೇ ಬರುತ್ತೆ. ಈಗ 2017 ಅಲ್ಲಿ GST ಇತ್ತು. GST ಯಾವ ಇಯರ್ ಕೇಳಿದ್ದಾರೆ? 2019 ಅಲ್ಲಿ ಕೇಳಿದ್ದಾರೆ. ಅಗೈನ್ 2020 ನಲ್ಲಿ ಕೇಳಿದ್ದಾರೆ. ಬಿಕಾಸ್ ಎವ್ರಿ ಡೇ ನ್ಯೂಸ್ ಅಲ್ಲಿ ಇರುತ್ತಲ್ಲ, ಸೊ ರಿಲೆವೆಂಟ್ ಥಿಂಗ್ಸ್ ನ ಫೈಂಡ್ ಔಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್. ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಟ್ಯಾಕಲ್ ಎಕನಾಮಿಕ್ ಡೆವಲಪ್ಮೆಂಟ್. ಓಕೆ, ನೆಕ್ಸ್ಟ್ ಎಕಾನಮಿ ಆದ್ಮೇಲೆ ಏನಿದೆ? ಸೆಕ್ಯೂರಿಟಿ. ಸೆಕ್ಯೂರಿಟಿಲಿ ಹೇಳ್ತೀನಲ್ಲ, ಆಲ್ಮೋಸ್ಟ್ ನನ್ಗೆ ಆಕ್ಚುಲಿ ತಗೊಂಡ್ಬಂದಿದ್ದೀನಿ. ಐ ಥಿಂಕ್ ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಟ್ ಹೇಳ್ಬೋದಾ ಹಿಂಗೆ ಅನ್ಬಿಟ್ಟು. ಎಲ್ಲ ಸೇಮ್ ಸಿಲೆಬಸ್ ಅಲ್ಲಿ ಏನಿದೆ ಅದ್ರ ರೌಂಡೇ ಸುತ್ತಾ ಇರುತ್ತೆ. ಏನಪ್ಪಾ ಇದು ಎಕ್ಸ್ಟ್ರಾ ಒಂದು ಸಬ್ಜೆಕ್ಟ್ ಅನ್ಸುತ್ತೆ, ಬಟ್ ಅದನ್ನ ನೀಟಾಗಿ ಪ್ರಿಪೇರ್ ಆಗ್ಬಿಟ್ರೆ ಎಂತ ಕ್ವಶನ್ ಬಂದ್ರು ಟ್ಯಾಕಲ್ ಮಾಡ್ಬೋದು ಸೆಕ್ಯೂರಿಟಿಲಿ. ಓಕೆ, ತುಂಬಾ ಡಿವಿಯೇಷನ್ ಆಗಲ್ಲ ಕೇಳೋ ಕ್ವಶನ್ ನಲ್ಲಿ. ಇನ್ಫ್ಯಾಕ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇದೇ ಬರುತ್ತೆ ಈ ವರ್ಷ ಅಂತ. ಅದೇ ಬರುತ್ತೆ ಅಂತ ಅಟ್ ಲೀಸ್ಟ್ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಅದೇ ತರ ಎಕ್ಸ್ಪೆಕ್ಟೇಷನ್ ಲೆವೆಲ್ ಅಲ್ಲಿ ಓದಿದಾಗ ಸಮ್ ಕ್ವಶನ್ಸ್ ಮೇ ಅರೈಸ್ ಬಂದ್ಬಿಡ್ಬೋದು ಎಕ್ಸಾಮ್ ಅಲ್ಲಿ. ಆತರ ರೆಡಿ ಆಗೋದಾಗ ಈಸಿ. ಓಕೆ, ನೆಕ್ಸಲಿಸಮ್ ಕೇಳ್ತಾರೆ, ಆಯ್ತಾ, ರೀಜನಲಿಸಮ್ ಕೇಳ್ತಾರೆ, ಕಮ್ಯುನಲಿಸಮ್ ಕೇಳ್ತಾರೆ. ಇದನ್ನೆಲ್ಲ ಸೆಕ್ಯೂರಿಟಿಲಿ ನೀವು ಓದ್ಕೊಬೇಕು. ಓಕೆ, ಬಾರ್ಡರ್ ಮ್ಯಾನೇಜ್ಮೆಂಟ್ ಸಪ್ರೇಟ್ ಟಾಪಿಕ್ ಇದೆ. ಬಾರ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಟೆರರಿಸಂ ಬಗ್ಗೆ ಕ್ವಶನ್ ಬರ್ಬೋದು. ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಡೈರೆಕ್ಟ್ ಆಗಿದೆ, ಆನ್ಲೈನ್ ಅಲ್ಲೇ ಕ್ವಶನ್ ಕೇಳ್ತಾರೆ. ಸೊ ಸೆಕ್ಯೂರಿಟಿ, ಎಕಾನಮಿ ಇದೆರಡೆ ಮುಗಿಸ್ಕೊಂಡ್ರೆ ನಿಮ್ಗೆ ಥಿಂಗ್ಸ್ ವಿಲ್ ಬಿಕಮ್ ಈಸಿ. ಬಿಕಾಸ್ ಸೈನ್ಸ್ ಅಂಡ್ ಟೆಕ್ ಅಲ್ಲೂ ಇದೆ, ಇಲ್ಲೂ ಇದೆ. ಇನ್ಫ್ಯಾಕ್ಟ್ ಬೇಸಿಕ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಚೆನ್ನಾಗಿ ಬರೀಬೇಕು. ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೆಂಗಿರುತ್ತೆ ಅಂದ್ರೆ ನಾಟ್ ಲೈಕ್ ಆಸ್ ಸ್ಟ್ಯಾಟಿಕ್ ಇದೆಯಲ್ಲ ಆ ತರ ಇರಲ್ಲ. ಇಲ್ಲಿ ಡೈನಾಮಿಕ್ ಇರುತ್ತೆ. UPSC ಎಕ್ಸಾಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದ್ಸಲ ಕ್ವಶನ್ ಕೇಳಿದ್ರು, ಹೌ ಹ್ಯೂಮನ್ ಲೈಫ್ ಡೈಲಿ ಹ್ಯೂಮನ್ ಲೈಫ್ ಈಸ್ ಇಂಟರ್ಟ್ವೈನ್ಡ್ ವಿತ್ ದಿ ಟೆಕ್ನಾಲಜಿ ಅಂತ. ಈ ತರ ಅನಾಲಿಟಿಕಲ್ ಆಗಿ ಕೇಳ್ಬಿಡ್ತಾರೆ. ಹಾಗಾಗಿ ಆ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಸೈನ್ಸ್ ಅಂಡ್ ಟೆಕ್ನಾಲಜಿ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ಕೇಳಿದ್ರು. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕೇಳಿದಿರಲ್ವಾ? ಮೊದಲು ಹಬಲ್ ಅಂತ ಇತ್ತು, ಈಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಆಯ್ತು. ಅದ್ರ ಬಗ್ಗೆ ಹೆಂಗ್ ಕೇಳಿದ್ರು ಕ್ವಶನ್ ಅಂದ್ರೆ, ವಿ ಶುಡ್ ನೋ ದ ಬೇಸಿಕ್ಸ್ ಆಫ್ ಇಟ್ ಅಂಡ್ ಆಲ್ಸೋ ವಿ ಶುಡ್ ನೋ ಬಿಯಾಂಡ್ ಬೇಸಿಕ್ಸ್. ಅದರಿಂದ ಹ್ಯುಮ್ಯಾನಿಟಿಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಗ್ಲೋಬ್ ಸ್ಪೇಸ್ ಸೈನ್ಸ್ ಅಲ್ಲಿ ಹೆಂಗದು ಇಟ್ ಇಸ್ ಅ ನ್ಯೂ ಥಿಂಗ್ ಇನ್ ಸ್ಪೇಸ್ ಸೈನ್ಸ್, ಹ್ಯುಮ್ಯಾನಿಟಿಗೆ ಹೆಂಗ್ ಹೆಲ್ಪ್ ಆಗುತ್ತೆ, ಈ ತರ ಎಲ್ಲ ಕೇಳಿದ್ರು. ಸೊ ವಿ ಹ್ಯಾವ್ ಟು ಲಿಂಕ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ ಹ್ಯುಮ್ಯಾನಿಟಿಗೆ ಲಿಂಕ್ ಮಾಡಬೇಕು, ಏನ್ ಪೀಪಲ್ಗೆ ಬೆನಿಫಿಟ್ ನ ಲಿಂಕ್ ಮಾಡಬೇಕು. ಈ ತರ ಕ್ವಶನ್ಸ್ ಇರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ. ಒಂದ್ಸಲ ಬಯೋಟೆಕ್ನಾಲಜಿ ಬಗ್ಗೆ ಕೇಳ್ಬೋದು, ದಟ್ ಇಸ್ ದೇರ್ ಇನ್ KS ಸಿಲೆಬಸ್ ಆಲ್ಸೋ. ಸ್ಪೇಸ್ ಟೆಕ್ನಾಲಜಿ ಕೇಳ್ತಾರೆ, ದಟ್ ಇಸ್ ದೇರ್ ಇನ್ KS ಸಿಲೆಬಸ್ ಆಲ್ಸೋ. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಕೇಳಿದ್ರು 2020ಲಿ. ಓಕೆ, ಇದೆಲ್ಲ ಬೇಸಿಕ್ ಸಿಲೆಬಸ್ ಅಲ್ಲಿ ಕವರ್ ಮಾಡಿದ್ರೆ ಮಾಡ್ಕೊಬಹುದು. ಓಕೆ, ಸ್ವಲ್ಪ ಆರ್ಟಿಕಲ್ಸ್ ಎಲ್ಲ ಓದ್ತಾ ಇರಬೇಕು ಸೈನ್ಸ್ ಅಂಡ್ ಟೆಕ್ನಾಲಜಿದು ಪರ್ಟಿಕ್ಯುಲರ್ಲಿ, ಬಿಕಾಸ್ ಪ್ರಿಲಿಮ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ನೀವು ಅದನ್ನೇ ಹೇಳಿದ್ ನಾನು, ಏನಂದ್ರೆ ಮೇನ್ಸ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರೆ ಪ್ರಿಲಿಮ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಡೀಪ್ ಆಗಿ ಚೆನ್ನಾಗಿ ಓದ್ತಿರಲ್ವಾ, ಪ್ರಿಲಿಮ್ಸ್ ಅಲ್ಲಿ ಯಾವ್ದು ಡಿಫಿಕಲ್ಟ್ ಅನ್ಸುತ್ತಲ್ಲ ಅದು ಈಸಿ ಆಗ್ಬಿಡುತ್ತೆ. 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿ ಹೋಗ್ಬಿಡ್ಬೋದು.
ಪ್ರಿಲಿಮ್ಸ್ ಅಲ್ಲಿ ಬಯೋಟೆಕ್ನಾಲಜಿ ಚೆನ್ನಾಗಿ ಓದ್ಕೊಂಡ್ರೆ ಪ್ರಿಲಿಮ್ಸ್ ಅಲ್ಲಿ ಬಂದು ಆರಾಮ ಮಾಡೋಗ್ಬಿಡ್ಬೋದು ಆತರ. ಸೊ ಹಾಗಾಗಿ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಮಾರ್ಕ್ಸ್. ನಂದು ಆಕ್ಚುಲಿ ಮೇನ್ಸ್ ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ಮೇಲೆ ಪ್ರಿಲಿಮ್ಸ್ ಅಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗ ಸ್ಟಾರ್ಟ್ ಆಯ್ತು. ಓಕೆ, ಬಿಕಾಸ್ ಅಲ್ಲಿ ಡೌಟ್ ಇರಲ್ಲ ಆನ್ಸರ್ ಮಾಡ್ಬೇಕಾದ್ರೆ, ಎಷ್ಟೋ ಟಾಪಿಕ್ಸ್ ಲಿಂಕ್ ಮಾಡಿ ಹಾಕ್ಬಿಡ್ಬೋದು. ಈಗ ಮೇನ್ಸ್ ಅಲ್ಲಿ ಯಾವ್ದೋ ಒಂದು ಆರ್ಗನೈಸೇಷನ್ ಬಗ್ಗೆ ಓದಿರ್ತೀನಿ ಆಯ್ತಾ, ಪ್ರಿಲಿಮ್ಸ್ ಅಲ್ಲಿ ನನ್ಗೆ ಗೊತ್ತಿಲ್ಲದ ಆರ್ಗನೈಸೇಷನ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಫಾರ್ ಸಮ್ ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್ ರೆಗ್ಯುಲೇಟಿಂಗ್ ಬಾಡಿ ಅಂತ, ಯಾವ್ದು ರೆಗ್ಯುಲೇಟಿಂಗ್ ಟ್ರಾ ಇಸ್ ಅ ರೆಗ್ಯುಲೇಟಿಂಗ್ ಬಾಡಿ ಆಯ್ತಾ, ಅದನ್ನೆಲ್ಲೋ ಅದ್ರ ಬಗ್ಗೆ ಬಂದ್ಬಿಟ್ರೆ ಇನ್ನೊಂದು ರೆಗ್ಯುಲೇಟರಿ ಬಾಡಿ ಓದಿದಾಗ ಲಿಂಕ್ ಮಾಡ್ಕೊಂಡ್ ಬಿಡ್ಬೋದು. ಓಕೆ, ಅದ್ ಹಿಂಗಿದೆ, ಇದು ಹಿಂಗಿರ್ಬೋದು, ಮೋಸ್ಟ್ಲಿ ಅದ್ ಹಿಂಗಿಲ್ಲ, ಇದು ಹಿಂಗಿಲ್ಲ ಅಂದ್ರೆ ಒಂದು ಲಿಂಕ್ ಮಾಡ್ಕೊಂಡ್ ಬಿಡ್ಬೋದು. ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ನಾಲೆಡ್ಜ್ ಜೊತೆಗೆ, ಓದಿರೋದ್ರ ಜೊತೆಗೆ ಅದು ಇಟ್ ರಿಕ್ವೈರ್ಸ್ ಸಮಥಿಂಗ್ ಬಿಯಾಂಡ್ ದಟ್. ಓಕೆ, ನಾನು ಕೆಲವೊಂದು ನಾನೇ ರಿವೈಸ್ ಮಾಡ್ಕೊಂಡಿದ್ದೆ ಸ್ಟ್ರಾಟಜಿ, ಬಿಕಾಸ್ ನಾನು ಅದನ್ನೆಲ್ಲ ಹೇಳಿದ್ರೆ ಲೈಕ್ ದಟ್ ಇಸ್ ನಾಟ್ ದ ರೈಟ್ ವೇ. ಯು ಹ್ಯಾವ್ ಟು ಡಿವೈಸ್ ಯುವರ್ ಓನ್ ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್ ಹೇಳ್ತಾರಲ್ಲ, ಈ ತರ ಕ್ವಶನ್ ಬಂದು ಹಿಂಗ್ ಹಾಕ್ಬೇಕು. ಬಿಲೀವ್ ಮೀ, ನಂದು ಜಸ್ಟ್ ಒಂದ್ ಕ್ವಶನ್ ಇಂದ ಮಿಸ್ ಆಯ್ತು 2019 ಅಲ್ಲಿ. ಬಟ್ ಐ ಹ್ಯಾಡ್ ಪ್ರಿಪೇರ್ಡ್ ಲೈಕ್ ಹೆಲ್ ಆ ವರ್ಷ. 18 ಅಲ್ಲಿ ಫಿಲಿಮ್ಸ್ ಆಗಿಲ್ಲ ಅನ್ಬಿಟ್ಟು ದ ಹೋಲ್ ಇಯರ್ ಮೇನ್ಸ್ ಜೊತೆಗೇನೆ ಮೇನ್ಸು ಮಾಡ್ತಿದ್ದೆ, ಅಲ್ಲಿ ಆಪ್ಷನಲ್ ಪ್ಲಸ್ GS ಟೆಸ್ಟ್ ಬರೆದು ಪ್ರಿಲಿಮ್ಸ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಅಗೈನ್ ಆಗಿಲ್ಲ, ಒಂದು 5 to 10 ಕ್ವಶನ್ ಸಣ್ಣ ಸಣ್ಣ ಮಿಸ್ಟೇಕ್ಸ್. ಹಿಂಗೆಲ್ಲ ಆಲ್ರೆಡಿ ನೀವು ಟೆಸ್ಟ್ ಬರೆದಿದ್ರೆ ಫೀಲ್ ಆಗಿರುತ್ತೆ. ಹೆಂಗಂದ್ರೆ ಅಲ್ಲಿ ಆಚೆ ಬಂದಾಗ ಮಾಡ್ಬೋದು ಅನ್ಸುತ್ತೆ, ಎಕ್ಸಾಮ್ ಅಲ್ಲಿ ಯಾಕೆ ಮಿಸ್ಟೇಕ್ ಮಾಡಿದೆ, ಓದಿದ್ನಲ್ಲ. ಆ ಮಿಸ್ಟೇಕ್ಸ್ ಗಳು ಕಡಿಮೆ ಆಗ್ಬೇಕು ಅಂದ್ರೆ ನೀವು ತುಂಬಾ ವರ್ಕ್ ಮಾಡ್ಬೇಕು. ಅದಕ್ಕೆ ವರ್ಕ್ ಇನ್ ದ ಸೆನ್ಸ್ ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಮಾಡ್ಬೇಕು. ಓಕೆ, ನಾನ್ ತುಂಬಾ ಆತರ ಮಾಡಿದ್ದೆ, ಯಾಕಂದ್ರೆ ಇಷ್ಟೆಲ್ಲ ಓದು ಆಗಿಲ್ಲ ಅಂದ್ರೆ ಸಮಥಿಂಗ್ ಇಟ್ ರಿಕ್ವೆಸ್ಟ್ ಡಿಫ್ರೆಂಟ್. ಸೊ ಅವಾಗ ನಾನ್ ಮೊರೆ ಹೋಗಿದ್ದು ಅಗೈನ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಆತರ ಮಾಡ್ಕೊಬೇಕು. ಮೈ ಮಾರ್ಕ್ಸ್ ಇನ್ಕ್ರೀಸ್ಡ್. 21 ಅಲ್ಲಿ IFS ಕಟ್ ಆಫ್ ಕ್ಲಿಯರ್ ಆಯ್ತು, 22 ಅಲ್ಲೂ ಕೂಡ IFS ಕಟ್ ಆಫ್ ಕ್ಲಿಯರ್ ಆಯ್ತು. ಬಟ್ ಇಂಟ್ರೆಸ್ಟಿಂಗ್ಲಿ ಆ ವರ್ಷ ಟೈಮ್ ಸಿಕ್ಕಿದೆ ಒಂದು ವಾರ 15 ದಿವಸ, ಬಿಕಾಸ್ ನನ್ನ ಇಂಟರ್ವ್ಯೂ ಆಲ್ವೇಸ್ ಅಟ್ ದ ಎಂಡ್. June 5th ಎಕ್ಸಾಮ್ ಇದೆ ಅಂದ್ರೆ June 15th May 15th ಇಂಟರ್ವ್ಯೂ ಇರ್ತಿತ್ತು. ರಿಸಲ್ಟ್ ಬರೋವರೆಗೂ ಓದಕ್ ಸರಿಯಾಗಿ ಆಗಲ್ಲ. ಒಂದು ವಾರ 15 ಸಿಕ್ತಿತ್ತು. ಅಗೈನ್ ಇನ್ನೂ ಜಾಸ್ತಿ ಆಗ್ತಿತ್ತು ಮಾರ್ಕ್ಸ್. IFS ಕಟ್ ಆಫ್ ಕ್ಲಿಯರ್ ಆಗೋ ಅಷ್ಟು ಜಾಸ್ತಿ ಆಗ್ತಿತ್ತು. ದಿಸ್ ಇಯರ್ ಅರೌಂಡ್ ಮೋರ್ ದೆನ್ 120 ಬರ್ತಿತ್ತು. ರೀಸನ್ ಏನಂದ್ರೆ ಬೇಸಿಕ್ ಓದಿರ್ತೀವಿ, ಮತ್ತೆ ರಿವೈಸ್ ಮಾಡ್ಬಿಡ್ತಿದೆ ಒಂದೊಂದ್ ದಿನದಲ್ಲಿ. ಬಟ್ ಈ ಸ್ಟ್ರಾಟಜಿಗಳಿದಾವಲ್ಲ, ಗೊತ್ತಿಲ್ಲದೆ ಇರೋದೇ ಜಾಸ್ತಿ ರೇಟ್ ಆಗ್ತಿತ್ತು ನನಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಗೊತ್ತಿಲ್ಲ ಅಂತ ಅಲ್ಲ, ಅದು ಒಂದ್ 4 ಆಪ್ಷನ್ ಐಡಿಯಾ ಇರಲ್ಲ ಹೆಂಗ್ ಹಾಕೋದು ಅಂತ. ಬಟ್ ಐ ಯೂಸ್ ಟು ಡೂ ಸಮಥಿಂಗ್ ಆನ್ ದ ಡೇ ಆಫ್ ಎಕ್ಸಾಮ್, ಆ 2 hours. ಬಿಕಾಸ್ ಮೊದ್ಲೆಲ್ಲ ಎಕ್ಸಾಮ್ ಅಲ್ಲಿ ಕಾಮ್ನೆಸ್ ಕಡಿಮೆ, ಆಂಗ್ಸೈಟಿ ಜಾಸ್ತಿ, ಸ್ಟ್ರೆಸ್, ಕ್ವಶನ್ ಡಿಫಿಕಲ್ಟ್ ಕ್ವಶನ್ 3-4 ನೋಡಿದ ತಕ್ಷಣನೇ ಭಯ ಆಗ್ಬಿಡುತ್ತೆ ಎಂತವ್ರಿಗೂ. ಏನಪ್ಪ ಇಷ್ಟೆಲ್ಲ ಓದಿದೆ, ಇಲ್ಲಿ ಹಿಂಗ್ ಬಂದ್ಬಿಡ್ತು. ಗೊತ್ತಿರೋ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದಾಗ 2 ಓದಿರ್ತೀವಿ, ಒಂದ್ 10 ಪಾಯಿಂಟ್ ಓದಿರ್ತೀವಿ ಆ ಟಾಪಿಕ್ ಅಲ್ಲಿ, ಇನ್ನೊಂದ್ ಯಾವ್ದೋ 11ನೇ ಪಾಯಿಂಟ್ ಬರುತ್ತೆ ಅಲ್ಲಿ ಗೊತ್ತಿಲ್ಲದೆ ಇರೋದು. ಆ ತರ ಬಂದ್ರೆ ಟೆನ್ಷನ್ ಆಗುತ್ತೆ. ಬಟ್ ಅದೆಲ್ಲ ಮಾಡ್ಕೊಂಬಾರ್ದು. ಫುಲ್ ಒಂಥರ ಪ್ಲೇಫುಲ್ ಆಗಿರ್ಬೇಕು ಎಕ್ಸಾಮ್. ಓಕೆ, ಅದಕ್ಕೆ ನೀವು ಓನ್ ಮಾಡ್ಕೊಂಡು ಸಮ್ಟೈಮ್ಸ್ ಒಂದು ಟೋನ್ ಇರುತ್ತೆ ಸ್ಟೇಟ್ಮೆಂಟ್, ಆ ಟೋನ್ ನೋಡ್ಬಿಟ್ಟು ಹಾಕ್ಬಿಡ್ಬೋದು. ರೈಟ್ ಆಗುತ್ತೆ ಅಂತ ನನ್ಗೆ ಗ್ಯಾರಂಟಿ ಕೊಟ್ಕೊಂತಿರಲ್ಲ, ಬಟ್ ಬೇರೆಯವ್ರಿಗೆ ಹೇಳಕ್ ಆಗಲ್ಲ ಅದು. ಇಫ್ ಐ ಟೆಲ್ ದಟ್ ಈ ತರ ಬಂದ್ರೆ ಹಾಕು ಅಂತ, ನೀವು ಅದನ್ನ ಫಾಲೋ ಮಾಡಕ್ ಆಗಲ್ಲ, ನಾನು ಹೇಳು ಬರ್ಬೋದು. ಬಟ್ ನಾನ್ ಬಿಲೀವ್ ಮಾಡ್ಕೊಂಡ್ರೆ ನನಗೆ ಹಾಕ್ ಬರ್ತೀನಿ. ಮೇನ್ ಗೋಲು 100ಕ್ಕೆ 100 ಆಗ್ತೀನಿ ಅನ್ಕೊಂತಿದ್ದೆ. ದಿಸ್ ಇಸ್ ನಾಟ್ ಎಲ್ಲರಿಗೂ ಅದೇ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಕೆಲವು 75 ಆಗ್ತಾರೆ, 80 ಆಗ್ತಾರೆ, ಕೆಲವು 90 ಆಗ್ತಾರೆ. ಮೈ ಗೋಲ್ ವಾಸ್ ಟು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಆಗ್ತದೆ. ಬಿಕಾಸ್ ಐ ನೋ ಫಾರ್ ಮೀ, ಇಫ್ ಐ ಅಟೆಂಪ್ಟ್ ಮೋರ್ ಐ ವಿಲ್ ಗೆಟ್ ಮೋರ್ ಮಾರ್ಕ್ಸ್. ದಟ್ ಈಸ್ ಫಾರ್ ಶ್ಯೂರ್. ಇಫ್ ಐ ಅಟೆಂಡ್ ಲೆಸ್, ನನಗೆ ಅಕಾರ್ಡಿಂಗ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತೆ ಅಂತ. ಕ್ಲಾರಿಟಿ ಇಲ್ದಿರೋ ಕ್ವಶನ್ ಕೂಡ ಡೈರೆಕ್ಟ್ ಒಂದು 4 ಆಪ್ಷನ್ ಏನು ಗೊತ್ತಿಲ್ಲ ಅಂದ್ರೂ ಸಮ್ ಲಾಜಿಕ್ ಅಪ್ಲೈ ಮಾಡಿ, ಸಮ್ ಇಂಟ್ಯೂಷನ್ ವರ್ಕ್ ಆಗಿ, ಎಲ್ಲೋ ಓದಿರೋದು ಪಾಪಪ್ ಆಗಿ ರೈಟ್ ಆಗ್ತಿತ್ತು. Okay, and for that detailed mains preparation was very helpful. That's why I'm telling mains preparation is very important. ಅದನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ, ಅದನ್ನ ಸಪರೇಟ್ ಅಂತ ಮಾಡಕ್ ಹೋಗ್ಬೇಡಿ. ಓಕೆನಾ? ಇನ್ GS3 ಅಲ್ಲಿ ಸೆಕ್ಯೂರಿಟಿ, ಸೈನ್ಸ್ ಅಂಡ್ ಟೆಕ್ ಹೇಳಿದೆ, ಎನ್ವಿರಾನ್ಮೆಂಟ್ ಸೇಮ್ ಇರುತ್ತೆ. ಓಕೆ, ಸ್ವಲ್ಪ ಕಂಪೇರ್ ಟು GS2 ನಾನು ಹೇಳಿದೆ ಕೆಲವೊಂದು ಡೈನಾಮಿಕ್ ಇರುತ್ತೆ ಅಂತ. GS3 is more dynamic than GS2. Dynamic yet predictable. Dynamic yet it doesn't deviate from syllabus. ಓಕೆ, ಏನ್ ಸಿಲೆಬಸ್ ಅನ್ನೇ ಸ್ವಲ್ಪ ಡೈನಾಮಿಕ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಓಕೆ, GS 1, 2, 3 ಇಫ್ ಯು ಮೇಕ್ ದಿಸ್ ಮಾಡಿಫಿಕೇಶನ್ ಇನ್ ಯುವರ್ ಪ್ರಿಪರೇಷನ್, ಆಯ್ತಾ, ಸ್ಟ್ರೀಮ್ ಲೈನ್ ಮಾಡ್ಕೊಂಡು ಹಿಟ್ಟಿಂಗ್ ಟು ದ ಪಾಯಿಂಟ್, ಓಕೆ, ಬಿಕಮಿಂಗ್ ಮೋರ್ ಅನಾಲಿಟಿಕಲ್, ಮೋರ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಈಸ್ ಇಂಪಾರ್ಟೆಂಟ್ ಫಾರ್ UPSC.
These are the some basic principles: syllabus, question papers, broader coverage of the syllabus, conceptual understanding, analyze ಮಾಡಬೇಕು, ಡಿಫ್ರೆಂಟ್ ಡೈಮೆನ್ಷನ್ಸ್ ಅಲ್ಲಿ ಥಿಂಕ್ ಮಾಡಬೇಕು, ಲಿಂಕ್ ಮಾಡಬೇಕು, ಸಿಲೆಬಸ್ ನ ಲಿಂಕ್ ಮಾಡಬೇಕು, ಅಲ್ಲಿಂದ ಒಂದು ತಂದು ಹಾಕೋದು, ಸ್ವಲ್ಪ ಡೈವರ್ಸ್ ಮಾಡೋದಕ್ಕೆ ಆನ್ಸರ್ನ ಈ ತರ ಮಾಡ್ಕೊಂಡ್ರೆ GS 1 2 3 ಬೋತ್ ಆಯ್ತಾ. ಅಂಡ್ GS 4 ಬಂದು ಐ ಡೋಂಟ್ ಥಿಂಕ್ ಮಚ್ ಡಿಫರೆನ್ಸ್ ಏನಿಲ್ಲ, ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಏನಂದ್ರೆ ಕೇಸ್ ಸ್ಟಡೀಸ್ ಇಲ್ಲಿ ಜಾಸ್ತಿ ಇರುತ್ತೆ. ಈ KPSC ಮೊದಲು ಕೇಸ್ ಸ್ಟಡೀಸ್ ಇರ್ಲಿಲ್ಲ, ಮೊದಲು ಕೇಸ್ ಸ್ಟಡೀಸ್ ಕಡಿಮೆ ಕೊಡ್ತಿದ್ರು. ನಾನು ಲಾಸ್ಟ್ ಟೈಮ್ ಬರ್ದಾಗ 2 ಕೇಸ್ ಸ್ಟಡೀಸ್, 2-3 ಕೇಸ್ ಸ್ಟಡೀಸ್ ಇದ್ವು, ಚಿಕ್ಕದಾಗಿದ್ವು. ಬಟ್ ಇಲ್ಲಿ 1 ಪೇಜ್ ಕೇಸ್ ಸ್ಟಡಿ ಇರುತ್ತೆ. ಸೊ ಆ ಟೈಮಲ್ಲಿ ಆ ಕೇಸ್ ಸ್ಟಡೀಸ್ ನ ಓದಿ ಅರ್ಥ ಮಾಡ್ಕೊಂಡು ಬರೆಯೋದೇ ದೊಡ್ಡ ಚಾಲೆಂಜ್. ಸೊ ಅದನ್ನ ಮಾಡ್ಕೊಬೇಕು. ಅಂಡ್ UPSC ಎಥಿಕ್ಸ್ ಪೇಪರ್ ಹೆಂಗಿರುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ವೆರಿ ಫ್ಯೂ ಕ್ವಶನ್ಸ್ ಡೈರೆಕ್ಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್, ಹೌ ಇಟ್ ವಿಲ್ ಬಿ ಯೂಸ್ಡ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದು ಕ್ವೈಟ್ ಡೈರೆಕ್ಟ್ ಕ್ವಶನ್ ಇದು. ಬಟ್ ಅದನ್ನೇ ಒಂದು 5-6 ಲೈನ್ ಕೊಟ್ಬಿಟ್ಟಾಗ ಅದು ಇಟ್ ಲುಕ್ಸ್ ಲೈಕ್ ಡಿಫ್ರೆಂಟ್. ಈ ವರ್ಷ ಪರ್ಟಿಕ್ಯುಲರ್ಲಿ ಐ ಡೋಂಟ್ ನೋ ವೈ ಥಿಯರಿ ಕ್ವಶನ್ಸ್ ಮಿನಿ ಕೇಸ್ ಸ್ಟಡೀಸ್ ತರ ಇದ್ವು. ನಾವೇನ್ ಮಾಡ್ಬಿಡ್ತಿದ್ವು, ಮೊದಲು ಒಂದು ಲೈನ್ ಕೊಟ್ಟಿದ್ದಾರೆ, ಒಂದು ಕೋಟ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನೋ ಕೇಳಿದಾರೆ ಅಂದ್ರೆ ಅದ್ರಲ್ಲಿ ಯಾವ್ದೋ ಒಂದು ಕೀವರ್ಡ್ ನ ಎಕ್ಸ್ಪ್ಲೇನ್ ಮಾಡ್ಬಿಡೋದು, ಪ್ರೋಸ್ ಬರ್ದ್ಬಿಡೋದು, ಕಾನ್ಸ್ ಬರ್ದ್ಬಿಡೋದು, ಕ್ವಶನ್ ಹೆಂಗೋ ಬ್ಯಾಲೆನ್ಸ್ ಮಾಡಿ ಎಕ್ಸಾಂಪಲ್ಸ್ ಹಾಕಿ ಸ್ವಲ್ಪ ಕೇಸ್ಗಳು ಹಾಕಿ ಮುಗಿಸ್ಬೋದಿತ್ತು. ಬಟ್ ಈ ಸಲ 6 ಲೈನ್ ಇದಾವೆ, ಎಷ್ಟು ಕೀವರ್ಡ್ ಹಾಕೊಂಡ್ಬಿಡ್ಲಾ, 6 ವರ್ಡ್ ಇದಾವೆ, 8 ಕೀವರ್ಡ್ ಇರ್ತಾವೆ ಒಂದ್ ಕ್ವಶನ್ ಅಲ್ಲಿ, ಯಾವ ಕೀವರ್ಡ್ ಅಂತ ಎಕ್ಸ್ಪ್ಲೈನ್ ಮಾಡೋದು. ಹಾಗಾಗಿ ಸೊ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಕ್ವಶನ್ ಥೀಮ್, ಯಾಕಂದ್ರೆ ಈ ಸಲ ಡಿಫ್ರೆಂಟ್ ಪೇಪರ್, ಈ ಸಲ ಲಾಸ್ಟ್ ಇಯರ್ ಇದ್ದಂಗೆ ಇರ್ಲಿಲ್ಲ. ಆ ಟೈಮ್ ಅಲ್ಲಿ ನಾನು ಕುಂತ್ಕೊಂಡು 2 ನಿಮಿಷ ಸ್ಟ್ರಾಟಜೈಸ್ ಮಾಡಿದೆ ಎಕ್ಸಾಮ್ ಅಲ್ಲಿ. ಓಕೆ, ಇದಕ್ಕೆ ನಾನು ಕೀವರ್ಡ್ ಎಕ್ಸ್ಪ್ಲೈನ್ ಮಾಡೋದು, ಜಸ್ಟ್ ಪಾಯಿಂಟ್ ಫಾರ್ಮೆಟ್ ಅಲ್ಲಿ ಬರೆಯೋದು, ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್. ಬಿಕಾಸ್ ನಾವು ಅಷ್ಟು 6 ಲೈನ್ 7 ಲೈನ್ ಕ್ವಶನ್ ಕೊಟ್ಟಾಗ ವಿ ಮೇ ಫೋಕಸ್ ಆನ್ ಒನ್ ಥಿಂಗ್, ಬಟ್ ಈ ಮೈ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ಓಲ್ ಡಿಫ್ರೆಂಟ್ ಥಿಂಗ್ ಫ್ರಮ್ ಮೈ ಆನ್ಸರ್. ಸೊ ಅದಕ್ಕೆ ಏನ್ ಮಾಡ್ತಿದ್ದೆ, ಆ ಎಂಟೈರ್ ಕ್ವಶನ್ ಥೀಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಥೀಮ್ ನ ಬರ್ಕೊಂಡು ಹೋಗ್ತಿದ್ದೆ. ದೇರ್ ವಾಸ್ ನೋ ಕಟ್ ಅಂಡ್ ಕ್ಲಿಯರ್, ದೇರ್ ಇಸ್ ನೋ ಕಟ್ ಅಂಡ್ ಕ್ಲಿಯರ್ ರೂಲ್ಸ್. ನೀವು ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು, ನೀವು ಪಾಯಿಂಟ್ ಫಾರ್ಮೆಟ್ ಅಲ್ಲಿ ಬರೀಬೇಕು, ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಹಾಕ್ಬೇಕು, ಕ್ವಶನ್ ಇರೋ ಕೀವರ್ಡ್ ಎಕ್ಸ್ಪ್ಲೈನ್ ಮಾಡ್ಲೇಬೇಕು, ಆ ತರ ಇಲ್ಲ. ಈ ವರ್ಷ ಅದಕ್ಕೆ ಅವಕಾಶನೂ ಇರ್ಲಿಲ್ಲ. ಸೊ ಫಾರ್ಚುನೇಟ್ಲಿ ಮೇ ಬಿ ಇಟ್ ಮೈಟ್ ಹ್ಯಾವ್ ವರ್ಕ್ ನನ್ಗೆ, ಬಿಕಾಸ್ ಲಾಸ್ಟ್ 2 ಕೇಸ್ ಸ್ಟಡೀಸ್ ಚೆನ್ನಾಗಿ ಬರೆಯಕ್ ಆಗಿಲ್ಲ, ವೆರಿ ಲೆಸ್ ಟೈಮ್ ಇತ್ತು, ರಶ್ಲಿ ಫಿನಿಶ್ಡ್. ಬಟ್ ಐ ಗಾಟ್ ವೆರಿ ಗುಡ್ ಸ್ಕೋರ್ ಇನ್ ಎಥಿಕ್ಸ್. ಐ ಗಾಟ್ 125 marks more than last year's, more than 30 marks from 2020 ethics paper. 30 marks is a huge leap forward ಅದು. ಸೊ ಹಂಗಾಗಿ ಡೈನಮಿಕ್ ಗೆ ರೆಡಿ ಇರ್ಬೇಕು. ಈ ತರ ಕ್ವಶನ್ಸ್ ಬಂದಾಗ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರ್ಬೇಕಷ್ಟೇ. ಚೆನ್ನಾಗಿ ಕಾನ್ಸೆಪ್ಟ್ ಗೊತ್ತಿದ್ದು ಒಳ್ಳೆ ಎಕ್ಸಾಂಪಲ್ಸ್ ಹಾಕಿ ಒಂದು ಕ್ರಿಯೇಟ್ ಮಾಡ್ಬೇಕು. ಅಂಡ್ ಏನ್ ಮಾಡಿ ನೀವು ಅಂದ್ರೆ ಲೈಕ್ ಕೆಲವ್ರು ಹೇಳ್ತಾರೆ ಹಿಂಗ್ ಬರಿಬೇಕು ಹಂಗ್ ಬರಿಬೇಕು ಅಂತ, ದೇರ್ ಇಸ್ ನೋ ಕಟ್ ಅಂಡ್ ಕ್ಲಿಯರ್ ರೂಲ್ಸ್. ಆನ್ಸರ್ ಚೆನ್ನಾಗಿರ್ಬೇಕಷ್ಟೇ. ಆಮೇಲೆ ಬರೆಯೋ ಸ್ಟೈಲ್, ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ಈ ಕಂಪ್ಲೀಟ್ ಪೇಜ್ ಪ್ಯಾರಾ ಬರ್ಕೊಂಡ್ ಕೂತ್ಕೊಂಡ್ರೆ ಚೆನ್ನಾಗಿ ಬರೆದ್ರು ಓದಕ್ಕಾಗಲ್ಲ ಆಯ್ತಾ. ಹಂಗಂತ ಬರೀ ಒನ್ ವರ್ಡ್ ಬರ್ದ್ಬಿಟ್ರೆ ಮೇ ಬಿ ಆ ಕ್ವಶನ್ ಇಂದ ನಿಮ್ಮಿಂದ ಏನೋ ಅನಾಲಿಸಿಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಸಮ್ ಕ್ವಶನ್ಗೆ ಪಾಯಿಂಟ್ ವರ್ಕ್ ಆಗ್ಬೋದು, ಬಟ್ ಸಮ್ ಕ್ವಶನ್ಗೆ ಹೆಂಗಿರುತ್ತೆ, ಬರೀ ಪಾಯಿಂಟ್ ಬರೆದ್ರೆ ಸಾಕಾಗಲ್ಲ, ಕಂಪ್ಲೀಟ್ ಮಾಡ್ಬೇಕು ಲೈನ್ ನ, ಸ್ವಲ್ಪ ಹೇಳ್ಬೇಕು ಒಂದ್ 2-3 ಲೈನ್ ಅಲ್ಲಿ, ಆ ತರನೂ ಓದಿರ್ಬೇಕು. ಸೊ ಹಂಗಾಗಿ ಸ್ವಲ್ಪ ಯುನೀಕ್ ಆಗಿರ್ಲಿ, ಎಲ್ಲಾ ತರನೂ ಇರ್ಲಿ ಕ್ವಶನ್ ಪೇಪರ್ ಅಲ್ಲಿ. ಈ ತರಕ್ಕೆ ಎಥಿಕ್ಸ್ ಪ್ರಿಪೇರ್ ಆಗಿ. ಅಂಡ್ ಎಥಿಕ್ಸ್ ಅಲ್ಲಿ ಅಗೇನ್ ಕೇಸ್ ಸ್ಟಡೀಸ್ ವೆರಿ ಮಚ್ ಚಾಲೆಂಜಿಂಗ್. 15-20 ನಿಮಿಷ ಸಾಕಾಗೋದೇ ಇಲ್ಲ ಒಂದು ಕೇಸ್ ಸ್ಟಡಿಗೆ. ಸೊ ಹಂಗಾಗಿ ನಾನು ಫಸ್ಟ್ 2 ಕ್ವಶನ್ಗೆ ತುಂಬಾ ಟೈಮ್ ತಗೊಂಡು, ಲಾಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ 40 ಮಿನಿಟ್ಸ್ ತಗೊಂಡು ಲಾಸ್ಟ್ 2 ಕ್ವಶನ್ ನ ಬರೀ 20 ಮಿನಿಟ್ಸ್ 25 ಮಿನಿಟ್ಸ್ ಅಲ್ಲಿ ಬರ್ದು. ಸೊ ಐ ಥಾಟ್ ಪ್ರಾಬ್ಲಮ್ ಆಗಿರ್ಬೋದು. ಓಕೆ, ಒಳ್ಳೆ ಮಾರ್ಕ್ಸ್ ಬಂತು. ಅದಾಗಬಾರ್ದು. ಎವ್ರಿ ಕ್ವಶನ್ಗೂ ಅದಕ್ಕೆ ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ, ಅದರಲ್ಲೇ ಬರೀಬೇಕು. ಹಂಗ್ ಬರೀಬೇಕು ಅಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. 1 ಪೇಜ್ 3/4 ಪೇಜ್ ಕೇಸ್ ಸ್ಟಡೀಸ್ ಇರುತ್ತೆ, ಅದರಲ್ಲಿ 3-4 ಸಬ್ ಕ್ವಶನ್ ಇರುತ್ತೆ. ಎಂಟೈರ್ ಥೀಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಬರೀಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಟೆಸ್ಟ್ ಎಲ್ಲ ಚೆನ್ನಾಗಿ ಅದನ್ನ ಟ್ರೈ ಮಾಡಿ, ಟ್ರಯಲ್ ಅಂಡ್ ಎರರ್ ಮಾಡಿ, ಟೆಸ್ಟ್ ಅಲ್ಲಿ ಚೆನ್ನಾಗಿ ತಗೊಂಡು ಎಕ್ಸಾಮ್ ನ ಅಟೆಂಡ್ ಮಾಡ್ಬೋದು. ಅಂಡ್ ದ ಸೋರ್ಸ್ ಫಾರ್ ದಟ್ ಇಸ್ ಸೇಮ್. ಯಾವ್ದು ಓದ್ತೀರಾ ಎಥಿಕ್ಸ್ ಗೆ ಬುಕ್? DK ಬಾಲಾಜಿ. ಎನಿ ಬುಕ್ ಈಸ್ ಗುಡ್. DK ಬಾಲಾಜಿ ಅಲ್ಲೂ UPSC ಗೂ DK ಬಾಲಾಜಿನೇ ಓದೋದು. ಲೆಕ್ಸಿಕಾನ್ ಓದ್ಬೋದು ಬೇಕು ಅಂದಾಗ ಆಯ್ತಾ. ಬೇರೆ ಯಾವ್ದಾದ್ರು ರೆಫರೆನ್ಸ್ ತಗೊಬೋದು ನೀವು. ಓಕೆ, ಬಟ್ ಡೋಂಟ್ ಗೋ ಬಿಹೈಂಡ್ ಟೂ ಮಚ್ ಆಫ್ ಬುಕ್ಸ್. ಡಿಫ್ರೆಂಟ್ ನಾನು 3-4 ಬುಕ್ ಕಂಪ್ಲೀಟ್ ಮಾಡ್ಬೇಕು ಆ ತರ ಇಲ್ಲ. ಇದನ್ನೇ ಓದಿ ಇದನ್ನೇ ಚೆನ್ನಾಗಿ ಬರೆದ್ರೆ 120 ಬರುತ್ತೆ.
4 ಬುಕ್ ಓದಿ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ 90 100 ಬರುತ್ತೆ, 80 ಬರ್ಬೋದು. ಸೊ ಹಂಗಾಗಿ ಆನ್ಸರ್ ಚೆನ್ನಾಗಿರ್ಬೇಕಷ್ಟೇ. ಸೊ KS ಗೂ UPSC IAS ಇರೋ ಇಥಿಕ್ಸ್ ಅಲ್ಲಿ ಸಿಲೆಬಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಕ್ವಶನ್ ಟೈಪ್ಗೆ ನೀವು ರೆಡಿ ಆಗ್ಬೇಕು. ಓಕೆನಾ? ದಿಸ್ ಇಸ್ ಅಬೌಟ್ ಆಲ್ ಮೇನ್ಸ್ ಅಂಡ್ ಐ ಥಿಂಕ್ ಐ ಶುಡ್ ಟೆಲ್ ಇಂಟರ್ವ್ಯೂ ಆಲ್ಸೋ ಅನ್ಕೊಂಡ್ಬಿಡ್ತೀನಿ, ಅದನ್ನು ಹೇಳ್ಬಿಡೋಣ. ಯಾಕಂದ್ರೆ ಇಂಟರ್ವ್ಯೂ ವೆರಿ ಮಚ್ ಇಂಪಾರ್ಟೆಂಟ್. KPSC ಲಿ ಈಗ 50 ಮಾರ್ಕ್ಸ್ ಗಳಿಸಿದ್ದಾರೆ, 20 ಮಿನಿಮಮ್ 40 ಮ್ಯಾಕ್ಸಿಮಮ್ ಅಂತ ಮಾಡಿದ್ದಾರೆ. ಅಗೈನ್ 25 ಇಳಿಸಿದ್ದಾರೆ. ನಾವು ಹೋದಾಗ 25 ಇತ್ತು. ಐ ಫ್ರಾಂಕ್ಲಿ ಟೆಲ್ ದಟ್ ಎಕ್ಸ್ಪೀರಿಯನ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ಗೂ ಇಲ್ಲಿ ಎಕ್ಸ್ಪೀರಿಯನ್ಸ್ಗೂ ಡಿಫ್ರೆಂಟ್. ಬಟ್ ಹಾಗಂತ ನೀವು ಇಂಟರ್ವ್ಯೂನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಬಿಕಾಸ್ ಯಾರು ಗೊತ್ತು, ದಟ್ 10-15 ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? 200 ಮಾರ್ಕ್ಸ್ ಇದ್ದಾಗ ನಾವು ಮಿಸ್ ಆಗೋ ಗ್ಯಾಪು ಜಾಸ್ತಿ ಇರುತ್ತೆ. ಬಟ್ 25 ಮಾರ್ಕ್ಸ್ ಇದ್ದಾಗ 1-2 ಮಾರ್ಕ್ಸ್ ಮಿಸ್ ಆಗ್ಬಿಡ್ಬೋದು. ಕಾಂಪಿಟೇಷನ್ ಅದೇ ಲೆವೆಲ್ ಬರುತ್ತೆ. ಸೊ ಹಂಗಾಗಿ ಇಂಟರ್ವ್ಯೂ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ UPSC ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ನಾನು ಕಂಪೇರ್ ಮಾಡಿದಾಗ KPSC ಇಂಟರ್ವ್ಯೂಗೂ ದಟ್ ಎಕ್ಸ್ಪೀರಿಯನ್ಸ್ ನ ಬರೆಯಕ್ಕಾಗಲ್ಲ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವರೇಜ್ ಮಾರ್ಕ್ಸ್ ಬಂದಿರ್ಬೋದು, ಮಾರ್ಕ್ಸ್ ವಾಸ್ 162. ಈ ವರ್ಷ ಐ ಗಾಟ್ ಅರೌಂಡ್ 182 ಇಂಟರ್ವ್ಯೂ ಸ್ಕೋರ್. ಚೆನ್ನಾಗಿ ಇಂಪ್ರೂವ್ ಆಯ್ತು. ಏನೇ ಆಗಿರ್ಬೋದು, ಎಷ್ಟೇ ಮಾರ್ಕ್ಸ್ ಬರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಒನ್ ವಿಲ್ ನಾಟ್ ಫರ್ಗೆಟ್ ಇನ್ ದ ಲೈಫ್ ಟೈಮ್. ಇವನ್ ದಿಸ್ ಇಯರ್ಸ್ ಆಲ್ಸೋ ಆಚೆ ಬರಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇರುತ್ತೆ ಇಂಟರ್ವ್ಯೂದು. ಅಂಡ್ ಬಿಕಾಸ್ ಕೂತಿರೋದ್ರಲ್ಲಿ ಪ್ಯಾನೆಲ್ ಮೆಂಬರ್ಸ್ ಅಲ್ಲಿ ಟೈಮ್ಸ್ ಸ್ವಲ್ಪ ಗ್ಲಿಚಸ್ ಆಗ್ಬೋದು, ನರ್ವಸ್ ಆಗ್ಬೋದು, ಸಮ್ ಏನೋ ಲೈಕ್ ಬೇರೆ ತರ ಕ್ವಶನ್ಸ್ ಕೇಳ್ಬೋದು. ದೇ ಮೇ ಟ್ರೈ ಟು ಪುಟ್ ಅಸ್ ಇನ್ ಅ ಡಿಫಿಕಲ್ಟ್ ಸಿಚುಯೇಷನ್, ಚಾಲೆಂಜಿಂಗ್ ಸಿಚುಯೇಷನ್ ಎಲ್ಲ ಇಡಕ್ ಟ್ರೈ ಮಾಡ್ಬೋದು. ಬಟ್ ದಟ್ಸ್ ಆಲ್ ಪಾರ್ಟ್ ಆಫ್ ಇಂಟರ್ವ್ಯೂ. ವಿ ಹ್ಯಾವ್ ಟು ಫೇಸ್ ಇಟ್. ಆಯ್ತಾ? ಅದನ್ನ ಫೇಸ್ ಮಾಡಬೇಕು. ದಟ್ ಈಸ್ ವಾಟ್ ದೇ ಎಕ್ಸ್ಪೆಕ್ಟ್ ಫ್ರಮ್ ಅ ಸಿವಿಲ್ ಸರ್ವೆಂಟ್. ಬಟ್ ಓವರ್ ಆಲ್ ಡಿಮ್ಯಾಂಡ್ ಆಫ್ ದಿ UPSC interview is different. Here the demand of the interview may be different because ಏನಂದ್ರೆ ಅಲ್ಲಿ ಸ್ವಲ್ಪ they'll expect more of a civil servant from you. ಕ್ವಶನ್ಸ್ ಅಷ್ಟೇ ಡೈರೆಕ್ಟ್ ಆಗಿ ಅದೇನು ಇದೇನು ಅಂತ ತುಂಬಾ ಕಡಿಮೆ ಕೇಳ್ತಾರೆ. ಫ್ಯಾಕ್ಚುಯಲ್ ಕ್ವಶನ್ ಕೇಳ್ತಾರೆ, ಬಟ್ ಫ್ಯಾಕ್ಚುಯಲ್ ಕ್ವಶನ್ ನನಗೆ ತುಂಬಾ ಕಡಿಮೆ ಎಕ್ಸ್ಪೀರಿಯನ್ಸ್ ಆಗಿರೋದು. ದೇ ಆಲ್ವೇಸ್ ಒಪಿನಿಯನ್ ಕೇಳ್ತಾರೆ. ಆಯ್ತಾ? ಅದಕ್ಕೆ ಓದ್ಬೇಕಾದ್ರೆ ನಾನು ಅವಾಗ ಅನ್ಕೊಂಡೆ ಏನ್ ಗೊತ್ತಾ, UPSC ಇಂಟರ್ವ್ಯೂ ಹೋದಾಗ ನಾನು ಯಾಕೆ ಈ ತರ ಸ್ಟಡೀಸ್ ಮೊದಲಿಂದನೂ ಮಾಡಿಲ್ಲ, ಪ್ರಿಲಿಮ್ಸ್ ಮೇನ್ಸ್ ಅಂತ ಮಾಡಿದ್ರೆ ಈ ತರ ಓದ್ಬೇಕಿತ್ತು. ಬಿಕಾಸ್ ಇಂಟರ್ವ್ಯೂ ಓದೋ ಪ್ರಿಪರೇಷನ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಅದು. ಯಾಕಂದ್ರೆ ಆ ತರ ಓದ್ತೀವಿ ಇಂಟರ್ವ್ಯೂ ಪ್ರಿಪರೇಷನ್ಗೆ. ವಿ ಗೋ ಡೀಪ್ ಡೌನ್ ದಿ ಟಾಪಿಕ್, ವಿ ಜನರೇಟ್ ಅವರ್ ಒಪಿನಿಯನ್. ಬಿಕಾಸ್ ಅಲ್ಲಿ ಒಪಿನಿಯನ್ ಕೇಳೋದು. ಫಾರ್ ಎಕ್ಸಾಂಪಲ್, ಈ ಸಲ ವಾಟ್ ಈಸ್ ದ ಇಶ್ಯೂ ದಟ್ ಈಸ್ ಗೋಯಿಂಗ್ ಆನ್ ಇನ್ ಯುವರ್ ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಮೂಲ್ ಅಂಡ್ ನಂದಿನಿ? ಸರ್, ದಿಸ್ ಇಸ್ ದ ಇಶ್ಯೂ, ದಿಸ್ ಇಸ್ ದ ಟು ಇಶ್ಯೂ, ಮುಗೀತು ಅಷ್ಟೇ. ಏನು ಹೇಳಕ್ ಹೋಗ್ಬಾರ್ದು ಎಕ್ಸ್ಟ್ರಾ ಕೇಳಿರೋ ಅಷ್ಟು. ದೆನ್ ವಾಟ್ ಈಸ್ ಯುವರ್ ಒಪಿನಿಯನ್? ಸೊ ಐ ಹ್ಯಾವ್ ಟು ಟೆಲ್ ಮೈ ಒಪಿನಿಯನ್, ಅ ಗುಡ್ ಒಪಿನಿಯನ್ ಅಂಡ್ ಕಾನ್ಫಿಡೆಂಟ್ ಒಪಿನಿಯನ್. ಸೊ ಆ ತರ ತುಂಬಾ ಚೆನ್ನಾಗಿರುತ್ತೆ ಇಂಟರ್ವ್ಯೂ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಸ್ವಲ್ಪ ಕಾನ್ಫಿಡೆನ್ಸ್ ಇದ್ರೆ, ನನಗೇನು 2021 ಅಲ್ಲೂ ಈಗ್ಲೂ ಕಂಟೆಂಟ್ ಏನ್ ಮಹಾ ಚೇಂಜ್ ಆಗಿಲ್ಲ. ಬಟ್ ದ ವೇ ವಿ ಟೆಲ್ ಇನ್ ದ ಇಂಟರ್ವ್ಯೂ ಅಲ್ಲ, ದಟ್ ವಿಲ್ ಗೆಟ್ ದಟ್ ಮೋರ್ ಮಾರ್ಕ್ಸ್, 10, 20, 30 ಮಾರ್ಕ್ಸ್ ಅದು ಅಲ್ಲಿಂದ ಬರುತ್ತೆ. ಚೆನ್ನಾಗಾಯ್ತು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಈ ಸಲ. ಕ್ವಶನ್ಸ್ ಹಂಗೆ ಇರುತ್ತೆ, ಒಪಿನಿಯನಿಸ್ಟಿಕ್ ಇರುತ್ತೆ, ತುಂಬಾ ಒಪಿನಿಯನಿಸ್ಟಿಕ್ ಇರುತ್ತೆ, ಸ್ವಲ್ಪ ಎಕ್ಸ್ಪ್ಲನೇಟರಿ ಇರುತ್ತೆ. ನಾಟ್ ಲೈಕ್ ಐ ಆಸ್ಕ್ ಯು ದ ಕ್ವಶನ್, ಯು ಆನ್ಸರ್ ದ ಕ್ವಶನ್, ಆ ತರ ಇರಲ್ಲ. ಐ ಆಸ್ಕ್ ಯು ದ ಕ್ವಶನ್, ಇಫ್ ಯು ಡೋಂಟ್ ಆನ್ಸರ್ ಐ ವಿಲ್ ಅಗೇನ್ ಅಂಡ್ ಅಗೇನ್ ಆನ್ಸರ್ ದ ಕ್ವಶನ್, ಆಸ್ಕ್ ದ ಕ್ವಶನ್, ಆ ತರ ಇರಲ್ಲ. ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಮಾಡೋದು ಆ ತರ ಇರಲ್ಲ. ಯು ಕ್ಯಾನ್ ಸೇ ಡೋಂಟ್ ನೋ ಈಸಿಲಿ. ಕ್ವಶನ್ ಕೇಳಿದಾಗ ಇವನ್ ಸಿಂಪಲ್ ಅಂತ ಅಲ್ಲ, ತುಂಬಾ ಕ್ವಶನ್ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ. ಇವನ್ the panel chairman also, that he told that in the beginning, we don't expect you to know everything. Be honest, take it as a discussion session. It's not a question answer session. Be honest, we will have a good discussion, that's it. We should have a good discussion. So interview ಕೂಡ ಸ್ವಲ್ಪ ಒಪಿನಿಯನ್ ಬಿಲ್ಡ್ ಅಪ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಇಶ್ಯೂ ಬರ್ತಿದೆ ನ್ಯೂಸ್ ಪೇಪರ್ ಅಲ್ಲಿ ಇಂದಾಗ, ಯು ಶುಡ್ ಥಿಂಕ್ ಅದ್ರ ಬಗ್ಗೆ. ಸುಮ್ಮನೆ ಓದ್ಬಿಟ್ಟು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡೋದ್ರ ಬದಲು ಅಥವಾ ಅಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋದ್ರ ಬದಲು ಥಿಂಕ್. ಏನಾದ್ರು ಇಶ್ಯೂ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಏನ್ ಸೊಲ್ಯೂಷನ್ಸ್ ಏನು ಥಿಂಕ್ ಮಾಡ್ಬೇಕು, ಏನಿದೆ ಆಲ್ರೆಡಿ ಥಿಂಕ್ ಮಾಡ್ಬೇಕು. ಯಾವ್ದೋ ಒಂದು ಸ್ಕೀಮ್ ಇದೆ, ಆಯ್ತು, ಆ ಸ್ಕೀಮ್ ಏನೇನ್ ಪ್ರಾಬ್ಲಮ್ಸ್ ಇದೆ, ಇನ್ನು ಏನ್ ವಾಟ್ ಮೋರ್ ಕ್ಯಾನ್ ವಿ ಡೂ. ಓಕೆ, ಫಾರ್ ಸ್ಮಾರ್ಟ್ ಸಿಟಿ ಮಿಷನ್ ಬಗ್ಗೆ ಕ್ವಶನ್ ಕೇಳ್ಬೋದು, ಮೇನ್ಸ್ ಅಲ್ಲೂ ಕೇಳ್ಬೋದು, UPSC ಕೇಳ್ಬೋದು. ಆ ಕ್ವಶನ್ ಬಂತು ನನಗೆ ಫಸ್ಟ್ ಇಂಟರ್ವ್ಯೂ ಅಲ್ಲಿ, ಸ್ಮಾರ್ಟ್ ಸಿಟಿ ಮಿಷನ್ ಏನು, ಯಾವ ತರ ಅನ್ಬಿಟ್ಟು. ಅದ್ರಲ್ಲಿ ಇನ್ನೂ ಏನ್ ಮಾಡ್ಬೋದು ಅಂತ ತಿಳ್ಕೊಬೇಕು, ಯೂನಿಕ್ ಸೊಲ್ಯೂಷನ್ಸ್, ಪೇಪರ್ ಓದ್ಬೇಕು, ಅದ್ರ ಬಗ್ಗೆ ಮೆಟೀರಿಯಲ್ ಓದ್ಬೇಕು. ಸೊ ಈ ತರ ಇಂಟರ್ವ್ಯೂ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿರುತ್ತೆ ಇಂಟರ್ವ್ಯೂ. ಸೊ ಹಾಗಾಗಿ
ಸೊ ಆಲ್ ದ 3 stages ಏನಿಲ್ಲ ಫೈನ್ ಟ್ಯೂನ್ ಮಾಡ್ಕೊಂಡು ಯು ಕ್ಯಾನ್ ಡೂ ದಟ್. ಓಕೆನಾ? ಸೊ ಒನ್ ಫ್ಯೂ ಥಿಂಗ್ಸ್ ಐ ಥಿಂಕ್ ಯು ಮೇ ಹ್ಯಾವ್ ಡೌಟ್ಸ್, ಬಟ್ ಐ ವಿಲ್ ಟೆಲ್. ಯಾವ್ಯಾವುದು ಅಂದ್ರೆ ಮೆಟೀರಿಯಲ್ಸ್ ಬಗ್ಗೆ KS ಗೆ ಮತ್ತೆ UPSC ಗೆ, KPSC ಗೆ ಬೇಸಿಕ್ ಮೆಟೀರಿಯಲ್ಸ್ ಆಲ್ಮೋಸ್ಟ್ ಸೇಮ್. ಲಕ್ಷ್ಮೀಕಾಂತ್ ಅಲ್ವಾ ಪಾಲಿಟಿವ್ಗೆ? KPSC ಗೆ ಲಕ್ಷ್ಮೀಕಾಂತ್ ಓದೋದು. ಸೊ ಸೇಮ್ ಲಕ್ಷ್ಮೀಕಾಂತ್. ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಓದ್ತೀರಾ, ಯಾವ್ದು ಮಾಡ್ತೀರಾ? ಸ್ಪೆಕ್ಟ್ರಮ್. NCERT ಪ್ಲಸ್ ಸ್ಪೆಕ್ಟ್ರಮ್ ಸೇಮ್ ಥಿಂಗ್, ನೋ ಡಿಫ್ರೆನ್ಸ್. ಎಕಾನಮಿಗೆ ಯಾವ್ದು ಓದ್ತೀರಾ? ಎನಿಥಿಂಗ್. ನಾನು ರಮೇಶ್ ಸಿಂಗ್ ಓದ್ಬೋದು, ವಿವೇಕ್ ಸಿಂಗ್ ಓದ್ಬೋದು. ಒನ್ ಬುಕ್, ಬೇಸಿಕ್ ಬುಕ್ ಅಂಡ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ಗೆ ಸ್ವಲ್ಪ ನ್ಯೂಸ್ ಪೇಪರ್ ಜೊತೆಗೆ ಅದ್ರಲ್ಲಿ ಕವರ್ ಆಗದಿರೋ ಅಂತದನ್ನ ಮ್ಯಾಗಝೀನ್ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಓಕೆನಾ? ನ್ಯೂಸ್ ಪೇಪರ್ ಡೈಲಿ ಓದಿ ಆಯ್ತಾ? ನ್ಯೂಸ್ ಪೇಪರ್ ಡೈಲಿ ಓದ್ಬೇಕು, ಮಿಸ್ ಮಾಡಬಾರ್ದು. ಎಡಿಟೋರಿಯಲ್ ಓದ್ಬೇಕು ಅಂಡ್ ಯಾವ ಆರ್ಟಿಕಲ್ ನ ಸ್ಕಿಪ್ ಮಾಡ್ಬೇಕು, ಯಾವ ಆರ್ಟಿಕಲ್ ನ ಓದ್ಬೇಕು ಅಂಡ್ ಏನ್ ತಗೊಬೇಕು ಅದ್ರಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಏನಾದ್ರು ತಗೊಂಡು ಅದ್ರಲ್ಲಿ ಏನಾದ್ರು ಒಂದು ಪಾಯಿಂಟ್ ಮಾಡ್ಕೊಬೋದಾ? ಓಕೆ ಆಯ್ತಾ? ಎಷ್ಟು ಮಾಡ್ಕೊಬೇಕು ಅದ್ರ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಅಂಡ್ ಒಂದು ಮ್ಯಾಗಝೀನ್ ತಗೊಂಡು, ಅ ಗುಡ್ ಮ್ಯಾಗಝೀನ್, ಮಂತ್ಲಿ ಮ್ಯಾಗಝೀನ್ ತಗೊಂಡು ನೀವು ಕವರ್ ಮಾಡದೇ ಇರೋದು ಏನಾದ್ರು ರಿಲೆವೆಂಟ್ ಅಂತ ಅನ್ಸಿರೋದನ್ನ ಪಿಕ್ ಮಾಡ್ಬೇಕು. ಓಕೆ? ದಟ್ ಪಿಕ್ಕಿಂಗ್ ಕಮ್ಸ್ ಓವರ್ ದ ಟೈಮ್. ಬಿಕಾಸ್ ಒಂದ್ ಮ್ಯಾಗಝೀನ್ ನ ಒಂದ್ ವಾರ ಕೂಡ ಓದ್ಬೋದು, 15 ದಿವಸನೂ ಓದ್ಬೋದು, ಬಟ್ 3 ಅವರಲ್ಲೂ ಓದ್ಬೋದು. ಎಕ್ಸಾಮ್ ಹತ್ರ ಬಂದಾಗ ಐ ಡಿಂಟ್ ಹ್ಯಾವ್ ಟೈಮ್. ಒಂದು ಮ್ಯಾಗಝೀನ್ ಎಂಟೈರ್ 365 days ಒಂದು 2 days 2 hours ಮುಗಿಬೇಕಿತ್ತು. ಬಿಕಾಸ್ ಇಟ್ಸ್ ಇನ್ಎವಿಟಬಲ್, ಏನು ಮಾಡಕ್ಕಲ್ಲ, ಓದ್ಲೇಬೇಕು ಸಿಚುವೇಶನ್. ಬಟ್ ಅದರಲ್ಲಿ ನೀವು ಮ್ಯಾಗಝೀನ್ ಅಲ್ಲಿ ಎಲ್ಲಾ ಓದ್ದೆ, ಬಿಕಾಸ್ 100 ಪೇಜ್ ಇದೆ, 100 ಪೇಜ್ ರಿಲೆವೆಂಟ್ ಇರಲ್ಲ. ಸೊ ಯು ಹ್ಯಾವ್ ಟು ಚೂಸ್ ಯಾವ ಟಾಪಿಕ್ ಓದ್ಬೇಕು, ವಿಚ್ ಇಸ್ ದ ವೆರಿ ರಿಲೆವೆಂಟ್ ಆರ್ಟಿಕಲ್ ಫಾರ್ ದಿ UPSC ಮೇನ್ಸ್ ಅಂಡ್ ಪ್ರಿಲಿಮ್ಸ್. ಆಯ್ತಾ? ನಾನ್ ಹೆಂಗಂದ್ರೆ ಒಂದು 12 months ತಗೊಂಡ್ಬಿಟ್ರೆ ಎಲ್ಲ ಕವರ್ ಆಗ್ಬಿಡುತ್ತೆ. ಎಷ್ಟೋ ಮೇನ್ಸ್ ಪ್ರಿಪರೇಷನ್ ಕವರ್ ಆಗ್ಬಿಡುತ್ತೆ. ಇವನ್ ಇಫ್ ನಾನು ಆಲ್ರೆಡಿ ಓದಿದ್ರು ಕೂಡ ಓದ್ತೀನಿ. ಪಾರ್ಲಿಮೆಂಟರಿ ಎಫಿಷಿಯನ್ಸಿ ಬಗ್ಗೆ, ಪಾರ್ಲಿಮೆಂಟರಿ ಫಂಕ್ಷನಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಇದ್ರೆ ಗೊತ್ತು, ಓದಿದ್ದೀನಿ, ಬಟ್ ಮತ್ತೆ ಓದ್ತೀನಿ. ರೀಸನ್ ಏನಂದ್ರೆ ಮತ್ತೆ ಬರುತ್ತೆ ಎಕ್ಸಾಮ್ ಅಲ್ಲಿ. ಅಂಡ್ ಬಂತು ಕೂಡ ಇನ್ ಲಾಸ್ಟ್ ಐ ಥಿಂಕ್ 21 ಅಲ್ಲಿ ಬಂತು. ಆತರ ನಿಮ್ಗೆ ಗೊತ್ತಾಗ್ಬೇಕು ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು ಅಂತ. ಮೋರ್ ದ್ಯಾನ್ ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್. 2 ಪೇಜ್ ಆರ್ಟಿಕಲ್ ಇದೆಯಾ ಮ್ಯಾಗಝೀನ್ ಅಲ್ಲಿ ಅಥವಾ ಆ 2 ಪೇಜ್ ಅಲ್ಲಿ ಕೂಡ ಯಾವ್ದು ಸ್ಕಿಪ್ ಮಾಡಬೇಕು. ಬಿಕಾಸ್ ಟೈಮ್, ಇಟ್ಸ್ ಆಲ್ ಅಬೌಟ್ ಟೈಮ್. ನಾವ್ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ, ಬ್ರೈನ್ಗೆ ಎಷ್ಟು ತಗೊಂತೀವಿ ಅಂತ. ಓಕೆ? ಮ್ಯಾಗಝೀನ್ ಅಲ್ಲಿ ಅದನ್ನ ಕವರ್ ಮಾಡ್ಕೊಳ್ಳಿ. ಸ್ವಲ್ಪ ಫೋನ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಇದ್ರಲ್ಲಿ. ಓಕೆ? ನಾನೇನ್ ಮಾಡ್ತಿದ್ದೆ ಅಂದ್ರೆ ನ್ಯೂಸ್ ಪೇಪರ್ ಜೊತೆಗೆ ಇದ್ರ ಜೊತೆಗೆ ಔಟ್ ಆಫ್ ಇಂಟ್ರೆಸ್ಟ್ ಯಾವ್ದು ಓದ್ತಿದ್ನಲ್ಲ, ಅದೇ ತುಂಬಾ ಹೆಲ್ಪ್ ಆಗೋದು ಎಕ್ಸಾಮ್ ಅಲ್ಲಿ. ಬಿಲೀವ್ ಮಿ. ಅಲ್ಲಿದೆ, ಈ ಮ್ಯಾಗಝೀನ್ ಅಲ್ಲಿ ಇದೆ ಅಂತ ಓದೋದಕ್ಕಿಂತ ಅದು ಇಂಪಾರ್ಟೆಂಟ್ ಅಂತ ಔಟ್ ಆಫ್ ಇಂಟ್ರೆಸ್ಟ್ ನಾನು ಓದ್ತಿದ್ನಲ್ಲ, ಅದೇ ಹೆಲ್ಪ್ ಆಗಿದೆ ನನಗೆ. ತುಂಬಾ ಕ್ವಶನ್ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಔಟ್ ಆಫ್ ಇಂಟ್ರೆಸ್ಟ್ ಬಂದಾಗ ಯೂಸ್ ಟು ಗೋ ಟು ದ ವೆಬ್ಸೈಟ್ಸ್, ಇನ್ ಅಂಡ್ ಔಟ್ ಕ್ವಿಕ್ ಟ್ರೈ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್ 3 parent baby ಅಂತ ಬಂದಿತ್ತು ಎಕ್ಸಾಮ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ. ತುಂಬಾ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್. ಹೆಂಗಿದು 3 parent baby ಅಂತ ಬುಕ್ ಅಲ್ಲಿ ಓದ್ದೆ, ಮ್ಯಾಗಝೀನ್ ಅಲ್ಲಿ ಓದ್ದೆ, ನ್ಯೂಸ್ ಪೇಪರ್ ಓದಿರ್ಲಿಲ್ಲ. ಅದು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೂ ಸಿಕ್ಕಿರ್ಲಿಲ್ಲ, ಮೇ ಬಿ ಮಿಸ್ ಆಗಿತ್ತು. ಅದ್ರ ಬಗ್ಗೆ ತಿಳ್ಕೊಂಡೆ, ಆರ್ಟಿಕಲ್ ಓದ್ದೆ, ಗೂಗಲ್ ಸರ್ಚ್ ಮಾಡಿದೆ, 3 parent baby UK ಅಲ್ಲಿ ಏನೋ ಮಾಡಿದ್ರು, ಹೆಂಗ್ ವರ್ಕ್ ಆಗುತ್ತೆ, ಯಾಕೆ ಮಾಡಿದ್ರು ಅಂತ. 2 ವರ್ಷ ಕಂಟಿನ್ಯೂಸ್ಲಿ ಕ್ವಶನ್ ಬಂತು ಇದರಿಂದ. ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅಂತ ಏನೋ ಕ್ವಶನ್ ಕೇಳಿದ್ರು. ಬಿಕಾಸ್ ನನ್ನ ಇಂಟ್ರೆಸ್ಟ್ ಇದ್ರೋದ್ರಿಂದ ವಾಟ್ ಈಸ್ ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅಂತ ಓದಿದ್ದೆ. ಅದು ಏನಕ್ಕೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದೆಲ್ಲ ಮಾಡ್ತಾರೆ ಅಂದ್ರೆ ಮೈಟೋಕಾಂಡ್ರಿಯಲ್ ಡಿಸೀಸ್ ಇರುತ್ತೆ, ಅದು ಮದರ್ ಇಂದ ಬೇಬಿಗೆ ಬರುತ್ತೆ. ಮದರ್ ಇಂದಾನೇ ಬರೋದು, ಫಿಮೇಲ್ ಇಂದ ಬೇಬಿಗೆ ಬರುವಂತದ್ದು. ಮೈಟೋಕಾಂಡ್ರಿಯಾ ಸರಿಯಾಗಿರಲ್ಲ, ಮೈಟೋಕಾಂಡ್ರಿಯಾ ತೆಗ್ದು ಹಾಕ್ಬೋದಲ್ಲ. ವೈ ನ್ಯೂಕ್ಲಿಯರ್ಸ್ ನ ತೆಗ್ದು ಹಾಕ್ತಿದ್ದಾರೆ ಅಲ್ವಾ? ಆತರ. ಸೊ ಅದಕ್ಕೆ ಏನಕ್ಕದು ರೀಸನ್ ಅಂತ ಅದನ್ನು ಕೊಟ್ಟಿದ್ರು, ಉಲ್ಟಾ ಚೇಂಜ್ ಮಾಡ್ಕೊಟ್ಟಿದ್ರು. ಏನಂದ್ರೆ ಮೈಟೋಕಾಂಡ್ರಿಯನ್ ತೆಗೆದು ಹಾಕ್ತಾರೆ ಅಂತ. ಡೋನರ್ದು ಮೈಟೋಕಾಂಡ್ರಿಯಾ ತೆಗೆದು ಇಲ್ಲಿ ಮೈಟೋಕಾಂಡ್ರಿಯಾ ತೆಗೆದು ಮದರ್ದು ಅದಕ್ಕೆ ಇನ್ಸರ್ಟ್ ಮಾಡ್ತಾರೆ ಅಂತ. ದಟ್ ಇಸ್ ರಾಂಗ್. ನ್ಯೂಕ್ಲಿಯಸ್ ನ ಚೇಂಜ್ ಮಾಡೋದು. ಸೊ ಅದು ನನ್ ಇಂಟ್ರೆಸ್ಟಿಂಗ್ ಆಗಿ ಓದಿರೋದ್ರಿಂದ ಅದು ನೋಡಿದ ತಕ್ಷಣ ಗೊತ್ತಾಗೋಯ್ತು, ಓ ಈ ಹ್ಯಾಸ್ ಇಂಟರ್ಚೇಂಜ್, ಇದು ಹಿಂಗಲ್ಲ ಅನ್ಬಿಟ್ಟು. 2-3 ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಎಲ್ಲ ಸ್ಟೇಟ್ಮೆಂಟ್ ಗೊತ್ತಾಗ್ಬಿಡುತ್ತೆ ಯಾವ್ದು ತಪ್ಪು ರೈಟ್. ಸೊ ಔಟ್ ಆಫ್ ಇಂಟ್ರೆಸ್ಟ್ ಓದ್ಬೇಕು ನ್ಯೂಸ್ ಪೇಪರ್ನ ಮತ್ತೆ ಕರೆಂಟ್ ಅಫೇರ್ಸ್ ನ. ಅವಾಗ ಜಾಸ್ತಿ ಹೆಲ್ಪ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಗ್ರಾವಿಟೇಷನಲ್ ವೇವ್ಸ್, ಬ್ಲಾಕ್ ಹೋಲ್, ಇದೆಲ್ಲ UPSC ಇಷ್ಟವಾದಂತದ್ದು. ಜೆನೆಟಿಕ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ವೆರಿ ಫೇವ್ರೆಟ್ ಟಾಪಿಕ್ಸ್. ಸೊ ಹಂಗಾಗಿ ಮೋಸ್ಟ್ ಅವರ್ ಎಫರ್ಟ್ ಅಲ್ಲೇ ಇರ್ಬೇಕು. ನಾನ್ ಮಾಡ್ತಿದ್ದು ಒಂದ್ಸಲ ಕೇಳಿದರೆ ಗ್ರಾವಿಟೇಷನಲ್ ಬಗ್ಗೆ ಇನ್ನೊಂದ್ಸಲ ಕೇಳ್ಬೋದು ಅಂತ. ಅದ್ರ ಬಗ್ಗೆ ಲೀಗೋ ಮಿಷನ್, ಗ್ರಾವಿಟೇಷನಲ್ ವೇವ್ಸ್ ಹೆಂಗ್ ಜನರೇಟ್ ಆಗುತ್ತೆ, ಅದಕ್ಕೆ ಬೇಸಿಕ್ ಆಗಿ ಸ್ಟಾರ್ ಹೆಂಗ್ ಫಾರ್ಮ್ ಆಗುತ್ತೆ, ಸ್ಟಾರ್ ಹೆಂಗ್ ಡೈ ಆಗುತ್ತೆ, ಇದನ್ನೆಲ್ಲ ಓದ್ಕೊಂತಿದ್ದೆ. ಯಾರು ಗೊತ್ತು, ಆ ಕ್ವಶನ್ ಬಂದ್ರು ಬರ್ಬೋದು, ಬಂತು ಕೂಡ 2-3 ಸಲ. ಓಕೆ, ಸಿಂಗ್ಯುಲಾರಿಟಿ ಮೇಲೆಲ್ಲ ಒಂದು ಆಪ್ಷನ್ ಆಗಿ ಕೊಟ್ಟಿದ್ರು. ವಾಟ್ ಇಸ್ ದಟ್ ಹಾರಿಜಾನ್, ಸಿಂಗ್ಯುಲಾರಿಟಿ ಅಂದ್ರೆ ಏನು ಬ್ಲಾಕ್ ಹೋಲ್ ಅಲ್ಲಿ,
ಯಾಕೆ ಬರುತ್ತೆ ಗ್ರಾವಿಟೇಷನಲ್ ವೇವ್ಸ್. ಸೊ ಅದನ್ನ ಐನ್ಸ್ಟೀನ್ 100 ವರ್ಷದಿಂದ ಪ್ರಿಡಿಕ್ಟ್ ಮಾಡಿರುತ್ತೆ. ಅದ್ರ ಬಗ್ಗೆ ಯಾರು ಒಪ್ಕೊಂಡೇ ಇರ್ಲಿಲ್ಲ. ಸೊ ಐನ್ಸ್ಟೀನ್ ಏನಂತ ಹೇಳಿದ್ರು ಅದ್ರ ಬಗ್ಗೆ ನೋಡೋದು. ವಾಟ್ ಈಸ್ ಐನ್ಸ್ಟೀನ್ಸ್ ಥಿಯರಿ ದೆನ್? ಇಟ್ ಕೇಮ್ ಇನ್ ದ ಎಕ್ಸಾಮ್. ಯಾವುದು ಜನರಲ್ ರಿಲೇಟಿವಿಟಿ ಥಿಯರಿ ಇದೆಯಲ್ಲ, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಅದ್ರ ಬಗ್ಗೆ 3 ಸ್ಟೇಟ್ಮೆಂಟ್ ಬಂದಿತ್ತು ಎಕ್ಸಾಮ್ ಅಲ್ಲಿ. ಸೊ ಔಟ್ ಆಫ್ ಇಂಟ್ರೆಸ್ಟ್ ಯು ಹ್ಯಾವ್ ಟು ರೀಡ್. ಸೊ ದಟ್ ಈಸ್ ವಾಟ್ ಇಸ್ ರಿಕ್ವೈರ್ಡ್ ಆಲ್ಸೋ. ಆಸ್ ಎ ಪರ್ಸನ್ ನಮ್ಗೆ ಏನಾದ್ರು ವಾಟ್ ಈಸ್ ದ ಎನ್ಹಾನ್ಸ್ಮೆಂಟ್ ಆಫ್ ಅ ಪರ್ಸನಾಲಿಟಿ, ಎನ್ಹಾನ್ಸ್ಮೆಂಟ್ ಟುವರ್ಡ್ಸ್ ಡೂಯಿಂಗ್ ಸಮಥಿಂಗ್ ಅಂದಾಗ ಯು ಹ್ಯಾವ್ ಟು ನೋ. ಚೆನ್ನಾಗಿ ಅದು ಅರ್ಥ ಮಾಡ್ಕೊಂಡು ಓದ್ಬೇಕು, ಇಂಟ್ರೆಸ್ಟ್ ಇರ್ಬೇಕು ಎಲ್ಲದ್ರಲ್ಲೂ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಓದಿ. ಬಿಕಾಸ್ ಎಲ್ಲೆಲ್ಲಿಂದ ಬಂದ್ಬಿಡುತ್ತೆ. ಸಮ್ ಕರೆಂಟ್ ಅಫೇರ್ಸ್ ಯಾರಿಗೂ ಗೊತ್ತಿರಲ್ಲ. ದಟ್ ಈಸ್ ಟ್ರೂ. ಎಲ್ಲಾದನ್ನು ಯಾರು ತಿಳ್ಕೊಳಕ್ ಆಗಲ್ಲ. ಗೊತ್ತಿಲ್ಲದೆ ಇರೋದು 1, 2, 3 ಬರ್ಲಿ, ಏನು ಮಾಡಕ್ಕಾಗಲ್ಲ. ಇಫ್ ವಿ ಕ್ಯಾನ್ ಅಟೆಂಡ್ ದಟ್ ಕ್ವಶನ್ ವಿ ಕ್ಯಾನ್ ಅಟೆಂಡ್, ಅದರ್ವೈಸ್ ವಿ ಕ್ಯಾನ್ ಲೀವ್ ಇಟ್. ಆಲ್ವೇಸ್ ಹ್ಯಾವ್ ಆಪ್ಷನ್ ಟು ಲೀವ್, ಆಯ್ತಾ. ಬಟ್ ಗೊತ್ತಿರೋದನ್ನ ಕರೆಕ್ಟ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಬೇಸಿಕ್ ಕ್ವಶನ್ ಕೊಟ್ರೆ ಕರೆಕ್ಟ್ ಮಾಡ್ಬೇಕು. ಈ ತರದವನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಕರೆಕ್ಟ್ ಮಾಡ್ಬೇಕು. ದಿಸ್ ಶುಡ್ ಬಿ ಅವರ್ ಗೋಲ್. ಓಕೆ. ಫಾರ್ ಎಕ್ಸಾಂಪಲ್ UPSC ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕ್ವಶನ್ ಬಂದ್ರೆ ಕರೆಕ್ಟ್ ಮಾಡ್ಬೇಕು. ಬಿಕಾಸ್ ಬಿಲೀವ್ ಮೀ, ತಪ್ಪು ಮಾಡ್ತೀವಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕ್ವಶನ್ಸ್. ನಾನು ಮಾಡಿದ್ದೀನಿ. ವಾಟ್ ಈಸ್ ಲಿಬರ್ಟಿ ಅನ್ನೋದನ್ನ ತಪ್ಪು ಮಾಡಿದ್ದೀನಿ ಎಕ್ಸಾಮ್ ಅಲ್ಲಿ, ಕನ್ಫ್ಯೂಸ್ ಮಾಡ್ಕೊಂಡು. ಓಕೆ, ಆಗುತ್ತೆ ಎಕ್ಸಾಮ್. ಬಟ್ ಯಾವ್ದು ಮಾಡಬಾರ್ದು, ಇದನ್ನ ತಪ್ಪು ಮಾಡಬಾರ್ದು. ಗೊತ್ತಿಲ್ಲರೋ ಕ್ವಶನ್ ತಪ್ಪು ಮಾಡಿದ್ರೆ ದಟ್ ಈಸ್ ಓಕೆ. ಫಂಡಮೆಂಟಲ್ ರೈಟ್ಸ್ ಇಟ್ಸ್ ದೇರ್ ಅಂಡ್ ಪ್ರೀವಿಯಸ್ ಇಯರ್ ಪೇಪರ್ ಈಸ್ ವಿತ್ ಅಸ್. ಯಾವ ತರ ಪ್ಯಾಟರ್ನ್ ಬರ್ತಿದೆ ಅಂತ ಗೊತ್ತು. ಸೊ ಅದನ್ನ ತಪ್ಪು ಮಾಡಬಾರ್ದು. ಓಕೆ. ಇಫ್ ಐ ಓಪನ್ ಲಕ್ಷ್ಮೀಕಾಂತ್ ಬುಕ್ ಟುಡೇ, ಐ ಹ್ಯಾವ್ ರಿವೈಸ್ಡ್ ಇಟ್ ಲೈಕ್ ಮೆನಿ ಟೈಮ್ಸ್. ಬುಕ್ ಎಲ್ಲ ಅರ್ಧೋಗಿದೆ ಹಿಂದ್ಗಡೆ ಎಲ್ಲ, ಅದೇ ಪ್ಯಾಚ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಬಟ್ ಏನಕ್ಕಂದ್ರೆ ಫಸ್ಟ್ ಎಲ್ಲ ಫುಲ್ ಓದ್ತಿದ್ದೆ, ಅದು ಬೇಕು. ಬ್ರಾಡರ್ ಕವರೇಜ್ ಆಫ್ ಸಿಲೆಬಸ್ ಬೇಕು. ಅಟ್ ದ ಸೇಮ್ ಟೈಮ್ ಈ ಸಲ ಪ್ರಿಲಿಮ್ಸ್ ಓದೋಣ ಅಂತ ಆಫ್ಟರ್ ಇಂಟರ್ವ್ಯೂ ಐ ಟುಕ್ ಔಟ್ ದ ಬುಕ್, ಮೀ ಅಂಡ್ ಮೈ ಫ್ರೆಂಡ್. ಐ ಓಪನ್ ಫಸ್ಟ್ ಚಾಪ್ಟರ್ ಓದಿದ್ದು ಫಂಡಮೆಂಟಲ್ ರೈಟ್ಸ್. ಬಿಕಾಸ್ ಅಲ್ಲಿಂದನೇ ಕ್ವಶನ್ ಬರೋದು ಜಾಸ್ತಿ. ಬಂದಿಲ್ಲ ಅಂದ್ರೆ ನನ್ನ ಎವ್ರಿ ಇಯರ್ ನೋಡಿರೋಂಗೆ ಒಂದು ಕ್ವಶನ್ ಆದ್ರೆ ಮಿನಿಮಮ್ ಇದ್ದೇ ಇರುತ್ತೆ. ಸಮ್ಟೈಮ್ಸ್ 2 ಕ್ವಶನ್. ಇನ್ಫ್ಯಾಕ್ಟ್ ಯು ಸಿ ದ ಕ್ವಶನ್ ಪೇಪರ್, ಆರ್ಟಿಕಲ್ 21 ಇಂದ 2 ಕ್ವಶನ್ ಒಂದು ವರ್ಷ, ಅದ್ರ ನೆಕ್ಸ್ಟ್ ವರ್ಷನ್ 2 ಕ್ವಶನ್. ಆರ್ಟಿಕಲ್ 21 ಇಟ್ಸ್ ಅ ಬ್ರಾಡರ್ ಆರ್ಟಿಕಲ್, ರೈಟ್? ಸೊ ದಟ್ ಮೀನ್ಸ್ ದಟ್ ಅದು ತುಂಬಾ ಬ್ರಾಡ್ ಮೀನಿಂಗ್ ಇದೆ, ಎವರ್ ಚೇಂಜಿಂಗ್, ತುಂಬಾ ಡೈನಮಿಕ್ ಇದೆ. ಅದು ಸ್ಕೋಪ್ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಎಷ್ಟೆಷ್ಟೋ ಕೇಸ್ ಬರ್ತಿದಾವೆ ಅದ್ರ ಮೇಲೆ ಎಂದಾಗ ದಟ್ ವಿಲ್ ಬಿ ದ ಫಸ್ಟ್. ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು, ಆರ್ಟಿಕಲ್ಸ್ ಓದ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್, ಆ ಪರ್ಸನ್ಸ್ ಆ ಪರ್ಸನ್ ಅವ್ರ ಇಷ್ಟ ಬಂದವ್ರನ್ನ ಮದ್ವೆ ಆಗೋದು, ಬೇಸಿಕಲಿ ಈ ತರ ಮೀನಿಂಗ್. ಅದೇನೋ ಇಂಗ್ಲಿಷ್ ಬೇರೆ ತರ ಇತ್ತು, ಬೇರೆ ತರ ಇದೇ ಮೀನಿಂಗು. ಇಷ್ಟ ಬಂದವ್ರನ್ನ ಮದ್ವೆ ಆಗೋದು ಯಾವುದು? ಆರ್ಟಿಕಲ್ 19, ಆರ್ಟಿಕಲ್ 21 ಅಂದದ. ಫ್ರೀಡಮ್ ಅಂತ ಆರ್ಟಿಕಲ್ 19 ಹಾಕ್ಬಿಡ್ಬೋದು ಅಲ್ವಾ? ಫ್ರೀಡಮ್ ಜನರಲ್ ವೇಗ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಬಟ್ ಅದ್ರ ಬಗ್ಗೆ ಎಲ್ಲ ನ್ಯೂಸ್ ಪೇಪರ್ ಬರ್ತಾ ಇರುತ್ತೆ, ಅದೊಂದು ಕೇಸ್ ನಡೀತಾ ಇರುತ್ತೆ, ಅದೆಲ್ಲ ರಿಲೆವೆಂಟ್ ಇರುತ್ತೆ. ಇದು ಕ್ವಶನ್ ಇತ್ತು, ವಾಟ್ ಯು ಮೀನ್ ಬೈ ಲಿಬರ್ಟಿ ಅಂತ ಒಂದು ಪ್ರೀವಿಯಸ್ ಇಯರ್ ಕ್ವಶನ್. ಆಬ್ಸೆನ್ಸ್ ಆಫ್ ರಿಸ್ಟ್ರೈಂಟ್ಸ್ ಇಲ್ಲದಿರೋದೇ ಲಿಬರ್ಟಿ. ಬಟ್ ಅದೇ ಇನ್ನೊಂದು ವರ್ಷ ಬಂತು ಆಫ್ಟರ್ 3 years. In Indian political context, which among the following best explains liberty? The tone of the question is different. Absence of liberty ಅನ್ನೋ ಆಪ್ಷನ್ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಡಿ ಇತ್ತು. ದಿಸ್ ಟೈಮ್ ಎ ಇಸ್ ನಾಟ್ ದ ಆನ್ಸರ್, ಡಿ ಇಸ್ ಆನ್ಸರ್. ಬಿಕಾಸ್ ಡಿ ಆಪ್ಷನ್ ಅಲ್ಲಿ ಇರ್ಲಿಲ್ಲ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಲಿಬರ್ಟಿ ಅಂದ್ರೆ ಏನು ಅಂತ ಕೇಳಿದ್ರು. ಸೊ ಈ ತರ ಪ್ರಿಪೇರ್ ಆಗಬೇಕು, ಯಾವ್ದಕ್ಕೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅಂತ. ಸೊ ನಾನು ಅದೇ ಫಂಡಮೆಂಟಲ್ ರೈಟ್ಸ್ ಫಸ್ಟ್ ಓದಿ ಎಕ್ಸಾಮ್ಗೆ ರಿವೈಸ್ ಮಾಡ್ಬೇಕು ಅಂತ ಬಿಕಾಸ್ ಅಲ್ಲಿಂದ ಕ್ವಶನ್ ಜಾಸ್ತಿ ಬರುತ್ತೆ. ಸ್ಟಾರ್ಟಿಂಗ್ ಯೂನಿಟ್ಸ್ ಅದೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಫಿನಿಶ್ ಮಾಡ್ಬೇಕು. ಸೊ ಹಂಗಾಗಿ ಯಾವ್ದನ್ನ ಓದ್ಬೇಕು, ಯಾವ್ದು ಜಾಸ್ತಿ ಫೋಕಸ್ ಮಾಡ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಓಕೆ. ಸೊ ದಿಸ್ ಇಸ್ ಅಬೌಟ್ ಇದು ಆಯ್ತಾ. ಪ್ರಿಲಿಮಿನರಿಗೆ ಈ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೆಟೀರಿಯಲ್ಸ್ ಐ ಟೋಲ್ಡ್ ಆಲ್ಮೋಸ್ಟ್ ಸೇಮ್ ಇದೆ. ಸ್ವಲ್ಪ ಎಕ್ಸ್ಟ್ರಾ ಕರೆಂಟ್ ಅಫೇರ್ಸ್ ಆಲ್ಸೋ ಯು ಹ್ಯಾವ್ ಟು ರೆಫರ್ ಅವರ್ ಮ್ಯಾಗಝಿನ್ ಫಾರ್ ಮಿಸ್ಡ್ ಔಟ್ ಟಾಪಿಕ್ಸ್ ಇನ್ ನ್ಯೂಸ್ ಪೇಪರ್. ಅಂಡ್ ನ್ಯೂಸ್ ಪೇಪರ್, ಬಿಲೀವ್ ಮೀ, ಎವ್ರಿ ಡೇ ಯು ಹ್ಯಾವ್ ಟು ರೀಡ್. 1 or 2 days ಮಿಸ್ ಆಯ್ತಾ, ಫೈಲ್ ಅಪ್ ಮಾಡ್ಕೊಂಡ್ಬಿಡಿ. ಅದನ್ನ ಓದ್ಬಿಟ್ಟು ನೆಕ್ಸ್ಟ್ ಡೇ ಓದ್ತೀನಿ ಅನ್ಬಿಟ್ಟು ಬಿಟ್ಬಿಡಿ 1 or 2 days. ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ 2-3 days ನ್ಯೂಸ್ ಪೇಪರ್ ಮಿಸ್ ಆಯ್ತು ಅಂದ್ರೆ ಮತ್ತೆ ಅದನ್ನ ನೆಕ್ಸ್ಟ್ ಡೇ ಓದಕ್ ಹೋಗೋದು. ಅದನ್ನ ಮಾಡಬೇಡಿ. ಬಟ್ ಏನಂದ್ರೆ ಟ್ರೈ ಟು ಬಿ ವೆರಿ ರೆಗ್ಯುಲರ್ ಇನ್ ನ್ಯೂಸ್ ಪೇಪರ್ ರೀಡಿಂಗ್. ಏನಪ್ಪ ಇದಕ್ಕೆ ಯಾಕೆ ಇಷ್ಟ ಅವರ್ ಟೈಮ್ ಕೊಡ್ಬೇಕು ಅಂತ ಅನ್ಸುತ್ತೆ. ಬಟ್ ನ್ಯೂಸ್ ಪೇಪರ್ ರೀಡಿಂಗ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಬೆನಿಫಿಟ್ ಇಸ್ ವೆರಿ ಮಚ್. ಆಯ್ತಾ, ಡೈಲಿ ಓದ್ಬೇಕು, ಮಿಸ್ ಮಾಡಬೇಡಿ, ಪರ್ಟಿಕ್ಯುಲರ್ಲಿ ಎಡಿಟೋರಿಯಲ್ ಟಾಪಿಕ್ಸ್. ಆಯ್ತಾ. ನೆಕ್ಸ್ಟ್ ಮೇನ್ಸ್ ಆನ್ಸರ್ ರೈಟಿಂಗ್ ಎಷ್ಟು ಜನ ಮಾಡ್ತಾ ಇದ್ದೀರಾ? KSಗೆ ರೈಸ್ ಯುವರ್ ಹ್ಯಾಂಡ್ಸ್. ಎಷ್ಟು ಜನ ಮಾಡ್ತಿದ್ದೀರಾ KS ಮೇನ್ಸ್ ರೈಟಿಂಗ್? ಎಷ್ಟು ತಿಂಗಳಾಯ್ತು ಸರ್ ಕ್ಲಾಸ್ ಆಗಿ? ಕಂಪ್ಲೀಟ್ ಆಗ್ತಾ ಬಂತು.
KPSC PCM ಒಂದ್ ಬ್ಯಾಚ್ ಕಂಪ್ಲೀಟ್ ಆಗ್ತಾ ಬಂತು, ಇನ್ನೊಂದ್ ಬ್ಯಾಚ್ ಒಂದು 50% ಸಿಲೆಬಸ್ ಆಗಿದೆ. ಎಷ್ಟ್ ಜನ ಕರೆಕ್ಟ್ ಹೇಳಿ, ಎಷ್ಟ್ ಜನ ಬರೀತಿದ್ದೀರಾ ಜೆನ್ಯೂನ್ ಆಗಿ ಆನ್ಸರ್ ರೈಟಿಂಗ್? ಫಸ್ಟ್ ಮಿಸ್ಟೇಕ್, ಮುಂದೆ ಹೋಗಕ್ಕೆ ಆಗಲ್ಲ ಮಾಡಿಲ್ಲ ಅಂದ್ರೆ. ಐ ಆಮ್ ಟೆಲ್ಲಿಂಗ್ ಯು, ಬಿಕಾಸ್ ಯು ಹ್ಯಾವ್ ಟು ರೈಟ್ ಆನ್ಸರ್ಸ್. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀವಿ? ಎಕ್ಸಾಮ್ ಅಲ್ಲಿ ಬರಿತೀವಿ, ಎಕ್ಸಾಮ್ ಬರಿಬೇಕಲ್ವಾ, ಆನ್ಸರ್ ಬರಿಬೇಕು. ಯು ಹ್ಯಾವ್ ಟು ರೈಟ್ ಆನ್ಸರ್ಸ್. ಪ್ಲೀಸ್ ರೈಟ್ ಆನ್ಸರ್ಸ್ ರೆಗ್ಯುಲರ್ಲಿ. ಮಿಸ್ ಮಾಡಬೇಡಿ, ಆನ್ಸರ್ ರೈಟಿಂಗ್ ಮಿಸ್ ಮಾಡಬೇಡಿ. ಬಿಕಾಸ್ ಅದ್ ಮಾಡ್ದಾಗ್ಲೇ ಗೊತ್ತಾಗೋದು ನಮ್ದು ನಾವ್ ಯಾವ ಇದ್ರಲ್ಲಿ ಇದ್ದೀವಿ, ಏನ್ ಇಂಪ್ರೂವ್ ಮಾಡ್ಬೇಕು, ಅವಾಗ್ಲೇ ಗೊತ್ತಾಗೋದು. ರೈಟ್ ಆನ್ಸರ್ಸ್. ಬಿಕಾಸ್ ನಮಗೂ ಹೇಳ್ತಿದ್ರು, ಟೀಚರ್ಸ್ ಹೇಳ್ತಿದ್ರು, ಮೆಂಟರ್ಸ್ ಹೇಳ್ತಿದ್ರು, ನಾವು ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಬಿಕಾಸ್ ಏನ್ ಮೈಂಡ್ ಸೆಟ್ ಇತ್ತು ಅಂದ್ರೆ ಓದ್ಬಿಡೋಣ ಫುಲ್ಲು, ಅಲ್ಲ ರಿಯಾಲಿಟಿ ಅದು ಸ್ಟಾರ್ಟಿಂಗ್. ಬಟ್ ಐ ಸ್ಟಾರ್ಟೆಡ್ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಐ ಸ್ಟಾರ್ಟೆಡ್ ರೈಟಿಂಗ್ ಮೀನ್ಸ್. ಆಯ್ತಾ, ಬ್ಯಾಚ್ ಕಂಪ್ಲೀಟ್ ಆದ್ರೂ 50% ಆದ್ರೂ ಅಷ್ಟಲ್ಲ, ಇನಿಷಿಯಲ್ ಫ್ಯೂ ಮಂತ್ಸ್ ಅಲ್ಲಿ ಮಾಡಿಲ್ಲ. ಅಂದ್ರೆ ಜನರಲ್ ಟೆಲ್ಲಿಂಗ್ ಅದು. ಆನ್ಸರ್ ಬರೀರಿ ಅನ್ನೋದು ವೆರಿ ಜನರಲ್. ಅದು ಕೇಳಿ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ನಾರ್ಮಲ್ ಆನ್ಸರ್ ರೈಟಿಂಗ್ ಬರೆಯೋದು ನಾರ್ಮಲ್ ತಾನೆ ಅಂತ ಆಗ್ಬಿಡುತ್ತೆ. ಬಟ್ ಯು ಡೋಂಟ್ ನೋ ದ ಇಂಪಾರ್ಟೆನ್ಸ್ ಆಫ್, ಯು ವಿಲ್ ನೋ ದ ಇಂಪಾರ್ಟೆನ್ಸ್ ಆಫ್ ಮೇನ್ಸ್ ರೈಟಿಂಗ್ ಆನ್ಸರ್ ವೆನ್ ಇಟ್ ಕಮ್ಸ್ ಟು ದಿ ಎಕ್ಸಾಮ್. ಪ್ರಿಲಿಮ್ಸ್ ಮಾಡಿ ಮೇನ್ಸ್ ಬರೆಯೋಕೆ ಹೋಗ್ತಿರಲ್ಲ, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು, ರಿವೈಸ್ ಮಾಡ್ಬೇಕು, ಟೆಸ್ಟ್ ಗಳು ಬರೀಬೇಕು, ಇದೆಲ್ಲ ತುಂಬಾ ಓದೋದ್ರ ಮಧ್ಯೆ ಆ ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಳೋದು ಆ ಟೈಮಲ್ಲಿ. ಓಕೆ, ಮಾಡ್ಕೊಬಹುದು, ಇಲ್ಲ ಅಂತಿಲ್ಲ, ಮಾಡ್ಬೋದು, ಆಗ್ಬೋದು. ಬಟ್ ಅದನ್ನ ಮುಂಚೆನೆ ಮಾಡ್ಕೊಂಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ, ಹೆಲ್ಪ್ಫುಲ್ ಇನ್ ದಿ ಕಮಿಂಗ್ ಡೇಸ್. ಪ್ರಿಲಿಮ್ಸ್ ಆದ್ಮೇಲೆ 2 months ಇರ್ಬೋದು, 4 months, 5 months ಕೊಡ್ಬೋದು. ಅಲ್ಲಿ ಏನಿದ್ರು ಅಪ್ಲೈ ಮಾಡ್ಬೇಕಷ್ಟೇ ಆ ಟೈಮಲ್ಲಿ. ಸ್ಟಡಿ ರಿವಿಷನ್ ಮೋಡಲ್ ಇರ್ಬೇಕು. ಆನ್ಸರ್ ರೈಟಿಂಗ್ ಆಲ್ರೆಡಿ ಮಾಡಿರೋದನ್ನ ಅಪ್ಲೈ ಮಾಡೋದ್ರಲ್ಲಿ ಇರ್ಬೇಕು, ಎನ್ಹಾನ್ಸ್ಮೆಂಟ್ ಇರ್ಬೇಕಷ್ಟೇ. ಅದಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಯ್ತಾ. ಐ ಗಿವ್ ಸಿಮಿಲರ್ ಎಕ್ಸಾಂಪಲ್, ಐ ಹ್ಯಾವ್ ಟೋಲ್ಡ್ ಇಟ್ ಮೆನಿ ಟೈಮ್ಸ್ ಆಲ್ಸೋ. ಸರ್ ಜಿಯೋಗ್ರಫಿ UPSC ಬ್ಯಾಚ್ಗೆ ಸರ್ ತಗೊಂತಾರೆ, ಕ್ಲಾಸ್ ತಗೊಂತಾರೆ, ಚಳಿಯನ್ ಸರ್ ತಗೊಂತಾರೆ. ಸೊ ಹೀಗೆ ಒಂದು ಕ್ವಶನ್, ಸಿಂಪಲ್ 10 mark ಕ್ವಶನ್ ಇನ್ ಅವರ್ ಕ್ಲಾಸ್. He wrote the question like 10 mark 150 words, strictly 150 words, and the time limit ಎಷ್ಟು ಬರುತ್ತೆ 10 markerಗೆ? 3 hours ಅಲ್ಲಿ 6 to 7 minutes, ಮಿನಿಮಮ್ 6 to 7 minutes, ಮ್ಯಾಕ್ಸಿಮಮ್ 1 day. ಒಂದ್ ದಿನ ತಗೊಳ್ರಿ, ಮೀನ್ಸ್ ಆನ್ಸರ್ ಬರೀರಿ ಅಂತ. ಟೇಕ್ 1 day, ಬಟ್ ರೈಟ್ ಆನ್ಸರ್ ಫಾರ್ ದಟ್. ಯು ಟ್ರೈ ದಟ್. ಒಂದ್ ಕ್ವಶನ್ ಹಾಕೊಳ್ಳಿ, ಟೇಕ್ 1 day ಅಂಡ್ ರೈಟ್ ಆನ್ಸರ್. ಫಸ್ಟ್ ಯಾರು ಬರ್ದಿಲ್ವಲ್ಲ, ಸ್ಟಾರ್ಟ್ ಮಾಡಿರಲ್ಲ, ಅವ್ರಿಗೆ ಹೇಳ್ತಿರೋದು, ಟೇಕ್ 1 day, ರೈಟ್ ಆನ್ಸರ್. ಮುಂದೆ ಎಲ್ಲ ತೋರಿಸಿ. ಅವಾಗ ಹೆಂಗಿರೋ ಟೈಮ್ ಇರಬಾರ್ದು ಎವ್ಯಾಲ್ಯೂಯೇಷನ್ ಮಾಡಕ್. ಮೆಂಟರ್ಸ್ಗೆ ಹಿಂದೆ ಬಿದ್ದೋಗ್ಬಿಡ್ಬೇಕು ನೀವು ಆನ್ಸರ್ ತೋರ್ಸಕ್ಕೆ. ಎಲ್ಲರೂ ಎತ್ಕೊಂಡ್ ಬಂದ್ಬಿಟ್ರೆ ಹಿಂಗ್ ಕಷ್ಟ ಆಗ್ಬಿಡುತ್ತಲ್ಲ, ಆತರ ಕೊಡ್ಬೇಕು, ನೀವು ಕಷ್ಟ ಕೊಡ್ಬೇಕು ಆನ್ಸರ್ ಬರೆಯೋದಕ್ಕೆ. ಟೇಕ್ 1 day. ಓಕೆ, ಎನಿ ಕ್ವಶನ್ ತಗೊಂಡು 1 day ಅಲ್ಲಿ ಆನ್ಸರ್ ಬರೆಯೋಕೆ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ ಜೆನ್ಯೂನ್ಲಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ ಆನ್ಸರ್ ಬರೆಯೋದಕ್ಕೆ. ಇನ್ನೂ ಚೆನ್ನಾಗಿ ಬರೀಬೇಕು, ಇನ್ನು ತೋರಿಸ್ಬೇಕು ಒಬ್ರಿಗೆ ಅಂದಾಗ ವಿಲ್ ಟ್ರೈ ಟು ಇಂಪ್ರೂವ್. ದಟ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಆಮೇಲೆ ಓದಿಲ್ಲ, ನಾನು ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಆನ್ಸರ್ ಬರ್ತೀನಿ ಅನ್ನೋದು ಇಸ್ ದ ಒನ್ ಆಫ್ ದಿ ಬೇಸಿಕ್ ಮಿಸ್ಟೇಕ್ ದಟ್ ವಿ ಡು. ಎಷ್ಟು ಸಿಲೆಬಸ್ ಆಗಿರುತ್ತೆ ಅದಕ್ಕೆ ಬರೆಯೋಣ. ಕ್ವಶನ್ ಸಿಕ್ಕೇ ಸಿಗುತ್ತಲ್ವಾ ಎನಿವೇರ್. KPSC ವೆಬ್ಸೈಟ್ ಹೋಗ್ಬಿಟ್ರೆ ಕ್ವಶನ್ ಸಿಗುತ್ತೆ, UPSC ವೆಬ್ಸೈಟ್ ಹೋಗ್ಬಿಟ್ರೆ ಕ್ವಶನ್ ಸಿಗುತ್ತೆ. ಬೇಡ, ಯಾವ್ದೋ ಟೆಸ್ಟ್ ಸೀರೀಸ್ ಮಾಡಿದ್ರೆ ಕ್ವಶನ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಟೆಸ್ಟ್ ಕೊಡೋದು, ಬರ್ಸೋದು, ದಟ್ ವಿಲ್ ಬಿ ದೇರ್. ಬಟ್ ನೀವೇ ಬರೆಯೋದನ್ನ ಇನ್ಕಲ್ಕೇಟ್ ಮಾಡ್ಕೊಬೇಕು. ಬೇಗ ಮಾಡ್ಕೊಳ್ಳಿ, ಇಟ್ ಶುಡ್ ನಾಟ್ ಡಿಲೇ ಇಟ್. ಬರೀರಿ. Those who are not confident of writing means ಅಲ್ವಾ, ಸ್ಟಾರ್ಟಿಂಗ್ ಪೇಪರ್ ಸರ್ ನಂಗೆ ಬರ್ತಿಲ್ಲ, ಆನ್ಸರ್ ಬರೆಯಕ್ ಬರ್ತಿಲ್ಲ, ಪಾಯಿಂಟ್ಸೇ ಬರ್ತಿಲ್ಲ. ಐ ವುಡ್ ಸಜೆಸ್ಟ್ 10 marksಗೆ 3 point ಬರೀರಿ ಸಾಕು. ಸರ್ ಚೆನ್ನಾಗಿರೋ ಆನ್ಸರ್ ಬರೆಯಕ್ ಬರ್ತಿಲ್ಲ, ಬೆಸ್ಟ್ ಆನ್ಸರ್ ನಂಗೆ ಬರೆಯಕ್ ಬರ್ತಿಲ್ಲ, ಐ ವುಡ್ ಟೆಲ್ ದಟ್ ವರ್ಸ್ಟ್ ಆನ್ಸರ್ ಬರೀರಿ. ಕಷ್ಟನಾ ವರ್ಸ್ಟ್ ಆನ್ಸರ್ ಬರೆಯೋದು? ರೈಟ್ ವರ್ಸ್ಟ್ ಆನ್ಸರ್. ಬೆಸ್ಟ್ ಆನ್ಸರ್ ಬರೆಯೋದು ಕಷ್ಟ. ಇನ್ಫ್ಯಾಕ್ಟ್ ದರ್ ಇಸ್ ನೋ ಬೆಸ್ಟ್ ಆನ್ಸರ್. ಇದೇ ಬೆಸ್ಟ್ ಅಂತ ಹೇಳಕ್ ಆಗಲ್ಲ ಯಾರು. ಇಟ್ಸ್ ವೆರಿ ರಿಲೇಟಿವ್. ಎಕ್ಸಾಮ್ ಇಟ್ ಸೆಲ್ಫ್ ಇಸ್ ರಿಲೇಟಿವ್. ಸೊ ರೈಟ್ ವರ್ಸ್ಟ್ ಆನ್ಸರ್. ನಾನು ವರ್ಸ್ಟ್ ಆನ್ಸರ್ ಬರೀತೀನಿ, ಒಂದು 5-6 point ಬರೀತೀನಿ, ಬರೀರಿ ಸಾಕು. ಫಸ್ಟ್ ಡೇ ತಾನೆ, ಅಟ್ಲೀಸ್ಟ್ ಬರೀತಿದ್ದೀರ ಅನ್ನೋದೇ ಖುಷಿ, ಅಟ್ಲೀಸ್ಟ್ ಬರಿತೀವಲ್ಲ ಅನ್ನೋದು ಖುಷಿ. ನೆಕ್ಸ್ಟ್ ಇಂಪ್ರೂವ್ ಮಾಡ್ಕಂತ ಹೋಗಿ. ಓಕೆ, ಆನ್ಸರ್ ಕ್ವಾಲಿಟಿ ಬರ್ತಿಲ್ವಾ, ಏನ್ ಮಾಡ್ಬೇಕು, ಅವಾಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಎಲ್ಲಾನು ಯಾರೋ ಒಬ್ರು ಹೇಳಿ ಎಲ್ಲಾನು ಒಂದೇ ಸಲ ನೀವೆಲ್ಲ ತಿಳ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ಅಲ್ಲಲ್ಲಿ ಇದಲ್ಲೇ ಮಾಡ್ತಾ ಇರ್ಬೇಕು. ನಿಮ್ಗೆ ಅರ್ಥ ಆಗೋದಕ್ಕೆ, ನಿಮ್ಗೆ ಅರ್ಥ ಆಗೋದು ವೆರಿ ಇಂಪಾರ್ಟೆಂಟ್. ಬೇರೆಯವ್ರ ಹೇಳ್ಸ್ಕೊಳ್ಳೋದಕ್ಕಿಂತ ನಿಮ್ಗೇನ್ ಅರ್ಥ ಆಗುತ್ತಲ್ಲ, ವಾಟ್ ಇಟ್ ಈಸ್ ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್ ಆನ್ಸರ್ಸ್ ಸ್ಟಾರ್ಟ್ ಫ್ರಮ್ ಟುಮಾರೋ. ಇವತ್ತು ಬೇಡ, ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಒಂದ್ ಆನ್ಸರ್ ಬರೀರಪ್ಪ,
ಒಂದ್ ಆನ್ಸರ್ ಬರೆಯೋದೇನು ಡಿಫಿಕಲ್ಟ್ ಅಲ್ಲ. ಟೇಕ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್, ದ ಸಬ್ಜೆಕ್ಟ್ ವಿಚ್ ಯುವರ್ ವೆರಿ ನಿಮ್ ಚೆನ್ನಾಗಿ ಗೋಲ್ಡ್ ಇರೋಂಥ ಸಬ್ಜೆಕ್ಟ್ ತಗೊಳ್ಳಿ, ಒಂದ್ ಕ್ವಶನ್ ಹಾಕೊಂಡು ಬರೀರಿ ಏನೋ ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಇಂಪ್ರೂವ್ ಮಾಡಿ, ಪ್ರೆಸೆಂಟೇಶನ್ ಹೆಂಗ್ ಮಾಡ್ಬೇಕು. ಓಕೆ, ಅವ್ರೇನೋ ಕೇಳಿದ್ರೆ ನಾನೇನೋ ಬರಿತಾ ಇದ್ದೀನಿ, ರಿಲೆವೆಂಟ್ ಇಲ್ಲ ಬರೆಯೋದ್ರಲ್ಲಿ. ಆಮೇಲೆ ಒಂದ್ 2 ಲೈನ್ ಬರೆಯೋದನ್ನ 6 ಲೈನ್ ಬರಿತಾ ಇದ್ದೀನಿ, ಇಂಟ್ರೊಡಕ್ಷನ್ 10 ಲೈನ್ ಬರಿತಾ ಇದ್ದೀನಿ, ಬೇಕಿಲ್ಲ. ಅದೆಲ್ಲ ಹೋಯ್ತಾ ಅರ್ಥ ಆಗುತ್ತೆ ನಿಮ್ಗೆ. ಸೊ ಬೇಸಿಕ್ ಇಸ್ ರೈಟ್ ದ ಆನ್ಸರ್ಸ್. ಓಕೆ, ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳಿ, ಎಕ್ಸ್ಟ್ರಾ ಏನ್ ಬೇಕಿದ್ರು ಕೇಳ್ಕೊಳ್ಳಿ. ದಿಸ್ ಇಸ್ ಆಲ್ ಅಬೌಟ್ ಇನ್ನು ಐ ಥಿಂಕ್ ಇನ್ನೊಂದ್ಸಲ ಯಾವಾಗಾದ್ರೂ ಮಾತಾಡೋಣ ಅಂದ್ರೆ ಡೀಟೈಲ್ ಆಗಿ ಮಾತಾಡೋಣ, ಬೇಸಿಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಣ. ದಿಸ್ ಇಸ್ ಅಬೌಟ್ ಹೌ ಟು ಇಂಟಿಗ್ರೇಟ್ KPSC ವಿತ್ UPSC ಪ್ರಿಪರೇಷನ್. ಇನ್ ಫ್ಯಾಕ್ಟ್ ಯು ಕ್ಯಾನ್ ಇಂಟಿಗ್ರೇಟ್, ಯು ಹ್ಯಾವ್ ಟೈಮ್ ಕೊಡ್ಬೇಕಷ್ಟೇ. ಸ್ವಲ್ಪ ಟೈಮ್ ಕೊಟ್ಟು ಎರಡಕ್ಕೂ ಟೈಮ್ ಟೇಬಲ್ ಅಲ್ಲಿ ಎರಡಕ್ಕೂ ಶೆಡ್ಯೂಲ್ ಮಾಡ್ಕೊಂಡು, ಆಯ್ತಾ, ಯಾವ್ದಕ್ಕೆ ಆಪ್ಷನಲ್ ಎಷ್ಟು ಕೊಡ್ಬೇಕು, ಎಕ್ಸ್ಟ್ರಾ ಒಂದು ಆಪ್ಷನಲ್ ಓದ್ಬೇಕು. ದಟ್ ಈಸ್ ಒನ್ ಥಿಂಗ್ ಇಸ್ ದೇರ್. ಚೂಸ್ ಆಪ್ಷನಲ್ ವೆರಿ ವೈಸ್ಲಿ. ಓಕೆ, ನಾನು ಇಂಥ ಚೂಸ್ ಮಾಡಿ ಅಂತ ಯಾರಿಗೂ ಹೇಳಲ್ಲ, ಬಟ್ ಹೌ ಟು ಚೂಸ್ ಅನ್ನೋದಕ್ಕೆ ಸಮ್ ಬೇಸಿಕ್ ಪ್ಯಾರಾಮೀಟರ್ಸ್ ಇದಾವೆ. ಯು ನೋ ವೆರಿ ವೆಲ್ ಆಫ್ ಯುವರ್ ಸೆಲ್ಫ್, ಬಿಕಾಸ್ ಐ ನ್ಯೂ ನನಗೆ ಯಾವ್ದು ಬೇಕು ಅಂತ. ಐ ಚೋಸ್ ಕನ್ನಡ ಲಿಟ್ರೇಚರ್, ದಟ್ ಐ ನ್ಯೂ ನನಗೆ ಇದು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಕ್ಲಾಸ್ಗೆಲ್ಲ ಕುಂತಾಗ ಒಂದ್ 4 ಕ್ಲಾಸ್ ಕುಂತಾಗ ಇಂಟ್ರೆಸ್ಟ್ ಬಂದ್ಬಿಡ್ತು ಫಸ್ಟ್ ಥಿಂಗ್ ಕನ್ನಡ ಲಿಟ್ರೇಚರ್ ಅಲ್ಲಿ. ಓಕೆ, ನನ್ಗೆ ಲ್ಯಾಂಗ್ವೇಜು ಬರಿತೀನಿ, ಚೆನ್ನಾಗಿ ಓದ್ತೀನಿ, ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಮತ್ತು ನಾನ್ ತಗೊಂಡೆ. ನಂದು ಇಂಜಿನಿಯರಿಂಗ್ದು ಸಿಲೆಬಸ್ ಕಂಪೇರ್ ಮಾಡಿದಾಗ ದಟ್ ಲುಕ್ ವೆರಿ 4 ವರ್ಷದೆಲ್ಲ ಸೇರಿ 3 ವರ್ಷದೆಲ್ಲ ಸೇರಿ ಒಂದೇ ಇದಿತ್ತು. ನನಗೆ ಆಗಿಲ್ಲ ಅದು. ನನಗೆ ಅದು ಮಾಡಕ್ ಆಗಲ್ಲ ಅನ್ಸ್ತು ಆ ಟೈಮಲ್ಲಿ. ತಗೊಂಬೋದಿತ್ತು, ಬಟ್ ನನಗೆ ಇದು ಕಂಪೇರಿಟಿವ್ಲಿ ಬೆಟರ್ ಅನ್ಸ್ತು. ಐ ಟು ಕನ್ನಡ ಲಿಟ್ರೇಚರ್. ಮೆಟೀರಿಯಲ್ಸ್ ಇದೆ, ಟೀಚಿಂಗ್ ಇದೆ, ಒಳ್ಳೆ ಕೋಚಿಂಗ್ ಸಿಗುತ್ತೆ, ಅಂಡ್ ಒಂದ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೋದು ಅಂತ. ಸೊ ಹಾಗಾಗಿ ಈ ಪ್ಯಾರಾಮೀಟರ್ಸ್ ಇಟ್ಕೊಳ್ಳಿ, ಸಿಲೆಬಸ್, ಕ್ವಶನ್ಸ್, ಕ್ಲಾಸಸ್ ನೋಡಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಬೇಕು. ನಂಗೆ ಸೋಷಿಯಾಲಜಿ, ವೆದರ್ ಐ ಆಮ್ ಗುಡ್ ಅಟ್ ಸೋಷಿಯಾಲಜಿ ಇಂಟ್ರೆಸ್ಟಿಂಗ್ ಆಗಿದೆಯಾ, ಆಂಥ್ರೋಪಾಲಜಿ ಇಂಟ್ರೆಸ್ಟಿಂಗ್ ಆಗಿದೆಯಾ ಅಂತ. ಆಪ್ಷನಲ್ಗೆ ಫಸ್ಟ್ ಥಿಂಗ್ ಇಸ್ ಯು ಶುಡ್ ಬಿ ಬೇರೆ ಜನರಲ್ ಸ್ಟಡೀಸ್ ಎಲ್ಲ ಎಕ್ಸಲೆಂಟ್ ಆಗಿರ್ಬೇಕು. ಆಪ್ಷನಲ್ ಅಲ್ಲಿ ಎಕ್ಸಲೆಂಟ್ ಆಗಿದ್ರೆ ಒಂದೊಂದ್ಸಲ ಕಡಿಮೆ ಬರುತ್ತೆ, ಬಟ್ ಎಕ್ಸಲೆಂಟ್ ಆಗಿ ಇರ್ಲೇಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಆಪ್ಷನಲ್ ಅಲ್ಲಿ ಯು ಶುಡ್ ಬಿ ಆಲ್ವೇಸ್ ಇನ್ ಟಾಪ್ ಆರ್ ಅವರೇಜ್ ಗಿನ್ನ ಎಬೋ ಇರ್ಲೇಬೇಕು. ಕಡಿಮೆ ಬಂದ್ರೆ ಅಲ್ಲೇ ನಮ್ಗೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಹೊಡ್ತಾ ಬಿಡೋದು, ಮೇನ್ಸ್ ಎಕ್ಸಾಮ್ ಇಂದ ಆಚೆ ಬರೋದು, ಮೇನ್ಸ್ ಇಂದ ಇಂಟರ್ವ್ಯೂಗೆ ಹೋದ್ರು ಆಚೆ ಬರೋದಕ್ಕೆ ದೊಡ್ಡ ಕಾರಣ ಆಗ್ಬಿಡುತ್ತೆ. ಬಿಕಾಸ್ 40-50 ಮಾರ್ಕ್ಸ್ ವೇರಿಯೇಷನ್ ಆಗ್ಬಿಡುತ್ತೆ ಆಯ್ತಾ. ಹಾಗಾಗಿ ಆಪ್ಷನ್ ಎಲ್ಲ ಕೇರ್ಫುಲ್ ಆಗಿ ಚೂಸ್ ಮಾಡಿ. ಸೊ ಓಕೆ, ದಿಸ್ ಇಸ್ ಅಬೌಟ್ ಆಪ್ಷನಲ್. ಅಗೈನ್ ದಿಸ್ ಇಸ್ ಐ ಥಿಂಕ್ ವಿ ಕ್ಯಾನ್ ಎಂಡ್ ಹಿಯರ್.